ಅನಿಮಲ್ಸ್ದು ಒಂದು ಸೋಷಿಯಲ್ ಲೈಫ್ ಹಾಳಾಗ್ತಾ ಇದೆ ಬಿಕಾಸ್ ಆಫ್ ಮ್ಯಾನ್ಸ್ ಗ್ರೀಡಿನೆಸ್. ಎವ್ರಿ ಚೈಲ್ಡ್ ಶುಡ್ ಹ್ಯಾವ್ ಅಟ್ಲೀಸ್ಟ್ ಸೀನ್ ದಿಸ್ ಮೂವಿ ಒನ್ಸ್. ಸೊ ಅವ್ರದ್ದು ಸ್ಟ್ಯಾಂಡರ್ಡ್ಸ್ ತುಂಬ ಹೈ. ನಾವು ಇನ್ನೂ ತುಂಬ ಅಡ್ವಾನ್ಸ್ ಆಗಿರಬೇಕು. AI ಫಾರ್ ಭಾರತ್, ಆರ್ಟಿಫಿಷಿಯಲ್ ಫಾರ್ ಭಾರತ್ ಫಸ್ಟ್ ರೌಂಡ್ ಆಫ್ ಫ್ರೇಮ್ವರ್ಕ್ ಬಂದಿದೆ. ಗವರ್ಮೆಂಟ್ ಭಾಷಿಣಿ ಅಂತ. ಅಲ್ಲಿ ಕಾಶಿಯಲ್ಲಿ ಮೋಡಿ ಅವರು ಮಾತಾಡಿದ್ದು ತಮಿಳಲ್ಲಿ ಬರ್ತಾ ಇತ್ತು. ಸಂಸ್ಕೃತದಾನೇ ರೀ ಫ್ರೀಯಾಗಿ ಹಾಕಿ ಅಂತ ತುಂಬ ಜನ ಫೋನ್ ಮಾಡಿ ಹೇಳಿದರು. ನನಗೆ ತುಂಬ ಕಷ್ಟ ಆಯಿತು ಮನಸ್ಸಿಗೆ. ಎನಿ ಇಂಟರ್ನ್ಯಾಷನಲ್ ಪ್ರಾಡಕ್ಟನ್ನು ಕಂಪೀಟ್ ಮಾಡುವ ಥರ ಕೆಲಸಗಳು ನಮಗೆ ಮಾಡೋಕ್ಕಾಗತ್ತೆ. ಲೀಲಾಜಾಲ ವೀಕ್ಷಕರಿಗೆಲ್ಲ ಅತ್ಯಂತ ಹೃತ್ಪೂರ್ವಕವಾದಂಥ ನಮಸ್ಕಾರ ಹಾಗೂ ಸ್ವಾಗತ. ಇವತ್ತು ಅತ್ಯಂತ ಅಪರೂಪವಾದಂತಹ ಒಂದು ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ವೀಕ್ಷಕರಿಗೆ ಜ್ಞಾಪಕ ಇರಬಹುದು, ಅದರಲ್ಲೂ ಕನ್ನಡದವ್ರಿಗೆ, ಸಂಸ್ಕೃತದಲ್ಲಿ ಮೊದಲ ಚಿತ್ರ ಅಂತ ಬಂದಿದ್ದು ಶ್ರೀಮಾನ್ GV ಅಯ್ಯರ್ ಅವರದು. ಶಂಕರಾಚಾರ್ಯ ಸಂಸ್ಕೃತ ಚಲನಚಿತ್ರ ಬಂದಾಗ ಎಲ್ಲರಿಗೂ ಕೂಡ ರೋಮಾಂಚನವಾಗೋಗಿತ್ತು. ಅದು ಬರೀ ಮೊದಲ ಸಂಸ್ಕೃತ ಚಲನಚಿತ್ರ ಅಷ್ಟೇ ಅಲ್ಲ, ಕರ್ನಾಟಕಕ್ಕೆ ಸ್ವರ್ಣಕಮಲವನ್ನು ತಂದಂತಹ ಅತ್ಯದ್ಭುತವಾದಂಥ ಅಪರೂಪದ ಚಿತ್ರ. ಅದಾದ ಮೇಲೆ ಯಾರಾದರೂ ಫುಲ್ ಲೆಂತ್ ಫಿಲ್ಮ್ ಅಂದರೆ ಅನಿಮೇಷನ್ ಫಿಲ್ಮ್ ಸಂಸ್ಕೃತದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಶ್ರೀ ರವಿಶಂಕರ್. ಅವರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಮೊದಲು ಅವರನ್ನು ಬರಮಾಡ್ಕೊಳ್ತೀನಿ, ಆಮೇಲೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಮುಂದೆ ಅವ್ರ ಜೊತೆ ಮಾತುಕತೆ ಆಡೋಣ. ನಮಸ್ಕಾರ ರವಿಶಂಕರ್. ನಮಸ್ಕಾರ. ಸ್ವಾಗತ ನಮ್ಮ ಲೀಲಾಜಾಲ ಸ್ಟುಡಿಯೋಗೆ. ರವಿಶಂಕರ್ ತುಂಬ ಅಪರೂಪದ ವ್ಯಕ್ತಿ. ಅವರು ಕೇರಳದಲ್ಲಿ ಹುಟ್ಟಿದ್ದು ಅಂತ ಕಾಣುತ್ತೆ, ಅಥವಾ ಅವರ ಮನೆತನ ತಮಿಳುನಾಡಿನಲ್ಲಿ ಓದಿದ್ದು, ಚೆನ್ನೈಯಲ್ಲಿ. ಕರ್ನಾಟಕದಲ್ಲಿ ಅವರು ಇರೋದು. ಇದರಿಂದ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಅವರು ದಕ್ಷಿಣ ಭಾರತದ ಎಲ್ಲ ಭಾಷೆಗಳನ್ನು ಬಲ್ಲವರು ಅನ್ನೋದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೀನಿ. ಅವರು ಮಲಯಾಳಂ ಚೆನ್ನಾಗಿ ಮಾತಾಡ್ತಾರೆ, ಮಲಯಾಳಿ ಕೂಡ ಅಂತ ಹೇಳ್ಬೋದು. ಆಮೇಲೆ ತಮಿಳುನಾಡಲ್ಲಿ ಇದ್ದಿದ್ದರಿಂದ ತಮಿಳು ಭಾಷೆಯನ್ನು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಬರೀತಾರೆ, ಓದ್ತಾರೆ. ಹಾಗೆ ಈಗ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡವನ್ನು ಕೂಡ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹಾಗೆ ಅವರ ಫ್ಯಾಮಿಲಿ, ಅವರ ಕುಟುಂಬಕ್ಕೂ ಕೂಡ ಕನ್ನಡ ಪರಿಚಯ ತುಂಬ ಚೆನ್ನಾಗಿದೆ. ಹೀಗಾಗಿ ದಕ್ಷಿಣ ಭಾರತದ ಭಾಷಾ ಪ್ರಾತಿನಿಧಿಕ ಸ್ವರೂಪಿಯಾಗಿ ಇವತ್ತು ರವಿಶಂಕರ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಆದರೆ ಭಾಷೆಗಳ ವಿಚಾರ ಅಲ್ಲ ಇವಾಗ ಮಾತಾಡ್ತಾ ಇರೋದು. ಸಂಸ್ಕೃತ ಸಿನಿಮಾ ಮಾಡಿದ್ದಾರೆ ಅವರು ಅಂತ. ಆ ಸಂಸ್ಕೃತ ಸಿನಿಮಾ ಎಂಥದ್ದು ಅಂದರೆ ಅನಿಮೇಷನ್ ಫಿಲ್ಮ್. ನೋಡಿ, ನಮ್ಮ ಭಾರತದಲ್ಲೇ ಅನಿಮೇಷನ್ ಫಿಲ್ಮ್ಗಳು, ಫೀಚರ್ ಫಿಲ್ಮ್ಗಳು ಮಾಡೋದಿಲ್ಲ. ನಾವು ಸೀರಿಯಲ್ಗಳಲ್ಲಿ ನೋಡ್ತೀವಿ, ಈ ಹನುಮಂತಂದು, ಭೀಮಂದು, ಇಂಥದ್ದು ಛೋಟಾ ಭೀಮು ಇದೆಲ್ಲ ನೋಡ್ತೀವಿ. ಅದೆಲ್ಲ ಸೀರಿಯಲ್ಗಳು, ಅದಂಥ ಲೆವೆಲಲ್ಲಿರುತ್ತೆ. ಆದರೆ ಒಂದು ಫೀಚರ್ ಫಿಲ್ಮ್ ಅಂದರೆ ರೆಗ್ಯುಲರಾಗಿ ಸರಿಯಾದಂತಹ ಒಂದು ಸಿನಿಮಾ, ಚಲನಚಿತ್ರ ಅಂತ ಮಾಡಿದ್ದು ಇಲ್ಲವೇ ಇಲ್ಲ. ಅದರಲ್ಲೂ ಸಂಸ್ಕೃತದಲ್ಲಂತೂ ಸಾಧ್ಯವೇ ಇಲ್ಲ ಅನ್ನೋಷ್ಟರಂಥ ಒಂದು ವಾತಾವರಣ ನಮ್ಮ ದೇಶದಲ್ಲಿದೆ. ಅಂಥ ಒಂದು ಅಪರೂಪದ ಕ್ಷೇತ್ರದಲ್ಲಿ, ಅಸಾಧ್ಯ ಅನ್ನೋವಂಥ ಕ್ಷೇತ್ರದಲ್ಲಿ ಸಾಧ್ಯವಾಗಿಸಿದ್ದು ರವಿಶಂಕರ್ ಅವರ ಕರ್ತೃತ್ವ ಶಕ್ತಿ. ಅವರು ಪುಣ್ಯಕೋಟಿ ಅನ್ನೋವಂಥ ಒಂದು ಫೀಚರ್ ಫಿಲ್ಮ್, ಅದು ಕೂಡ ಅನಿಮೇಷನ್ ಫೀಚರ್ ಫಿಲ್ಮ್ ಇನ್ ಸಂಸ್ಕೃತ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಅದ್ಭುತ ಅಂತ ನೀವೇ ಅದನ್ನು ಊಹಿಸ್ಬೋದು. ಅಂಥ ಆ ಚಿತ್ರವನ್ನು, ಅದಕ್ಕೆ ಸ್ಕ್ರಿಪ್ಟ್ ಬರೆದು ಡೈರೆಕ್ಟ್ ಮಾಡಿ ಅದನ್ನು ರಿಲೀಸ್ ಮಾಡಿ ಇವತ್ತು ಮೊದಲ ಅನಿಮೇಷನ್ ಸಂಸ್ಕೃತ ಫಿಲ್ಮ್ ಮಾಡಿದಂತಹ ಖ್ಯಾತಿಯನ್ನು, ಆ ಕಿರೀಟವನ್ನು ಹೊತ್ಕೊಂಡಿರುವಂತಹ ರವಿಶಂಕರ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಮೊದಲು ಅವರ ಸ್ವಲ್ಪ ಸ್ಥೂಲ ಪರಿಚಯ ಮಾಡಿಕೊಂಡು ಆಮೇಲೆ ಅವರು ಮಾಡಿರುವಂಥ ಈ ಅದ್ಭುತವಾದಂಥ ಕೆಲಸವನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ರವಿಶಂಕರ್, ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ನಮಗೆ. ನೀವು ಏನು ಮಾಡ್ತಿದ್ದೀರಾ? IT ಕ್ಷೇತ್ರದಲ್ಲಿ ಇದ್ದೀರಾ ಅಂತ ಗೊತ್ತು. ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಡೂಯಿಂಗ್? ಆಯಿತು. ನಾನು ಹುಟ್ಟಿದ್ದು ಬ್ಯಾಂಗ್ಳೂರಲ್ಲಿ, ಬೆಳೆದಿದ್ದು ಚೆನ್ನೈಯಲ್ಲಿ. ನೀವು ಹೇಳಿದಂಗೆ ನನ್ನ ಸ್ಕೂಲು, ಆಮೇಲೆ ಕಾಲೇಜಿಗೆ ನಾನು ಕೇರಳಗೆ ಹೋದೆ. ನಮ್ಮ ಅಪ್ಪಗೆ ಟ್ರಾನ್ಸ್ಫರ್ ಆಯಿತು. ನಮ್ಮ ಅಪ್ಪ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಟೈರ್ ಫ್ಯಾಕ್ಟ್ರಿಯಲ್ಲಿ. ಆವಾಗ ರಬ್ಬರ್ ಪರ್ಚೇಸ್ಗಾಗಿ ಕೇರಳಗೆ ಟ್ರಾನ್ಸ್ಫರ್ ಮಾಡಿದರು ಚೆನ್ನೈಯಿಂದ, ಫ್ಯಾಕ್ಟ್ರಿಯಿಂದ. ಅಲ್ಲಿ ಹೋಗಿ ಕಾಲೇಜ್ ನಾನು ಟ್ರಿವಾಂಡ್ರಮಲ್ಲಿ ಮಾಡಿದ್ದೆ. ಆಮೇಲೆ ಮತ್ತೆ ನಮ್ಮ ತಾತ ಇಲ್ಲಿದ್ದರು ಬ್ಯಾಂಗ್ಳೂರಲ್ಲಿ, ಒಂದು ಹೋಟೆಲ್ ಇಟ್ಕೊಂಡಿದ್ದರು. ಹಂಗಾಗಿ ನಾನು ಮತ್ತೆ ವಾಪಸ್ ಬ್ಯಾಂಗ್ಳೂರಿಗೆ ಬಂದೆ. ಅಪ್ಪ ಎಲ್ಲ ರಿಟೈರ್ ಆದಮೇಲೆ ನಮ್ಮ ತಾತನೇ ನನಗೆ ಕನ್ನಡ ಎಲ್ಲ ಕಲ್ತ್ಕೊಟ್ಟಿದ್ದು ಫಸ್ಟ್ ಮಾತಾಡೋಕ್ಕೆ. ಆಮೇಲೆ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಇದ್ದರು, ಎಲ್ಲರೂ ಸೇರಿ ನನಗೆ ಬರೆಯೋಕ್ಕೆ ಓದೋಕ್ಕೆಲ್ಲ ಹೇಳ್ಕೊಟ್ರು. ಹಾಗೆ ಸ್ವಲ್ಪ ಪರಿಚಯ ಆಯಿತು.
ಆಮೇಲೆ ಕೆಲಸಕ್ಕಾಗಿ ಸಿಂಗಪೂರು, ಬಾಂಬೆ, ಹೈದ್ರಾಬಾದ್ ಎಲ್ಲ ಹೋಗಿ ಮತ್ತೆ ವಾಪಸ್ ನಾನು ಬ್ಯಾಂಗ್ಳೂರಿಗೆ ಬಂದೆ. ನಮ್ಮ ಅಮ್ಮ ಅಪ್ಪ ಎಲ್ಲ ಇಲ್ಲೇ ಇದ್ದರು. ಸೊ ಇಲ್ಲೇ ಬಂದ ಮೇಲೆ 2005ಇಂದ ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ನನ್ನ ಎಕ್ಸ್ಪರ್ಟಿಸ್ ಅಂತ ಹೇಳೋದು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ, ಇಂಟರ್ನ್ಯಾಷನಲ್ ಕಂಪನಿಗಳಿಗೆ HR ಪ್ರಾಸೆಸಸ್ನ ಡಿಸೈನ್ ಮಾಡೋ ಕೆಲಸ. ಆದರೆ ನಂದು ಫಸ್ಟು ಕೆಲಸ ಸಿಕ್ಕಿದ್ದು ನಾನು ನಾಟಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೆ. ನೀವು ಓದಿದ್ದೇನು ಹೇಳಿ? ನಾನು BA ಇನ್ ಇಂಗ್ಲೀಷ್ ಲಿಟ್ರೇಚರ್, MA ಇನ್ ಇಂಗ್ಲೀಷ್ ಲಿಟ್ರೇಚರ್ ಎರಡು ಓದಿದ್ದೆ. ಡ್ರಾಮಾ ಮತ್ತು ರೈಟಿಂಗ್, ಕಾಪಿ ರೈಟಿಂಗ್, ಅಡ್ವರ್ಟೈಸಿಂಗ್, ಕಾಪಿ ಇನ್ಫೋಸಿಸ್ ಅಲ್ಲಿ ಏನಾದ್ರಿ? ಅದನ್ನು ಒಂದು ಕತೆ ಇದೆ. ಆ್ಯಕ್ಚುಲಿ ಎಲ್ಲ ಮಾಡ್ತಾ ಇದ್ದೆ ನಾನು. ಸೊ ಕಾಪಿ ರೈಟರ್ ಆಗಿ ಸೇರಿಕೊಂಡಿದ್ದೆ. ನನ್ನ ಫಸ್ಟ್ ಕೆಲಸ ಅನ್ನೋದು ಮೀಡಿಯಾ, ಕಾಪಿ ರೈಟಿಂಗ್ ಆ ರೀತಿಯಲ್ಲಿ ಮಾಡ್ತಾ ಇದ್ದೆ. ಸೊ ಆವಾಗ ಮಲ್ಟಿಮೀಡಿಯಾ ಎಲ್ಲ ಬರ್ತಾ ಇತ್ತು. ಈ ಕಾಪಿ ರೈಟಿಂಗ್ ಅನ್ನೋದನ್ನ ಒಂಚೂರು ಹೇಳಿ, ಯಾಕೆಂದ್ರೆ ಎಲ್ಲರಿಗೂ ಗೊತ್ತಾಗಲ್ಲ. ವಿಜ್ಞಾಪನ, ಅಡ್ವರ್ಟೈಸ್ಮೆಂಟ್ಸ್ ಬರೆಯುವ ಕಾಂಟೆಂಟನ್ನು ಕಾಪಿ ರೈಟಿಂಗ್ ಅಂತ ಹೇಳ್ತಾರೆ. ತುಂಬ ಅಟ್ರಾಕ್ಟಿವ್ ಆಗಿ ಬರೀಬೇಕು ಅದು. ನಾನು ಈ ಪೋಸ್ಟರ್ಗಳು ಬರೆಯೋದು, ಸೊ ಆ್ಯಡ್ಸ್ಗೆ ಟೆಕ್ಸ್ಟ್ ಬರೆಯೋದು, ಆ ಕೆಲಸ ನಂದು ಫಸ್ಟ್ ಕೆಲಸ. ಆವಾಗ ಟ್ರೈನಿ ಆಗಿದ್ದೆ. ಕ್ಯಾಂಪೇನ್ಸ್ ಡಿಸೈನ್ ಮಾಡೋದು, ದೊಡ್ಡ ದೊಡ್ಡ ಕ್ಯಾಂಪೇನ್ಸ್ ಡಿಸೈನ್ ಮಾಡೋದು, ಈ ಥರ ಕೆಲಸಗಳೆಲ್ಲ ಮಾಡ್ತಾಯಿದ್ದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆವಾಗ ಫಸ್ಟ್ ಈ ಮಲ್ಟಿಮೀಡಿಯಾ ಅಂತ ಬಂತು. ಕಂಪ್ಯೂಟರ್ಸಲ್ಲಿ ಗ್ರಾಫಿಕ್ಸ್ ಮಾಡ್ಬೋದು, ಕಂಪ್ಯೂಟರ್ಸಲ್ಲಿ. ಸೊ ಆವಾಗ ಸ್ವಲ್ಪ ನಾನು NIITಯಲ್ಲಿ ಹೋಗಿ ಒಂದು ಕಂಪ್ಯೂಟರ್ ಕೋರ್ಸ್ ಮಾಡಿದ್ದರಿಂದ ನಮ್ಮ ಏಜೆನ್ಸಿಯಲ್ಲಿ ಫಸ್ಟ್ ಕಂಪ್ಯೂಟರ್ ಸೆಟಪ್ ಮಾಡಿದಾಗ ನನ್ನನ್ನು ಅದಕ್ಕೆ ಇನ್ಚಾರ್ಜ್ ಎಲ್ಲ ಮಾಡಿದರು. ಸ್ವಲ್ಪ ನೋಡ್ಕೋಪ ಕಂಪ್ಯೂಟರ್ ಹೆಂಗಂತ ನಮ್ಗೆ ಯಾರೂ ನೋಡೇ ಇಲ್ಲ ನಾವು ಅಂತ ಹೇಳಿಬಿಟ್ಟು ಆವಾಗ ಡಿಪಾರ್ಟ್ಮೆಂಟ್ ಎಲ್ಲ ಕೊಟ್ಟಿದ್ರು ನೋಡೋಕ್ಕೆ. ಸೊ ಅದರಲ್ಲಿ ಸ್ವಲ್ಪ ಡ್ರಾಯಿಂಗ್ಸ್ ಮಾಡೋದು, ಇದೆಲ್ಲ ಸ್ವಲ್ಪ ಅದರಲ್ಲಿ ಸಾಫ್ಟ್ವೇರ್ಸ್ ಎಲ್ಲ ನೋಡೋದೆಲ್ಲ. ಆವಾಗ ಫಸ್ಟು ಇಂಡಿಯಾದಲ್ಲಿ ಇಂಟರ್ಯಾಕ್ಟಿವ್ ಮಲ್ಟಿಮೀಡಿಯಾ ಅನಿಮೇಟೆಡ್ CD ರೋಮ್ಸ್ ಬರ್ತಾಯಿತ್ತು ಆವಾಗ. ಸೊ ಅದು ಡಿಸೈನ್ ಮಾಡೋಕ್ಕೆ, ಬರೆಯೋಕ್ಕೆ, ಅದಕ್ಕೆ ಸ್ಕ್ರಿಪ್ಟ್ ಬರೆಯೋಕ್ಕೆ ಒಬ್ಬರು ಬೇಕು ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬಂತು. ನಾನು ಅಪ್ಲೈ ಮಾಡಿದ್ದೆ. ನನ್ನನ್ನು ಇಂಟರ್ವ್ಯೂ ಮಾಡಿದರು. ಮತ್ತು ಹೇಳಿದರು, ನಿನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನಿನ್ನನ್ನು ಟ್ರೈನಿಯಾಗಿ ನಾವು ತಗೊಳ್ತೀವಿ ಅಂತ ಹೇಳಿದರು. ಆ ಟ್ರೈನಿಯಾಗಿ ಕೆಲಸ ಮಾಡುವಾಗ ನನ್ನ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಅವರು ಯೂಟಾಯಿಂದ ಓದ್ಕೊಂಡು ಬಂದಿದ್ದವರು, ಇದನ್ನು ಮಲ್ಟಿಮೀಡಿಯಾ ಬಗ್ಗೆ, ಇನ್ಸ್ಟ್ರಕ್ಷನಲ್ ಡಿಸೈನ್, ಇನ್ಫಾರ್ಮೇಷನ್ ಡಿಸೈನ್ ಎಲ್ಲ ಓದ್ಕೊಂಡು ಬಂದಿದ್ದು. ತುಂಬ PhD ಮಾಡಿದ್ದವರು ಅವರು. ಒಂದು ಗುಜರಾತಿ ಡಾಕ್ಟರ್ ಅಮಿತಾ ಜಾಧವ್ ಅಂತ. ಅವರು ಅವ್ರದ್ದು ಪ್ರಭಾವ ನನ್ನ ಮೇಲೆ ತುಂಬ ಇತ್ತು. ನಾನೇ ಜೂನಿಯರ್ ಮೋಸ್ಟ್. ಆವಾಗ ನನ್ನ ಮನೆಯಲ್ಲಿ ಏನು ಕೆಲಸ ಇಲ್ಲ, ಬೆಳಗ್ಗೆ ಜೂನಿಯರ್ ಥರನೇ ಕಾಣಿಸ್ತಾ ಇದ್ದೀರಾ. ಆವಾಗ ನನಗೆ ಮನೆಯಲ್ಲಿ ಏನು ಕೆಲಸ ಇಲ್ಲ. ನಾನು ಮತ್ತು ತಾತ, ಅಪ್ಪ, ಅಮ್ಮ ಎಲ್ಲ ಈ ಕಡೆ ಇದ್ರು, ಎಲ್ಲರೂ ಬಿಸಿ ಇದ್ರು. ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಆಫೀಸ್ಗೆ ಹೋಗ್ಬಿಡೋದು, ಆಮೇಲೆ ಬರೋದೇ ಇಲ್ಲ. ಆಮೇಲೆ ಎಲ್ಲ ಮುಗಿಸ್ಕೊಂಡು ವಾಚ್ಮೆನ್ ಹೋದ್ಮೇಲೆ ನಾನು ಹೋಗೋದು ಮನೆಗೆ 9-9:30. ಯಾಕಂದರೆ ನನಗೆ ಎಲ್ಲ ಕಲ್ತ್ಕೋಬೇಕು, ನನಗೆ ದೊಡ್ಡ ಕಂಪ್ಯೂಟರ್ಗಳಿದ್ದೆ ಸುತ್ತು, ಎಲ್ಲ ಕಲ್ತ್ಕೋಬೇಕು ಅಂತ ಆಸೆ. 3 ತಿಂಗಳಲ್ಲಿ ನಮ್ಮ ಟೀಮ್ ಲೀಡರ್ಗೆ US ಅಲ್ಲಿ ಹೈಯರ್ ಎಜುಕೇಷನ್ದು ಅಡ್ಮಿಷನ್ ಸಿಕ್ತು. ಆವಾಗ ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಗೆ ಹೇಳಿದರು, ಎಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆ ಎಲ್ಲ ಗೊತ್ತಿರೋ ಒಬ್ಬನೇ ಇರೋದು ನಮ್ಮ ರವಿಶಂಕರ್ ಮಾತ್ರನೇ, ಅವನನ್ನೇ ಈ ಪ್ರಾಜೆಕ್ಟ್ಗೆ ಹೆಡ್ ಮಾಡಿಬಿಡಿ ಅಂತ. ಸೊ ಆವಾಗ ನನ್ನ ಲೈಫಲ್ಲೇ 3 ತಿಂಗಳು ಬರೀ ಟ್ರೈನಿ ಆಗಿದ್ದಿದ್ದು, ಸ್ಟ್ರೈಟ್ ಅವೇ ನನ್ನನ್ನು ಟೀಮ್ ಲೀಡ್ ಆಗಿ ಮಾಡಿಬಿಟ್ರು 3 ತಿಂಗಳಲ್ಲಿ. ಫಸ್ಟ್ ಇಂಟರಾಕ್ಟಿವ್ CD ರೋಮ್ ನಾನು ಸೆಲೆಕ್ಟ್ ಮಾಡಿದ್ದು ಸಬ್ಜೆಕ್ಟ್ ಪಂಚತಂತ್ರ. ಸೊ 5 ಸ್ಟೋರೀಸ್ ಆಫ್ 5 ಬುಕ್ಸ್ ತಗೊಂಡು ಅದನ್ನು ಜೋಡಿಸಿ ಒಂದು ಕತೆ ಮಾಡಿ, ಅದಕ್ಕೊಂದು ರ್ಯಾಪ್ ಸಾಂಗ್ ಇಂಗ್ಲೀಷಲ್ಲಿ ಬರೆದು ಅದಕ್ಕೆ ಅನಿಮೇಷನ್ ಮಾಡಿ ಹಂಗೆಲ್ಲ ಮಾಡಿದೆ 1995 ಅಲ್ಲಿ. ಸೊ IIT ವಾಸ್ ದ ಅದರ್ ಲ್ಯಾಬ್ ದಟ್ ವಾಸ್ ಡೂಯಿಂಗ್ ದ ಫಸ್ಟ್ CD ರೋಮ್. ಅವರು ಪಬ್ಲಿಷ್ ಮಾಡೋಕ್ಕೆ 1 ತಿಂಗಳು ಮುಂಚೆ ನಾವು ನಮ್ಮ CD ರೋಮ್ ಪಬ್ಲಿಷ್ ಮಾಡಿದ್ವಿ. ಹಂಗಾಗಿ ಇಂಡಿಯಾದಲ್ಲಿ ಫಸ್ಟ್ ಇಂಟರಾಕ್ಟಿವ್ ಸಿಗುತ್ತಾ ಅದು ನೋಡೋಕ್ಕೆ? ಇಲ್ಲ, ಈಗ ಇಲ್ಲ, ಅದು ನಾನೇ ಹುಡುಕ್ತಾ ಇದ್ದೀನಿ. 1995 ಮಾಡಿದ್ದು ಅದು. ಸೊ ಆಮೇಲೆ ಆ ಕಂಪನಿ ಕ್ಲೋಸ್ ಆಯಿತು, ನಾನು ಕೆಲಸ ಹುಡುಕಿ ಬೇರೆ ಕಡೆ ಹೋಗ್ಬಿಟ್ಟೆ. ಸೊ ಆವಾಗ ಅದೇ ನನಗೆ ಏನೋ ಫಸ್ಟ್ ಮಾಡುವುದು ಅನ್ನೋದು ನನಗೆ ಇದರಲ್ಲಿ ಇದೆ ಅಂತ ಅನಿಸ್ತಾ ಇದೆ. ಸೊ ಫಸ್ಟ್ CD ರೋಮ್ ಮಾಡಿದ್ದೆ ಪಂಚತಂತ್ರದ ಮೇಲೆ. ಆವಾಗಿಂದ ನನಗೊಂದು ಆಸೆ. ಆವಾಗ ಈ ಅನಿಮೇಷನ್ದು ಟೆಕ್ನಿಕ್ಸು ಇದೆಲ್ಲ ಗೊತ್ತಾದ ಮೇಲೆ ನಾವು ಹಿಂಗೆ ಮಾಡಿದರೆ ಚೆನ್ನಾಗಿರತ್ತಲ್ಲ ಅಂತ. ಸೊ ಆವಾಗ ನನ್ನ ಕೆಲಸ ಬಿಟ್ಟು ಹೋಗುವಾಗ ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಹೇಳಿದರು, ನೋಡಪ್ಪ, ನೀನು ಯು ಕಂಟಿನ್ಯೂ ಸ್ಟಡಿ, ಓಕೆ, ಅಕಾಡೆಮಿಕ್ಸನ್ನು ಬಿಡಬೇಡ. ಇಲ್ಲ, ನನಗೆ ಸಂಬಳ ಸಿಗ್ತಾ ಇದೆಯಲ್ಲ, ಸಾಕು ಇಷ್ಟು ಅಂತ. ಅಂದರೆ ಅವಾಗೆ ಬರೀ BA ಮಾಡಿದ್ದೆ. ಸೊ ಆವಾಗ ಪೋಸ್ಟಲಲ್ಲಿ MA ಮಾಡಿ ಆಮೇಲೆ
ಬಾಂಬೆ ಹೋಗಿ ಅಲ್ಲಿ ಮೀಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಚಿಪ್ ಅಂತ ಒಂದು ಮ್ಯಾಗಝಿನ್ ಬರ್ತಾಯಿತ್ತು, ಅದೊಂದು ಹೆಡ್ ಆಫ್ ದ ಮಲ್ಟಿಮೀಡಿಯಾವಾಗಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿದ್ದಾಗ MBA ಮಾಡಿದೆ HR ಸಿಸ್ಟಮ್ಸಲ್ಲಿ, HR ಸಿಸ್ಟಮ್ಸು ಸ್ಟ್ರಾಟಜಿಕ್ HR ಅಲ್ಲಿ MBA ಮಾಡಿದೆ. ಅದಕ್ಕೂ ನನ್ನ ಇನ್ಸ್ಪಿರೇಷನ್ ಆಗಿದ್ದು ನಮ್ಮ ಬಾಸೇ. ಯಾರು? ಅಮಿತಾ ಜಾಧವ್ ಅಲ್ಲ, ಕೃಷ್ಣನ್ ಅಂತ ಒಬ್ಬ ಬಾಸ್ ಇದ್ರು. ಅವ್ರು ಹೇಳಿದ್ರು, ನೋಡಪ್ಪ ಬರೀ MA BA ಇಂದ ಆಗೋದಿಲ್ಲ, ನೀನು MBA ಮಾಡು, ಕಾರ್ಪೊರೇಟ್ ಲೈಫಲ್ಲಿ ಇರಬೇಕು, ಎಲ್ಲ ಕಲ್ತ್ಕೋಬೇಕು ಅಂದರೆ ನಿನಗೆ ಬುದ್ಧಿ ಇದ್ರೆ, ಆದರೆ ನಿನಗೆ ಒಂದು ಸ್ಟ್ರಕ್ಚರ್ ಇಲ್ಲ, ಒಂದು ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಒಂದು ಇದು ನಿನಗೆ ಸಿಕ್ಕಿರೋದೆಲ್ಲ ಸಿಕ್ಕಿದೆ, ನಿನಗೆ ಟ್ಯಾಲೆಂಟ್ ಇದೆ, ಆದರೆ ಅದನ್ನು ಚಾನಲೈಸ್ ಮಾಡೋದಕ್ಕೆ ಇಲ್ಲ ಅಂತ. ಸೊ ನನ್ನ ಲೈಫಲ್ಲಿ ಒಳ್ಳೆ ಮೆಂಟರ್ ಸಿಕ್ಕಿದ್ದರಿಂದ ನನಗೆ ಒಳ್ಳೇದಾಯಿತು. ನೀನು ಓದು, ನಾನು ಹೆಲ್ಪ್ ಮಾಡ್ತೀನಿ ನಾನು ಅಂತ. ವೀಕೆಂಡ್ ಎಲ್ಲ ನನಗೆ ಫ್ರೀ ಮಾಡಿ ಕೊಡೋರು ಕೆಲಸಗಳೆಲ್ಲ. ವೀಕೆಂಡ್ MBA ಮಾಡಿದೆ ಅಲ್ಲಿ. ಮದುವೆ ಆದಮೇಲೆ ವೀಕೆಂಡ್ಸು, ಮಂಡೇ ಟು ಫ್ರೈಡೇ ಆಫೀಸು, ಸ್ಯಾಟರ್ಡೇ ಸಂಡೇ MBA ಹಂಗೆ ಮುಗಿಸ್ಕೊಂಡು HR ಸಿಸ್ಟಮ್ಸ್, ಇನ್ಸ್ಟ್ರಕ್ಷನಲ್ ಡಿಸೈನ್ಸು ಸಿಸ್ಟಮ್ಸ್ ಎಲ್ಲ ಮಾಡಿದಾಗ ಆವಾಗ ನನಗೆ 1-2 ವರ್ಷದಲ್ಲಿ ಈ ಕೆಲಸಗಳೆಲ್ಲ ಮಾಡಿ ಅಲ್ಲಿ ಸ್ವಲ್ಪ ಜಾಬ್ ಚೇಂಜ್ ಎಲ್ಲ ಆದಮೇಲೆ ಇನ್ಫೋಸಿಸಲ್ಲಿ 2007 ಸಿಕ್ತು. ಆವಾಗಿಂದ ಈ HR ಸಿಸ್ಟಮ್ಸ್ ಡಿಸೈನ್ ಮಾಡೋದು. ಸೊ ಆಲ್ರೆಡಿ ನನಗೆ ಮೀಡಿಯಾ ಪರಿಚಯ ಇತ್ತು, ಟ್ರೈನಿಂಗ್ ಪರಿಚಯ ಇತ್ತು, ಲರ್ನಿಂಗ್ ಹೆಂಗೆ ಮಾಡೋದು ಅಂತ ಪರಿಚಯ ಇತ್ತು, ಇನ್ಸ್ಟ್ರಕ್ಷನಲ್ ಡಿಸೈನ್ ಬಗ್ಗೆ ಗೊತ್ತಿತ್ತು, ಸಿಂಗಪೂರ್ಗಾಗಿ ಒಂದು ಪ್ರಾಜೆಕ್ಟ್ ಮಾಡಿದ್ದರಿಂದ. ಸೊ ಫಸ್ಟ್ ಇನ್ಸ್ಟ್ರಕ್ಷನಲ್ ಡಿಸೈನ್ ಎಲ್ಲ ಇಂಡಿಯಾದಲ್ಲಿ ಬರುವಾಗ ಆ ಕೋರ್ಸು ಟ್ರೈನಿಂಗ್ ಎಲ್ಲ ಸಿಂಗಪೂರ್ ಮಿಲಿಟ್ರಿಗೆ ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ರು. ಸೊ ಅವಾಗಿಂದ ತುಂಬ ಕ್ಷೇತ್ರಗಳಲ್ಲಿ ನನಗೆ ಎಕ್ಸ್ಪೋಷರ್ ಇತ್ತು. ಸೊ ಹೆಂಗ್ ಒಂದು ಆಮೇಲೆ ಸ್ವಲ್ಪ ಒಂದು ಟೀಮ್ ಹೆಂಗ್ ಬೆಳೆಸೋದು, ಅದು ಚಿಕ್ಕ ವಯಸ್ಸಲ್ಲೇ ಇವೆಲ್ಲ ಆಯಿತು. ಸೊ ದಟ್ಸ್ ಅನದರ್ ಅಡ್ವಾಂಟೇಜ್ ಅಲ್ಲ. ಕರೆಕ್ಟ್. ಸೊ ಬೈ ದ ಟೈಮ್ ಐ ವಾಸ್ 30-35 ನನಗೆ ಒಳ್ಳೆ ಒಂದು ರೌಂಡೆಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಕಾರ್ಪೊರೇಟ್ ಲೈಫಲ್ಲಿ. ಆವಾಗ ಈ ಆಸೆ ನನ್ನ ಮನಸ್ಸಲ್ಲಿ ಇತ್ತು, ಒಂದು ಅನಿಮೇಷನ್ ಮಾಡಬೇಕು ಅಂತ. ಸ್ವಾಮಿ ಅಯ್ಯಪ್ಪನ ಕತೆ ಬರೆದು ಅದನ್ನು ಅನಿಮೇಷನ್ ಮಾಡಬೇಕು ಅಂತ ಆಸೆ. ಸೊ ಅದಕ್ಕೆಲ್ಲ ನಾನೆಲ್ಲ ಸ್ಟಾರ್ಟ್ ಮಾಡಿದೆ. ಆದರೆ ಆವಾಗ ನನಗೆ ತುಂಬ ಎಕ್ಸ್ಪೋಷರ್ ಕಡಿಮೆ. ನನ್ನಿಂದ ಆಗಲ್ಲ ಅಂತ ಒಂದು ನಂಬಿಕೆನೂ ಇರಲಿಲ್ಲ. ಏನೋ ಸಿನಿಮಾ ಅಂದರೆ ತುಂಬ ದೊಡ್ಡ ಪ್ರಪಂಚ, ಅದು ನನಗಿಂದ ಆಗಲ್ಲ, ಬಾಕಿ ಎಲ್ಲರಿಗೂ ಕೊಟ್ಟು ಮಾಡಿಸೋಣ ಅಂತ ಒಂದು ಐಡಿಯಾ ಇತ್ತು. ನನ್ನ ಕೈಯಿಂದ ಸ್ವಲ್ಪ ಹಣ ಹೋಯ್ತು, ಎಲ್ಲರಿಗೂ ಕೊಟ್ಟೆ, ಯಾರು ವಾಪಸ್ ಏನು ಇದು ಮಾಡಿಲ್ಲ. ಸೊ ಸ್ವಲ್ಪ ಎಲ್ಲ ಮೋಸ ಹೋದೆ. ಆವಾಗ ಯಾಕಪ್ಪ, ನನ್ನ ವೈಫ್ ಹೇಳಿದರು, ಒಳ್ಳೆ ಫ್ಯಾಮಿಲಿ ಇದೆ, ಒಳ್ಳೆ ಕೆಲಸ ಇದೆ, ಯಾಕೆ ಇದಕ್ಕೆಲ್ಲ ಹೋಗ್ತಾ ಇದ್ದೀರಾ ನೀವು ಮಾಡಿ ಅಂತ. ಆದರೆ ಈಗಲೂ ನನಗೆ ಅನಿಸ್ತಾ ಇರೋದು ಏನಂದರೆ, ನನ್ನಿಂದ ಇದೆಲ್ಲ ಆಯಿತು, ನಾನೇನು ಮಾಡಲಿಲ್ಲ, ಭಾರತ ಮಾತಾಗೆ ಏನೋ ಬೇಕಾಗಿತ್ತು ನನ್ನಿಂದ ಮಾಡಿಸ್ಕೊಂಡ್ರು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಈ ಕೆಲಸಗಳೆಲ್ಲ ಮಾಡೋಕ್ಕೆ ತುಂಬ ಅರ್ಹತೆ ಕಮ್ಮಿ ಯಾರಿಗಿದೆ ಅಂದರೆ ನನಗಿದೆ. ಯಾಕಂದರೆ ಸಂಸ್ಕೃತ ಪರಿಚಯ ಇದೆ ಅಷ್ಟೇ. ತಮಿಳ್ನಾಡಲ್ಲಿ ಓದಿದ್ದರಿಂದ ಅಲ್ಲಿ ವಾತಾವರಣ ಹೆಂಗಿತ್ತು ಸ್ಕೂಲಲ್ಲೆಲ್ಲ, ಹಿಂದಿ ಮೇಲೆ ಒಂದು ದ್ವೇಷ, ಸಂಸ್ಕೃತ ಮೇಲೆ ಒಂದು ದ್ವೇಷ, ಬೇಡ ತಮಿಳು ಮಾತ್ರ ಸಾಕು, ನಾನು ಬರೀ ತಮಿಳು ಮಾತ್ರನೇ ಮಾತಾಡೋದು. ನಾನು ಇಂಗ್ಲೀಷಲ್ಲಿ MA ಮಾಡಿದಾಗಲೂ ಕೂಡ ಮನೆಯಲ್ಲಿ ಬರೀ ತಮಿಳು ಮಾತ್ರನೇ ಮಾತಾಡೋದು, ಬೇರೆ ಭಾಷೆಗಳು ಮಾತಾಡೋದಿಲ್ಲ. ತಮಿಳು ಮೇಲೆ ಅಷ್ಟೊಂದು ಅಭಿಮಾನ. ಆವಾಗ ನಮ್ಮ ಇನ್ಫೋಸಿಸಲ್ಲಿ ಒಂದು ವರ್ಕ್ಶಾಪ್ ಇತ್ತು, ಸಂಸ್ಕೃತ ಭಾರತಿದು 10 ದಿನದ ವರ್ಕ್ಶಾಪ್. ನಾನು ಹೋದೆ. ನನಗೆ 40 ವಯಸ್ಸು ಆದಮೇಲೆ ನಾನು ಸಂಸ್ಕೃತ ಪರಿಚಯ ಆಯಿತು. ಆವಾಗ ನನಗೆ ಇಷ್ಟು ಒಳ್ಳೆ ಲ್ಯಾಂಗ್ವೇಜ್ ನಮ್ಮ ಕಡೆ ಇದೆಯಾ. ಆವಾಗ ನಮ್ಮ ಆಫೀಸಲ್ಲೇ ಓದ್ತಾ ಇರೋರು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇದ್ದವರು, ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಹೆಡ್ ಇದ್ದವರು ಎಲ್ಲರೂ ಸಂಸ್ಕೃತ ಪಂಡಿತರು. ಇನ್ಫೋಸಿಸಲ್ಲಿ IITಯಲ್ಲಿ ಓದ್ಬಿಟ್ಟು ಪಾಣಿನಿದು ಎಲ್ಲ ಇಂಟ್ರೆಸ್ಟಿಂದ ಓದಿದ್ದವರು ಇದ್ದಾರೆ ಇನ್ಫೋಸಿಸಲ್ಲಿ. ಅವರೆಲ್ಲ ನಮಗೆ ಪರಿಚಯ ಆಯಿತು. ಅವರೆಲ್ಲ ಕೇಳಿದಾಗ, ಏನಪ್ಪ ನಾವು ಇಲ್ಲಿದ್ದೀವಿ, ಸಂಸ್ಕೃತ ಇಲ್ಲಿದೆ. ನಾನು ಹೊರಗಡೆ ಹೋದಾಗ ಒಂದು 50 ದೇಶಗಳ ಮೇಲೆ ಹೋಗಿದ್ದೀನಿ ನಾನು ಕನ್ಸಲ್ಟೆಂಟ್ ಆಗಿದ್ದಾಗ. ಚಿಕ್ಕ ಊರುಗಳಲ್ಲಿ ಹೋದಾಗ ಅವ್ರ ಊರಲ್ಲಿ ಇರುವ ಮಹಿಮೆ ಅದನ್ನೊಂದು ಮ್ಯೂಸಿಯಂ ಮಾಡಿ ಒಂದು ಬುಕ್ ಬರೆದರೆ ಸಾಕು, ಅವರನ್ನು ದೊಡ್ಡವರಾಗಿ. ನಮ್ಮ ಕಾಳಿದಾಸರದೆಲ್ಲ ಕೇಳಿದಾಗ ನನಗೆ ಏನಪ್ಪ, ನಮಗೆ ಪರಿಚಯ ಕೂಡ ಇಲ್ವಲ್ಲ, ನಮಗೆ ಪಬ್ಲಿಕ್ ಕಾನ್ಷಿಯಸ್ನೆಸ್ಲಿ ಕೂಡ ಇಲ್ಲ. ಆದರೆ ಬೇರೆ ಊರುಗಳಲ್ಲಿ ಚಿಕ್ಕ ವಿಷಯಗಳನ್ನು ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ದೊಡ್ಡದು ಇಟ್ಕೊಂಡು ನಮ್ಮನ್ನು ಹೊರಗಡೆ ಯಾರಿಗೂ ಗೊತ್ತಿಲ್ಲ, ತೋರಿಸ್ಕೊಳ್ಳೋಕೆ ಹೋಗಲ್ಲ. ಸೊ ನನ್ನಿಂದ ಒಂದು ಸಂಸ್ಕೃತ ಯೂನಿವರ್ಸಿಟಿ ಮಾಡೋಕ್ಕಾಗೋದಿಲ್ಲ. ಆದರೆ ನಾನು ಸಂಸ್ಕೃತದಲ್ಲಿ ಒಂದು ಚಲನಚಿತ್ರ ಮಾಡ್ಬೋದು. ಯಾಕಂದರೆ ನಾನು ಸ್ವಲ್ಪ ಹಿಂದಿ ಕಲ್ತ್ಕೊಂಡಿದ್ದು ಈ ದೂರದರ್ಶನಲ್ಲಿ ಬರುವ ನ್ಯೂಸ್ ನೋಡಿ ಹಿಂದಿ ಹಿಂಗೆ ಮಾತಾಡ್ತಾರೆ ಅಂತ. ಮತ್ತು ಬಾಂಬೆ ಎಲ್ಲ ಹೋದಾಗ ಪರಿಚಯ ಆಯಿತು. ಸೊ ಯಾಕೆ ಮಕ್ಕಳಿಗೆ ಸಂಸ್ಕೃತವನ್ನು ಇಂಟ್ರಡ್ಯೂಸ್ ಮಾಡಬಾರ್ದು? ಒಂದು ಫಿಲಿಮ್ ಅಂದರೆ ಟೆಕ್ಸ್ಟ್ ಬುಕ್ಕಿಂತ ಟೆಕ್ಸ್ಟ್ ಇರುತ್ತೆ, ನೋಡ್ತಾರೆ,
ಎಮೋಷನ್ಸ್ ಇರುತ್ತೆ, ಸೌಂಡ್ ಇರುತ್ತೆ, ಮ್ಯೂಸಿಕ್ ಇರುತ್ತೆ, ಅದರಿಂದ ಮನಸ್ಸಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಮಕ್ಕಳು ಸಿನಿಮಾದ ಡೈಲಾಗ್ಸ್ ಹೇಳ್ತಾರೆ. ಸೊ ಅದರಿಂದ ನನಗೆ ಏನು ಅನಿಸ್ತಾ ಇತ್ತು ಅಂದರೆ, ಸಂಸ್ಕೃತವನ್ನು ಸಿನಿಮಾಕ್ಕಿಂತ ದೊಡ್ಡ ಯೂನಿವರ್ಸಿಟಿ ಇಲ್ಲ ಸಂಸ್ಕೃತ ಇಂಟ್ರಡ್ಯೂಸ್ ಮಾಡೋಕ್ಕೆ. ಸೊ ಒಂದು ಸಿನಿಮಾ ಮುಖೇನ ಸಂಸ್ಕೃತ ಇಂಟ್ರೊಡಕ್ಷನ್, ವಿಷುವಲ್ ಇಂಪ್ಯಾಕ್ಟ್ ಇಸ್ ವೆರಿ ಹೈ. ಎಮೋಷ್ನಲ್ ಇಂಪ್ಯಾಕ್ಟ್ ಬೇರೆ ಇರುತ್ತೆ ಸಿನಿಮಾ ಅಂದರೆ. ಸೊ ಆ ಡೈಲಾಗ್ಸ್ ಹಂಗೆ ನಮಗೆ ರಿಜಿಸ್ಟರ್ ಆಗೋದು, ಆ ಮಾಡ್ಯುಲೇಷನ್ ಅದು ಇದು ಅಂತ. ಸೊ ಏನು ಗೊತ್ತಿಲ್ಲ, ಆದರೆ ನಾನು ಒಂದು ಡಿಸಿಷನ್ ತಗೊಂಡಿದ್ದೆ. 10 ವರ್ಷ ಆಯಿತು, 2013-14 ನನಗೆ ಈ ಕತೆ ಐಡಿಯಾ ಬಂತು. ನಾನು ಬಸ್ಸಲ್ಲಿ ಹೋಗುವಾಗ 1 ಗಂಟೆ ಇನ್ಫೋಸಿಸ್ ಆಫೀಸ್ಗೆ ಹೋಗೋಕ್ಕೆ ಹೊಸೂರು ರೋಡಲ್ಲಿ ನನ್ನ ಜೊತೆ ನನ್ನ ಫ್ರೆಂಡು ಇರ್ತಾನೆ. ಅವನೇ ಫಸ್ಟ್ ಪುಣ್ಯ ಕೊಟ್ಟಿದ್ದು ಕತೆ ನನಗೆ ಹೇಳ್ಕೊಟ್ಟಿದ್ದು. ನಾವಿಬ್ರು ಮಾತಾಡ್ತಾ ಹೋಗೋದು ಬಸ್ಸಲ್ಲಿ. ಅವ್ರ ಕನ್ನಡದ ಉಮೇಶ್ ಕಾರಂತ್ ಅಂತ ಭದ್ರಾವತಿಯಿಂದ. ಅವರು ಈ ಕರ್ನಾಟಕದಲ್ಲಿ ಪುಣ್ಯಕೋಟಿ ಬಹಳ ಹೌದು ಜನಪ್ರಿಯ. ಸೊ ರವಿಶಂಕರ್ ಕೇಳಿದ್ಯಾ ಅಂತ ಕೇಳಿದ. ಇಲ್ಲ ನಾನು ಕೇಳೇ ಇಲ್ಲ ಈ ಕತೆ ಅಂತ. ಏನಪ್ಪಾ ನೀನು ಅಂತ. ತಮಿಳ್ನಾಡಲ್ಲೆಲ್ಲ ಇಲ್ಲ, ಅಷ್ಟು ನಮ್ಮ ಸಿಲೆಬಸ್ ಅಲ್ಲಿ ಇಲ್ಲ, ನಾನು ಕೇಳಿಲ್ಲ. ಅವ್ರು ಹೇಳಿದಾಗ ನನ್ನ ಕಣ್ಣೆಲ್ಲ ತುಂಬೋಯ್ತು. ನನಗೆ ತಕ್ಷಣ ಒಂದು ಐಡಿಯಾ ಬಂತು. ನಾನು ಅವನ ಹತ್ರ ಹೇಳಿದೆ, ಉಮೇಶ ಯಾಕೆ ಹಿಂಗಿರಬಾರ್ದು, ಯಾಕೆ ಹುಲಿ ಹೊರಗಡೆ ಬರಬೇಕು, ಯಾಕೆ ಇದು ಹಂಗೆ ಹೋಗಬೇಕು, ಅಲ್ಲಿ ಏನೋ ಆಗಿದೆ ಆ ಗ್ರಾಮದಲ್ಲಿ, ಅದರಿಂದ ಇಂದು ನಡೆದಿದೆ ಅಂತ ಒಂದು ಸಾಂಕಲ್ಪಿಕವಾಗಿ ಒಂದು ಕತೆ ನಾನು ಮಾಡ್ತೀನಿ ಅಂತ. ಒಳ್ಳೆ ಕತೆ ಅಪ್ಪ, ನೀನು ಬರೆಯು ಅಂತ ಹೇಳಿದ. ಹಂಗೆ ಈ ಐಡಿಯಾ ಇಟ್ಕೊಂಡು ನಡ್ಕೊಂಡಿದ್ದೆ. ಆವಾಗ ಸಂಸ್ಕೃತ ಸಿನಿಮಾ ಮಾಡೋಣ ಅಂತ ಐಡಿಯಾ ಬಂತು. ಆದರೆ ಈ ಸತಿ ನಾನು ಒಂದು ತೀರ್ಮಾನ ಮಾಡಿದೆ, ಯಾರ ಹತ್ರನೂ ಮೋಸ ಹೋಗಲ್ಲ. ಏನು ಮಾಡಿದ್ರು ನಾನೇ ಮಾಡ್ತೀನಿ, ನಾನೇ ಬರೀತೀನಿ, ಇನ್ಕ್ಲೂಡಿಂಗ್ ಅನಿಮೇಷನ್ ಎಲ್ಲ ನಾನೇ ಮಾಡ್ತೀನಿ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ನಾನೇ ಕ್ರೌಡ್ ಫಂಡ್ ಮಾಡ್ತೀನಿ ಅಂತ. ದೇವರ ಇಚ್ಛೆಯಲ್ಲಿ ತುಂಬ ಒಳ್ಳೆಯ ಜನರ ಸಂಪರ್ಕ ಸಿಕ್ತು, ನಿಮ್ಮ ಸಂಪರ್ಕನೂ ಸಿಕ್ಕಿತು. ಓಕೆ, ಸೊ ಡಬ್ಬಿಂಗ್ ಬಗ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನನಗೇನು ಗೊತ್ತಿಲ್ಲ ಸಂಸ್ಕೃತ ಹೆಂಗೆ ಮಾತಾಡ್ತಾರೆ. ನಾನೇನು ಅಂದ್ಕೊಂಡೆ ಅಂದರೆ, ಯೂನಿವರ್ಸಿಟೀಸನ್ನು ಅಪ್ರೋಚ್ ಮಾಡಿ, ಅಲ್ಲಿ ಡ್ರಾಮಾ ಡಿಪಾರ್ಟ್ಮೆಂಟ್ ಇದ್ದರೆ ಅಪ್ರೋಚ್ ಮಾಡಿ ಅವ್ರ ಹತ್ರ ಕೇಳೋಣ ಅಂತೆಲ್ಲ ನೆನಪಿಟ್ಟುಕೊಂಡಿದ್ದಾಗ, ಯಾರೋ ಒಬ್ಬರು ರಾತ್ರಿ 11 ಗಂಟೆಗೆ ಸುಹಾಸ್ ಮಹೇಶ್ ಅಂತ ಟ್ವಿಟ್ಟರಲ್ಲಿ ಅವರು ರಾತ್ರಿ ಫೋನ್ ಮಾಡಿಬಿಟ್ಟು 11 ಗಂಟೆಗೆ, ನಿಮಗೆ ಡಾಕ್ಟರ್ ಲೀಲಾ ಗೊತ್ತಾ ಅಂತ ಕೇಳಿದರು. ಓಕೆ, ಇಲ್ಲ ನನಗೆ ಗೊತ್ತಿಲ್ಲ. ಏನಪ್ಪ ಬ್ಯಾಂಗ್ಳೂರಲ್ಲೇ ಇದ್ದಾರೆ, ಸೊ ನಾನು ನಂಬರ್ ಕೊಡ್ತೀನಿ, ನೀವು ಮಾತಾಡಿ ಅಂತ ಹೇಳಿದರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ತಕ್ಷಣ ನಿಮಗೆ ಫೋನ್ ಮಾಡಿದೆ, ಈ ಥರ ನಾನು ಸಿನಿಮಾ ಮಾಡ್ತೀನಿ, ರೆಸ್ಟ್ ಇಸ್ ಹಿಸ್ಟ್ರಿ ಅಂತ ಹೇಳ್ತಾರಲ್ಲ, ಲೀಲಾ ಮೇಡಮ್ ನಮ್ಮ ಸ್ಕ್ರಿಪ್ಟ್ ತಗೊಂಡ್ರು. ಅದನ್ನೊಳಗಡೆ ನಾನು ಫಸ್ಟು ಮಲಯಾಳಂ ಚಿಲ್ಡ್ರನ್ಸ್ ರೈಟರಿಂದ ಅದನ್ನು ಬರೆಸಿ, ನಾನು ಇಂಗ್ಲೀಷಲ್ಲಿ ಐಡಿಯಾಸ್ ಬರೆದು, ಮಲಯಾಳಂದಲ್ಲಿ ಡೈಲಾಗ್ಸ್ ಬರೆದು, ಸಂಸ್ಕೃತ ಭಾರತಿಯಲ್ಲಿ ಇರುವ ಒಬ್ಬರಿಗೆ ಕೊಟ್ಟು ಅದನ್ನು ಟ್ರಾನ್ಸ್ಲೇಟ್ ಮಾಡಿಸಿ, ಬೇರೊಬ್ಬರಿಗೆ ಕೊಟ್ಟು ಅದನ್ನು ಚೆಕ್ ಮಾಡಿಸಿ, ನನಗೆ ಗೊತ್ತಿರಲಿಲ್ಲ ಹತ್ರ ಇಷ್ಟು ದೊಡ್ಡ 40 ವರ್ಷದಿಂದ ಸಂಸ್ಕೃತಕ್ಕೆ ಸೇವೆ ಮಾಡಿರೋ ಒಬ್ಬರು ವ್ಯಕ್ತಿ ಇದ್ದಾರೆ, ಜಿ ವಿ ಅಯ್ಯರ್ ಜೊತೆ ಕೆಲಸ ಮಾಡಿದ ಒಂದು ವ್ಯಕ್ತಿ ಇಲ್ಲೇ ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಆವಾಗ ಎಲ್ಲ ತೊಗೊಂಡು ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟೆ, ನನಗೆ ಹಿಂಗೆ ಬೇಕು ಅಂದೆ. ಸೊ ಎಲ್ಲ ಆ್ಯಕ್ಟರ್ಸನ್ನು ತಗೊಂಡು ಬಂದು ಸ್ಟುಡಿಯೋ ಅಲ್ಲಿ ಟ್ರೈನ್ ಮಾಡಿಸಿ, ಡಬ್ಬಿಂಗ್ ಮಾಡಿಸಿ ಎಲ್ಲ ಕೊಟ್ಟಿದ್ದೀವಿ. ಓಕೆ, ಇದು ಸಾಕ್ಷಾತ್ಕಾರ ಆಯಿತು. ಅಲ್ಲ, ಈ ಸಿನಿಮಾ ಇದು ನೀವು ಹೇಳಿದ್ರಿ, ಕತೆ ಕೇಳಿದ ತಕ್ಷಣ ನೀವು ಅದಕ್ಕೆ ಬೇರೆ ರೂಪನೇ ಕೊಟ್ರಿ ಅಂತ. ಇವಾಗ ಅದನ್ನು ನೀವು ಅನಿಮೇಷನ್ ಮಾಡಿದ್ರಲ್ಲ, ಅದಕ್ಕೆ ಬೇರೆ ಟೆಕ್ಸ್ಟ್ ಇದೆ, ನಮ್ಮ ಪುಣ್ಯಕೋಟೆಗಿಂತ ಸ್ವಲ್ಪ ಬೇರೆ ಥರ ಇದೆ. ಅದ್ರ ಬಗ್ಗೆ ಹೇಳಿ, ಯಾತಕ್ಕೆ ಅದನ್ನು ಮಾಡಿದ್ರಿ? ಅಂದರೆ ಅದನ್ನು ಬದಲಾಯಿಸಿದ್ರಿ ನೀವು ಅಲ್ವಾ? ಪುಣ್ಯಕೋಟೆ ಅದೇ, ಆದರೆ ಕಥೆಯ ಹೂರಣ ಇದೆಯಲ್ಲ, ಅದರ ಮೆಸೇಜಿಂಗು ಅದು ಸ್ವಲ್ಪ ನೀವು ಬದಲಾಯಿಸಿದ್ದೀರಾ. ಅದು ಯಾಕೆ ಮಾಡಿದ್ರಿ? ಆಮೇಲೆ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ, ಅದ್ರ ಬಗ್ಗೆ ಹೇಳಿ. ಆಯಿತು, ಹೇಳ್ತೀನಿ. ಸೊ ಒಂದು ಹುಲಿ ಒಂದು ಹಸುವನ್ನು ತಿನ್ನಕ್ಕೆ ಬಂತು ಅಂತ ಹಾಡು ಅಷ್ಟೇ, ಅದು ಒಂದು ಲೈನರ್ ಅಂತ ಇಟ್ಕೊಳ್ಳಿ. ಅದಕ್ಕೆ ಏನಾದರೂ ಒಂದು ಕಾರಣ ಇರಬೇಕು. 2-3 ವಿಷಯಗಳಿದೆ. ಆ್ಯಕ್ಚುಲಿ ಈ ಕತೆ ಕೇಳಿದ ಆ ಒಂದು ದಿನದಲ್ಲಿ ನಾನು ಕ್ಯಾಂಟೀನಲ್ಲಿ ಇದ್ದಾಗ ಹೇಳಿದರು, ಆಫ್ರಿಕಾದಲ್ಲಿ ಈ ಪೋಚಿಂಗ್ ಎಲ್ಲ ನಡೆಯೋದ್ರಿಂದ ಅನಿಮಲ್ಸ್ದು ಬಿಹೇವಿಯರ್ಸ್ ಚೇಂಜ್ ಆಗ್ತಾ ಇದೆ. ಯಾಕಂದರೆ ಎಲಿಫೆಂಟ್ಸ್ ಆರ್ ನಾಟ್ ಗೆಟಿಂಗ್ ಪ್ಯಾರೆಂಟಿಂಗ್, ಅಮ್ಮ ಅಪ್ಪದು ಪ್ರೀತಿ ಸಿಕ್ಕದೆ, ಬಿಕಾಸ್ ದ ಪ್ಯಾರೆಂಟ್ಸ್ ಆರ್ ಪೋಚ್ಡ್ ಬೈ ದ ಹಂಟರ್ಸ್. ಸೊ ಅದರಿಂದ ಈ ಚಿಕ್ಕ ಎಲಿಫೆಂಟ್ಸ್ಗೆ ದೇ ಡೋಂಟ್ ನೋ ಪ್ಯಾರೆಂಟಿಂಗ್, ಅದರಿಂದ ಅವರು ಅಗ್ರೆಸಿವ್ ಆಗಿದ್ದಾರೆ. ಸೊ ಅನಿಮಲ್ಸ್ದು ಒಂದು ಸೋಷಿಯಲ್ ಲೈಫ್ ಹಾಳಾಗ್ತಾ ಇದೆ ಬಿಕಾಸ್ ಆಫ್ ಮ್ಯಾನ್ಸ್ ಗ್ರೀಡಿನೆಸ್. ಅದು ಬೇಕು, ಇದು ಬೇಕು, ಪ್ರಕೃತಿಯಲ್ಲಿರುವ ಇದೆಲ್ಲ ಬೇಕು, ನನಗೆ ಬೇಕು ಅಂತ. ಸೊ ಅದು ಒಂದು ಲೈನ್ ನನ್ನ ಮನಸ್ಸಲ್ಲಿ ಉಳಿ. ಅದೆಲ್ಲದರ ಜೊತೆಗೆ ನನಗೆ ಬೇಕು ಅನ್ನೋ ಒಂದು ಗ್ರೀಡ್ ಜೊತೆಗೆ
ಇನ್ನೊಂದು ಪ್ರಾಣಿಯ ಒಂದು ನೀಡ್ಸ್ ಇರುತ್ತಲ್ಲ, ಬಯೋಲಾಜಿಕಲ್ ಆರ್ ಅದರ್ವೈಸ್, ಅದ್ರ ಬಗ್ಗೆ ಮನುಷ್ಯನಿಗೆ ತೀರಾ ಇದಿದೆ, ಕೆಟ್ಟದಾದಂಥ ಅಭಿಪ್ರಾಯ ಇದೆ. ಆ ಸೆನ್ಸಿಟಿವಿಟಿ, ಆ ಸೂಕ್ಷ್ಮ ಸ್ಪಂದನೆ ಅಂತಿಲ್ಲ, ಅವಕ್ಕೂ ಕೂಡ ನಮ್ಮ ಹಾಗೆ ಪ್ರೀತಿ ಬೇಕು ಅನ್ನೋ ಒಂದು ಭಾವನೆ ಬಿಟ್ಬಿಟ್ಟಿದ್ದೀವಿ ನಾವು. ಅದು ಬಹಳ ನೋವಾಗುತ್ತೆ. ಪ್ರಾಣಿಗಳಿಗೂ ಇದೆ ಆ ಸೂಕ್ಷ್ಮತೆ, ಅದನ್ನು ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು. ಸೊ ಅದು ಆ ಕತೆ ಕೇಳಿದಾಗ ಆ ಹುಲಿಗೂ ಒಂದು ಫ್ಯಾಮಿಲಿ ಇರಬೇಕಪ್ಪ ಅಲ್ವಾ. ಅವನು ಹುಲಿಯನ್ನು ವಿಲನ್ ಆಗಿ ಅಂದ್ಕೊಂಡಿದ್ದೀವಿ, ಅವನು ವಿಲನ್ ಅಲ್ಲ. ಈ ಮನುಷ್ಯನಿದ್ದಾನೆ, ಅವನು ಪಾಲಿಸ್ತಾ ಇದ್ದಾನೆ ಹಸುವನ್ನು. ಸೊ ಮನುಷ್ಯನ ಗ್ರೀಡಿನೆಸ್ ಇಟ್ಕೊಂಡು ಈ ಹುಲಿದು ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಯಾಕೆ ಒಂದು ಕತೆ ಬರೀಬಾರ್ದು ಅಂತ ಒಂದು ಐಡಿಯಾ. ಸೊ ಹೆಂಗೆ ಬಂದರು, ಯಾಕೆ ಹುಲಿ ಬಂತು ಹೊರಗಡೆ ಅರಣ್ಯದಿಂದ, ಯಾಕೆ ಹಸುವನ್ನು ಮೀಟ್ ಮಾಡೋಕ್ಕೆ ಬಂತು, ಅಲ್ಲಿ ಅದಕ್ಕೆ ಊಟ ಸಿಗ್ತಾ ಇಲ್ಲ, ಅದಕ್ಕೆ ಕಾರಣ ಏನಾಗಿರ್ಬೋದು, ಈ ಹೊರನಾಡದಲ್ಲಿ ಕರ್ನಾಟಕದ ಇದರಲ್ಲಿ ಏನೇನು ನಡೆದಿದೆ ಕರ್ನಾಟಕದಲ್ಲಿ ಎಂತಲ್ಲ, ಧರಣಿ ಮಂಡಲ ಮಧ್ಯದೊಳಗೆ ಕರ್ನಾಟಕ ನಾಡದಲ್ಲಿ ಹಂಗೆ ಈ ಹಾಡು ಕೇಳಿದಾಗ ಅದನ್ನು ಒಂದು ಗ್ರಾಮವಾಗಿ ಭಾವಿಸ್ಕೊಂಡು ಅಲ್ಲಿ ಏನೇನು ನಡೆದಿದೆ ಅಂತ ಭಾವಿಸ್ಕೊಂಡು ಅದರಿಂದ ಒಂದು ಮೆಸೇಜನ್ನು ತಗೊಂಡು, ಸೊ ನನ್ನ ಕಥೆದು ಒಂದು 60-70% ಇಸ್ ದ ಬಿಲ್ಡಪ್ ಟು ವೈ ದ ಕೌ ಅಂಡ್ ದ ಟೈಗರ್ ಮೆಟ್ ಈಚ್ ಅದರ್. ಆ ಒಂದು ಎನ್ಕೌಂಟರ್ಗೆ ಏನೇನು ನಡೆದಿದೆ ಅದನ್ನು ಮುಂದೆ ಅನ್ನೋದು ಒಂದು ಕಲ್ಪನೆ, ಒಂದು ಇದು ಹಿನ್ನೆಲೆಯಲ್ಲಿ ಏನಿದೆ ಅಂತ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದು ಇಮ್ಯಾಜಿನೇಷನ್. ಸೊ ಹಂಗೆ ನಾನು ಬರ್ಕೊಂಡು ಬಂದೆ. ಇದೆಲ್ಲ ಐಡಿಯಾವಾಗಿತ್ತು ನನ್ನ ಮನಸ್ಸಲ್ಲಿ. ಆಮೇಲೆ ಯಾಕಂದರೆ ಅನಿಮೇಷನ್ನಿಗೆ ತುಂಬ ಸೂಟಬಲ್ ಆಗಿರೋದು, ಯಾಕಂದರೆ ರಿಯಲ್ ಲೈಫಲ್ಲಿ ಅನಿಮಲ್ಸ್ ಮಾತಾಡೋದು ತುಂಬ ಕಷ್ಟ, ಅನಿಮೇಷನಲ್ಲಿ ಮಾತಾಡಿಸ್ಬೋದು, ಯಾಕಂದರೆ ಫ್ಯಾಂಟಸಿ. ಸೊ ಅನಿಮೇಷನ್ಗೆ ಸೂಟಬಲ್ ಆಗಿ ಒಂದು ಸ್ಟೋರಿ ಇರುತ್ತೆ ಅಂತ ಅನಿಮೇಷನಲ್ಲಿ ಅಂದ್ಕೊಂಡೆ. ಸೊ ಹಿಂಗೆ ಬರಬೇಕು, ಇದ್ದು ಬರಬೇಕು, ಬೆಸ್ಟ್ ಜನರನ್ನು ಕರ್ಕೋಬೇಕು ನಮ್ಮ ಜೊತೆಗೆ, ಹಿಂಗೆ ಮಾಡಬೇಕು. ನನ್ನ ಲೈಫಲ್ಲೇ ಒಂದೇ ಒಂದು ಸ್ಟೋರಿ ನಾನು ಮಾಡೋದು, ಅದನ್ನು ಹಂಗೆ ಚೆನ್ನಾಗಿ ಮಾಡೋಣ ಅಂತ ನನ್ನ ವೈಫ್ ಹತ್ರನೂ ಕೇಳಿದೆ. ಅವ್ರಿಗೂ ಗೊತ್ತು ನನಗೆ 20 ವರ್ಷದಿಂದ ಈ ಆಸೆಗಳಿದೆ ಅಂತ. ಸೊ ಅವರು ಹೇಳಿದರು, ಸರಿ ನನಗೆ 2 ಮಕ್ಕಳು, ಸರಿಯಪ್ಪ 3ನೇ ಒಂದು ಮಗು ಇತ್ತಂದ್ರೆ ಸ್ಕೂಲ್ಗೆ ಕಳ್ಸೋಲ್ವಾ, ಫೀಸ್ ಕಟ್ಟೋಲ್ವಾ, 3 ಮಕ್ಳು ಇದ್ದಾರೆ ಅನ್ಕೊಳ್ತೀವಿ, 3ನೇ ಮಕ್ಕಳ ಹೆಸರು ಪುಣ್ಯಕೋಟಿ ಅಂತ ಅನ್ಕೊಳ್ತೀವಿ. ಒಬ್ಬೊಬ್ಬರು ದೊಡ್ಡ ಕಾರ್ ತಗೊಳ್ತಾರೆ, ದೊಡ್ಡ ಫ್ಲಾಟ್ ತಗೊಳ್ತಾರೆ, ಇನ್ ಸಿನಿಮಾ ತಗೋ ಅಂತ ಹೇಳಿದ್ರು. ಪರವಾಗಿಲ್ವೇ, ಇಷ್ಟು ಒಳ್ಳೆ ಅರ್ಥ ಮಾಡ್ಕೊಳ್ಳೋ ಅಂತ ಕುಟುಂಬ ನಿಮ್ಮದು, ಲಕ್ಕಿ ಆ ವಿಚಾರದಲ್ಲಿ ನೀವು. ಹೌದು. ಸೊ ಕಷ್ಟಗಳಿತ್ತು, ತುಂಬಾನೇ ಕಷ್ಟಗಳಿತ್ತು, ನಿಮ್ಗೆ ಇದ್ದೇ ಇರುತ್ತೆ, ಗೊತ್ತಿದೆ. ಸೊ ಎಷ್ಟು ಕಷ್ಟ ಅಂದರೆ ಕೊನೆಗೆ ನಿಮ್ಮ ಹೆಲ್ತೇ ಹಾಳಾಗೋಯ್ತು ಅದರಿಂದ. ಆದರೂ ಅದೇ ಹೇಳಿದ್ನಲ್ಲ, ನೀವು ಭಾಗ್ಯಶಾಲಿಗಳು, ಹೊರಗೆ ಬಂದಿದ್ದೀರಾ, ಸ್ಟಿಲ್ ಯು ಆರ್ ಡೂಯಿಂಗ್ ಗುಡ್ ಥಿಂಗ್ಸ್. ಕರೆಕ್ಟ್. ಸೊ ನನ್ನ ರೆಗ್ಯುಲರ್ ಕೆಲಸ ಬೇರೆ ಇತ್ತು. ಸೊ ಇನ್ಫೋಸಿಸಲ್ಲಿ ಬರ್ತಾ ಇದೆ. ಇನ್ಫೋಸಿಸಲ್ಲಿ ಇದು ಕ್ರೌಡ್ ಫಂಡೆಡ್ ಮೂವಿ, ಎಲ್ಲರೂ ಹಣ ಹಾಕಿ ಮಾಡಿರುವ ತನಕ ಒಂದು ಮೂವಿ. ಮೋಹನ್ ದಾಸ್ ಪೈ ಅಂತ ನಮ್ಮ ಇನ್ಫೋಸಿಸ್ ಬೋರ್ಡ್ ಮೆಂಬರ್, ಅವರು ಧಾರ್ಮಿಕವಾಗಿ ತುಂಬ ಕೆಲಸಗಳು ಮಾಡ್ತಾರೆ, ಫಿಲಾಂಥ್ರಾಪಿಸ್ಟ್. ಹೋಗಿ ನೋಡಿದೆ, ಅವ್ರು ಹೇಳಿದರು ಮಾಡಪ್ಪ, ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನಾನು ಮಾಡ್ತೀನಿ, ಯಾಕಂದರೆ ಎಲ್ಲರೂ ನಿಮ್ಮ ಪ್ರಾಜೆಕ್ಟ್ಗೆ ನಂಬಿಕೆ ಇಟ್ಕೊಂಡ್ರೆ ಆ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತೆ, ನಾನು ಒಬ್ಬನೇ ಹಾಕಬಾರ್ದು, ಎಲ್ಲರೂ ಹಾಕಬೇಕು ಅಂತ ಹೇಳಿದ್ರು. ಹಂಗೆ ಕ್ರೌಡ್ ಫಂಡಿಂಗ್ ಬಗ್ಗೆ ಅವರು ನನ್ನನ್ನು ಗೈಡ್ ಮಾಡಿದರು. ಈ ಬಾಂಬೆಯಲ್ಲಿ ಒಂದು ಕಂಪನಿ ಇದೆ, ಹೋಗಿ ನೋಡು, ಅವ್ರಿಗೆ ಗೈಡ್ ಮಾಡ್ತಾರೆ ಅಂತೆಲ್ಲ ಅವರು ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟರು. ಸೊ ಬೆಳಗ್ಗೆ ರಾತ್ರಿ ಯಾರು ಏನು ಕಾಂಟ್ಯಾಕ್ಟ್ ಕೊಟ್ಟರು ಟ್ಯಾಕ್ಸಿ ಹತ್ಕೊಳ್ಳೋದು, ಅಲ್ಲಿ ಹೋಗೋದು, ಅವ್ರನ್ನ ಮೀಟ್ ಮಾಡೋದು, 1000 ಜನರನ್ನು ಮೀಟ್ ಮಾಡಿರ್ತೀನಿ. ಸೊ ನಾವು ಈ ಮಿಡಲ್ ಕ್ಲಾಸ್ ಅನ್ನೋದೇ ಒಂದು ಕಾಫಿ ಪುಡಿ ಬೇಕು ಅಂದರೂ ಕೂಡ ಹತ್ರ ಮನೆಯಲ್ಲಿ ಕೇಳೋದಿಲ್ಲ. ಆದರೆ ನಾನು ಎಲ್ಲರ ಹತ್ರನೂ ಹಣ ಕೇಳಿದ್ದೀನಿ, ನನಗೆ ಹಣ ಇಲ್ಲ, ಹಣ ಕೊಡಿ, ನಾನು ಫಿಲಿಮ್ ಮಾಡಬೇಕು ಅಂತ. ಸೊ ತುಂಬ ಜನ. ಆದರೆ ಏನು ಒಂದು ಇದು ಇತ್ತಂದರೆ, ನಾನು ಏನಾದರೂ ಮಾಡ್ತೀನಿ ಅಂತ ಹೇಳಿದರೆ ಅದು ಮಾಡ್ತೀನಿ. ನನಗೆ ಪರಿಚಯ ಇರೋ ತುಂಬ ಜನಕ್ಕೆ ಅದು ಗೊತ್ತು. ಅವರೆಲ್ಲ ಲಾಸ್ಟಲ್ಲಿ ಹೇಳಿದರು, ನಿನಗೆ ಫಿಲಿಮ್ ಮಾಡಿ ಅಭ್ಯಾಸ ಇಲ್ಲ, ಪರಿಚಯ ಇಲ್ಲ, ಯು ಆರ್ ನಾಟ್ ಎನ್ ಎಕ್ಸ್ಪೀರಿಯನ್ಸ್ ಫಿಲಿಮ್ ಮೇಕರ್, ಬಟ್ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ನಮ್ಗೆ ಗೊತ್ತು, ನೀನು ಏನಾದರೂ ಒಂದು ತಗೊಂಡ್ರೆ ಅದು ಮಾಡ್ತೀಯಾ ಅಂತ, ಅದರಿಂದ ನಾವು ಕೊಟ್ಟಿದ್ದೀವಿ ಹಣ ಅಂತ. ಸೊ ಫಿಲಿಮ್ ಮೇಕರಿಂಗ್ ಮಾತ್ರ ಗೊತ್ತಿರಬಾರ್ದು, ಸ್ವಲ್ಪ ಕ್ಯಾರೆಕ್ಟರ್ ಇರಬೇಕು, ಎರಡೂ ಇದ್ರೇನೆ. ಯಾರು ಮಾಡ್ತಾರೆ, ಯಾಕೆ ಮಾಡ್ತಾರೆ, ಅವ್ರ ಉದ್ದೇಶ ಏನು ಅನ್ನೋದು ಗೊತ್ತಾಗಬೇಕು ಜನಕ್ಕೆ. ಸೊ ಇದು ಎರಡರಿಂದ ಈಗ ಮಾಡಿದ್ದು ಅನಿಮೇಷನ್ ಒಳ್ಳೆ, ಎಸ್ಪೆಷಲಿ ಕ್ರೌಡ್ ಫಂಡಿಂಗ್ ಎಲ್ಲ ಬಂದ ಮೇಲೆ ಸ್ವಲ್ಪ ಫಿನಾನ್ಷಿಯಲ್
ಸಕ್ಸಸ್ ಬಂದ ಮೇಲೆ ಎಷ್ಟು ಖರ್ಚು ಮಾಡಿದ್ರಿ ಒಟ್ಟು ನಿಮಗೆ? ಒಟ್ಟಿಗೆ 1 ಕೋಟಿ. 1 ಕೋಟಿ ಆಯಿತು. ನೀವು ಆರಂಭ ಮಾಡಿದಾಗ ಎಷ್ಟು ಆಗ್ಬೋದು ಅಂತ ಅಂದ್ಕೊಂಡಿದ್ರಿ? ಒಂದು ಸ್ಟುಡಿಯೋ ಇದೇ ಕೆಲಸ ಮಾಡಿದ್ದಿದ್ರೆ ಇದಕ್ಕಿಂತ ಒಂದು 5 ಇಲ್ಲ 6 5 to 10 ಟೈಮ್ಸ್ ಆಗಿರ್ಬೋದು. ಯಾಕಂದರೆ ಇದರಲ್ಲಿ ಏನಂದರೆ ಇದರಲ್ಲಿ ಸಿಕ್ಕಿದ್ದ ಹಣ ಎಲ್ಲ ನಾವು ಆರ್ಟಿಸ್ಟಿಗೆ ಕೊಟ್ಟಿದ್ದೀವಿ. ಈ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು, ಆಫೀಸು, ಸ್ಟುಡಿಯೋ ಮ್ಯಾನೇಜ್ಮೆಂಟ್ ಕಾಸ್ಟು ಏನೂ ಇಲ್ಲ. ಆಲ್ಮೋಸ್ಟ್ ಎಲ್ಲ ನೀವೇ ಮಾಡಿದ್ರಿ? ಎಲ್ಲ ನಂದೇ, ಪ್ರೊಡಕ್ಷನ್ ಬಾಯಿಂದ ತಗೊಂಡು ಎಲ್ಲ. ಮತ್ತೆ ಸಾಫ್ಟ್ವೇರ್ ಅನ್ನೋದಕ್ಕೆ ಬರೀ ಪೇಪರ್ ಪೆನ್ಸಿಲ್ ಮಾತ್ರ, ನೀವು ಏನು ಅಡ್ವಾನ್ಸ್ ಸಾಫ್ಟ್ವೇರ್ ಇರಲಿಲ್ಲ. ಅನಿಮೇಷನ್ ಬರೋವಷ್ಟುವರೆಗೂ ಬರೀ ಪೇಪರ್ ಪೆನ್ಸಿಲ್. ನಿಮ್ಮ ವರ್ಕ್ ಅದೆಲ್ಲ ನಮ್ಮ ಟೆಕ್ನಾಲಜಿನೇ ಯೂಸ್ ಮಾಡಿಲ್ಲ, ಎಲ್ಲ ಫ್ರೀ ಸಾಫ್ಟ್ವೇರ್ಸು. ಕಮ್ಯುನಿಕೇಷನ್ ಎಲ್ಲ ಪೂರ್ತಿ ಮತ್ತೆ ಗೂಗಲ್ ಹ್ಯಾಂಗ್ಔಟಿಂದ ಮಾಡಿದ್ದು. ಎಲ್ಲರೂ ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಸಾಯಂಕಾಲ ಬಂದು ಸ್ವಲ್ಪ ಆಗಿ ಮಾಡಿ 5 ವರ್ಷ ತಗೊಂಡು ಮುಗಿಸಿದ್ದೀವಿ ಈ ಪ್ರಾಜೆಕ್ಟ್. 5 ವರ್ಷ. ಸೊ ಆ ಥರ ಈ ಅನಿಮೇಷನ್ ಮಾಡೋದೇ ಬಹಳ ನಿಧಾನ, ತುಂಬ ಎಕ್ಸ್ಪೆನ್ಸಿವ್ ಅಲ್ವಾ? ಅದಕ್ಕೆ ಬಹುಶಃ ನಮ್ಮಲ್ಲಿ ಯಾರು ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಕಾಣುತ್ತೆ. ಕರೆಕ್ಟ್. ನೀವು ಅದನ್ನು ಮಾಡಿದ್ರಿ, ತುಂಬ ದೊಡ್ಡ ಸಾಧನೆ ನಿಮ್ಮದು. ಥ್ಯಾಂಕ್ ಯು. ಸೊ ಅದೇ ಕತೆ. ಆಮೇಲೆ ಇದರಲ್ಲಿ 2-3 ಹೈಲೈಟ್ಸ್ ಏನಂದರೆ, ಒಂದು ಶ್ರೀ ಇಳೆಯರಾಜ ಅವರದ್ದು ಸಂಗೀತ. ಹೌದು. ಆಮೇಲೆ ಶ್ರೀಮತಿ ಅವರನ್ನು ಹೇಗೆ ಕನ್ವಿನ್ಸ್ ಮಾಡಿದ್ರಿ? ಇಳೆಯರಾಜ ಅವರು ಇದಕ್ಕೆ ಸಂಗೀತ ಕೊಡೋದಕ್ಕೆ ಯಾವ ರೀತಿ ಅವರನ್ನು ಅಪ್ರೋಚ್ ಮಾಡಿದ್ರಿ? ಹೇಗಾಯಿತು ಹೇಳಿ. ನೀವು ಅದಕ್ಕೆ ಕಷ್ಟಪಟ್ಟಿದ್ದು ನನಗೆ ಗೊತ್ತಿದೆ, ಜನನೂ ತಿಳ್ಕೊಳ್ಳಿ ಅಂತ. ಸರಿ. 2014 ನಮ್ಮ ಫ್ರೆಂಡ್ ಮುಖಾಂತರ ಅವ್ರ ಪರಿಚಯ ಇತ್ತು. ನಾನು ಹೋಗಿ ಈ ಥರ ಕತೆ ಇದೆ, ನನಗೆ ಮಾಡೋಕ್ಕೆ ಆಸೆ ಇದೆ ಅಂತ. ಆವಾಗ ರಾಜಾ ಸರ್ 1000th ಫಿಲಿಮಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರು 1000th ಫಿಲಿಮಲ್ಲಿ ಕೆಲಸ ಮಾಡ್ತಾಯಿದ್ರು. ನಾನು ಕತೆ ಹೇಳಿದೆ, ಈ ಥರ ನನಗೆ ಒಂದು ಕತೆ ಇದೆ ಸರ್. ಸೊ ಅವರಿಗೆ ಬಹಳ ಇಷ್ಟ ಆಯಿತು. ಈ ಫಿಲಿಮನ್ನು ನೀನು ಮಾಡೋದಾದರೆ ನಾನು ಮ್ಯೂಸಿಕ್ ಕೊಡ್ತೀನಿ ಅಂತ ಹೇಳಿದರು. ಆದರೆ ಕತೆ ಕೇಳಿನೇ ಒಪ್ಕೊಂಡ್ರು. ಕತೆ ಕೇಳಿ ಒಪ್ಕೊಂಡ್ರು. ಅವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಇದು ನಾನು ಹೆಂಗೆ ಮಾಡ್ತೀನಿ ಅಂತ. ಓಕೆ. ಇದು ಆದಮೇಲೆ ಒಂದು 4 ವರ್ಷ ಆದಮೇಲೆ ನಾನು ಹೇಳಿದೆ, ಸರ್ ಫಿಲಿಮ್ ತಗೊಂಡಿದ್ದೀನಿ, ಬರ್ತೀನಿ ಅಂತ ಹೇಳಿ 2019 ಹೋಗಿ ಫಿಲಿಮ್ ತೋರಿಸಿದ್ದೆ ಅವರಿಗೆ. ಆವಾಗ ಅವರು ಹೇಳಿದರು, ಎಲ್ಲ ಪೂರ್ತಿ ಮುಗಿಸ್ಕೊಂಡು ಬಾ. ಮಧ್ಯದಲ್ಲಿ ಹೋದಾಗ ಅವ್ರು ಹೇಳಿದರು, ತುಂಬ ಜನ ಬರ್ತಾರಪ್ಪ ಫಿಲಿಮ್ ಮಾಡ್ತೀನಿ ಅಂತಾರೆ, ನಾನು ನಂಬ್ತೀನಿ, ಆದರೆ ಅವ್ರಿಗೆ ಪೂರ್ತಿ ಮಾಡೋದಿಲ್ಲ ಕೆಲಸ. ನೀನು ಅದರಿಂದ ನೀನು ಪೂರ್ತಿ ಮುಗಿಸ್ಕೊಂಡು ನನಗೆ ಬಂದು ತೋರಿಸು, ಆಮೇಲೆ ಒಂದು ಕಟ್ಟು ಇರಬಾರ್ದು, ಫುಲ್ ಕರೆಕ್ಟಾಗಿದ್ದರೆ ನಾನು ಮ್ಯೂಸಿಕ್ ಕೊಡ್ತೀನಿ. ಯಾಕಂದರೆ ಅವಾಗ ನೀನು ಮುಗಿಸಿದ್ಯಾ ಅಂತ ನನಗೆ ನಂಬಿಕೆ. ಜೊತೆಗೆ ಅವರ ಟ್ಯಾಲೆಂಟು, ಅವರ ಟೈಮು ಎಲ್ಲ ಮುಖ್ಯ ಅಲ್ವಾ? ಹೌದು. ವೇಸ್ಟ್ ಆಗಬಾರ್ದು, ಕಟ್ ಆಗಬಾರ್ದು. ಕರೆಕ್ಟ್. ಅದು ಹೋದಾಗ ತೋರಿಸಿದಾಗ ಅವ್ರಿಗೆ ಖುಷಿ ಆಯಿತು. ಏನು ಮನಸ್ಸಲ್ಲಿದೆ ನಿನಗೆ, ಏನು ಹೆಂಗೆ ಬೇಕು ಅಂತೆಲ್ಲ ಕೇಳಿಕೊಂಡ್ರು. ಅವ್ರ ಜೊತೆ ಕೆಲಸ ಮಾಡಿದಾಗ ನನಗೆ ಒಂದು ವಿಷಯ ಗೊತ್ತಾಯಿತು. ಲೈಫಲ್ಲಿ ಒಂದೇ ಕೆಲಸ ಗೊತ್ತಿರೋದು ಅವರಿಗೆ ಮ್ಯೂಸಿಕ್ಕು. ಅದನ್ನು ಬಿಟ್ಟರೆ ಬೇರೆ ಯಾವುದಲ್ಲೂ ಅವ್ರಿಗೆ ನಾಲೆಡ್ಜು ಇಲ್ಲ, ಅಂದರೆ ಅಟೆನ್ಷನ್ ಇಲ್ಲ. ಬೆಳಗ್ಗೆ ಎದ್ದು ರಾತ್ರಿ ತಕ್ಷಣ ಒಂದು ಮ್ಯೂಸಿಕ್ ಬಗ್ಗೆನೇ ಚಿಂತೆ. ಅದರಲ್ಲೂ ಫಿಲ್ಮ್ ಮ್ಯೂಸಿಕ್ ಅಲ್ಲ. ಅಯ್ಯಪ್ಪ. ಅವ್ರದ್ದು ಡಿಸಿಪ್ಲಿನ್ ಹೆಂಗಂದರೆ, 2 ಮಿಷಿನ್ ಇಟ್ಕೊಂಡಿದ್ದಾರೆ, ಕೀಬೋರ್ಡ್ಸ್ ಇಟ್ಕೊಂಡಿದ್ದಾರೆ. ಹೋದಾಗ ನಮ್ಮ ಫಿಲಿಮ್ ಹಾಕಿದಾಗ ಅವರು ಬಿಟ್ಟು ಒಂದು 10 ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆಗೆ ಇದುವರೆಗೂ ಕೆಲಸ ಮಾಡಿದ್ದೀನಿ. ಯಾರ ಹತ್ರನೂ ಇಷ್ಟು ಡೆಡಿಕೇಶನ್ ನೋಡಿಲ್ಲ. ನಾನು ಫಸ್ಟ್ ಯಾವುದಕ್ಕೆ ಮಾಡಿದ್ರಿ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಹತ್ರ? ಸ್ವಲ್ಪ ಸೀರಿಯಲ್ಸು, ಸ್ವಲ್ಪ ಹಾಡು, ಇದು ಮ್ಯೂಸಿಕ್ ಮಾಡೋದೆಲ್ಲ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿದ್ದೀನಿ ತುಂಬ ಜನ ಹತ್ರ. ಹೌದಾ? ಸೊ ಅವಾಗ ಹೋದಾಗ ಆಮೇಲೆ ಅದ್ರ ಬಗ್ಗೆನೂ ಹೇಳಿ. ಹೇಳ್ತೀನಿ. ಓಕೆ. ಸೊ ಇವರಿಗೆ ನಾನು 4 ವರ್ಷ ಮುಂಚೆ ನಾನು ಅವ್ರಿಗೆ ಕೊಟ್ಟಿದ್ದ ನೋಟ್ವರೆಗೂ ಅವ್ರು ಜಾಗೃತಿಯಾಗಿ ಇಟ್ಕೊಂಡಿದ್ರು. ನಿಜವಾಗ್ಲೂ? ನಾನು ಹೋದಾಗ ನಾನು ಸೆಕೆಂಡ್ ಟೈಮ್ ಹೋಗಿ ಮುಗಿಸ್ಕೊಂಡು ಶ್ರದ್ಧೆ ರೀ. ಆಮೇಲೆ ಅದನ್ನು ಮುಟ್ಟೋದು ಎಷ್ಟು ಮರ್ಯಾದೆಯಿಂದ ಅಂದರೆ, ಅದನ್ನು ಕ್ಲೀನಾಗಿ ಆ ಫೈಲ್ ಹಂಗೆ ಇಟ್ಕೊಂಡಿರ್ತಾರೆ, ಹಂಗೆ ಹಾಕಲ್ಲ. ಓಕೆ. ರವಿಶಂಕರ್ ಬಂದಿದ್ದೀರಾ, ನಿಮ್ಮ ಫಿಲಿಮು ನೀವೇ ನನಗೆ ಫಸ್ಟ್ ಕೊಟ್ಟಿದ್ದು ಇದು, ನಿಮ್ಮ ಫಿಲಿಮ್ ಬಗ್ಗೆ ನಾನು ಓದಿದ್ದೀನಿ ಅಂತ ಸುಮ್ಮನೆ ಮಾತಲ್ಲ, ಓದಿದ್ದಾರೆ ಎಲ್ಲ, ಒಂದೊಂದು ಪೇಜು ಓದಿರ್ತಾರೆ. ಆ ಫುಲ್ ಫಿಲಿಮ್ ನೋಡ್ತಾರೆ. ಏನಾದರೂ ಒಂದು ಮಿಸ್ಸಿಂಗ್ ಇದೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ಮಣಿ ಬರಬೇಕಲ್ಲ, ಯಾಕೆ ಬರ್ತಾ ಇಲ್ಲ ಅಂತಾರೆ ಅವರು. ಅಷ್ಟು ಶ್ರದ್ಧೆ. ಮಣಿ ಅಂದರೆ ಒಂದು ಸೌಂಡು, ಟಿಂಗ್ ಅಂತ ಒಂದು ಸೌಂಡ್ ಒಂದು ಕಡೆ ಬರಬೇಕು, ಅದು ಮಿಸ್ಸಿಂಗ್ ಇತ್ತು. ಮಣಿ ಸೌಂಡ್ ಇಲ್ಲಿ ಬರಬೇಕಲ್ಲ, ಯಾಕೆ ಗಂಟೆ ಸೌಂಡ್ ಬರಬೇಕಲ್ಲ ಅಂತ ಅಷ್ಟು ಶ್ರದ್ಧೆ, ಮಣಿ ಅಡಿಕಿರೋದು ಒಂದೊಂದು ಫ್ರೇಮು ನೋಡ್ತಾರೆ. ಗಂಟೆ ಶಬ್ದ. ಓಕೆ. ಶ್ರದ್ಧೆ, ಅಷ್ಟು ಸೂಕ್ಷ್ಮವಾಗಿ ನೋಡಿರ್ತಾರೆ.
ಆಮೇಲೆ ಯಾಕೆ ಬಂದಾಗ ಒಂದು ರೀಲ್ ಈ ಕಡೆ ಹೋಗ್ತಾ ಇರುತ್ತೆ, ಒಂದು ರೀಲ್ ಈ ಕಡೆ ಹೋಗ್ತಾ ಇರುತ್ತೆ, ಬರ್ತಾರೆ ನೋಡ್ತಾರೆ, ಮ್ಯೂಸಿಕ್ ಹಾಕ್ತಾರೆ, ಅಸಿಸ್ಟೆಂಟ್ಗೆ ಹೇಳ್ತಾರೆ ಹಿಂಗೆ ಮಾಡಿ ಅಂತ. ಅವನು ಅದು ಮಾಡೋ ಟೈಮು ವೇಸ್ಟ್ ಮಾಡೋಲ್ಲ, ಅಲ್ಲಿಂದ ಎದ್ದು ಸೆಕೆಂಡ್ ರೀಲ್ಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಓಕೆ, 9:30 ಅಂದರೆ 9:31 ಅಲ್ಲ, 9:29 ಅಲ್ಲ, 9:30ಗೆ ಬಂದಿರ್ತಾರೆ. ಅವ್ರು ನಮಗೆ ಹೇಳ್ತಾರೆ ನಾನು ಕರೆಕ್ಟ್ ಟೈಮ್ಗೆ ಬರ್ತೀನಿ, ನೀವು ಸೌಕರ್ಯವಾಗಿ ಬನ್ನಿ ಅಂತ. ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇತ್ತು, ಎಲ್ಲ ಇತ್ತು. ಸೊ ಬಟ್ ಆ ಡ್ಯೂಟಿ ಅದನ್ನ ಬಗ್ಗೆ ಏನು ಹೇಳುವಂಗಿಲ್ಲ. ಅವ್ರು ಕರೆಕ್ಟ್ ಲಂಚ್ ಟೈಮ್ಗೆ ಹೋಗೋದಾದ್ರೆ ಹೋಗಿರ್ತಾರೆ. ಒಂದು ಚಿಂತೆ ಇಲ್ಲ ಬೇರೆ. ಅದನ್ನು ಒಳಗಡೆ ಬಂದುಬಿಟ್ರೆ, ಸ್ಟುಡಿಯೋ ಒಳಗಡೆ ಬಂದುಬಿಟ್ರೆ ಬೇರೆ ಚಿಂತೆ ಇಲ್ಲ. ಏಕನಿಷ್ಠೆ. ಅಷ್ಟೊಂದು ನಾನು ಅಂದ್ಕೊಂಡಿದ್ದೆ, ನಾನು ತುಂಬ ದೊಡ್ಡವರು ಹೇಗಾಗುತ್ತೋ ಏನೋ ಒಂದು ಅಳಕು ಆತಂಕ ಇರುತ್ತೆ. ಹೌದು, ನಮಗೆ ಏನು ಆ ಕಡೆ ಹೇಳಕ್ಕೆ ಒಂದು ಅವಸರನೇ ಇಲ್ಲ. ಅವರೇ ಎಲ್ಲ ಯೋಚನೆ ಮಾಡಿರ್ತಾರೆ. ಅವ್ರು ನಮಗೆ ಹೇಳ್ತಾರೆ ಹಿಂಗೆ ಇಲ್ಲಿ ಏನು ಥೀಮ್ ಬರುತ್ತೆ, ಹೆಂಗೆ ಬಂದರೆ ಹಿಂಗಿರುತ್ತೆ, ನೀನು ಇದನ್ನ ಬಗ್ಗೆ ನೀವು ಯೋಚನೆ ಮಾಡಬೇಕು, ಇಲ್ಲಿ ಲ್ಯಾಕ್ ಆಗ್ತಾ ಇದೆ. ಅಷ್ಟೊಂದು ವಿಷಯಗಳು ನೋಟಿಸ್ ಮಾಡಿರ್ತಾರೆ, ಅಷ್ಟೊಂದು ಡೈಮೆನ್ಷನ್ಸ್ ಯೋಚನೆ ಮಾಡಿರ್ತಾರೆ. ಹುಲಿ ಬಂದಾಗ, ಹೆಜ್ಜೆ ಇಟ್ಟಾಗ, ಇಷ್ಟು ಶಬ್ದ ಬಂದಾಗ, ಇಷ್ಟು ಲೌಡ್ನೆಸ್ ಬಂದಾಗ ಇದು ಚೆನ್ನಾಗಿ ಆಗಲ್ಲ, ಇದಕ್ಕೆ ಮ್ಯಾಚ್ ಆಗಲ್ಲ, ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ ಅಂತ 1000 ಚಿಂತೆಗಳು ಇರುತ್ತೆ ಅವರಿಗೆ. ಅಷ್ಟು ಕಾನ್ಸಂಟ್ರೇಷನ್. ಅಂದರೆ ನಾನು ಅನ್ಕೊಳ್ತೀನಿ ಈ ಥರ ಆಫೀಸ್ಗಳು ಕೆಲಸ ಮಾಡಿದರೆ 1 ತಿಂಗಳ ಕೆಲಸ 1 ದಿನದಲ್ಲಿ ಆಗ್ಬಿಡತ್ತೆ, ಅವರು ಮಾಡುವ ಇಂಟೆನ್ಸಿಟಿಯಲ್ಲಿ ಮಾಡಿದರೆ. ಇನ್ನೊಂದು ನೀವು ಹೇಳ್ತಾ ಇರೋದು ಕೇಳಿದ್ರೆ ಅನಿಸುತ್ತೆ ರವಿಶಂಕರ್, ಅವರು ಬರೀ ಮ್ಯೂಸಿಕ್ ಕೊಡೋದಲ್ಲ, ಆ ಮ್ಯೂಸಿಕ್ಕು ಆ ಚಿತ್ರದ ಜೊತೆ ಹೇಗೆ ಹೊಂದ್ಕೋಬೇಕು, ಅದರ ಇಂಪ್ಯಾಕ್ಟ್ ಪರಿಣಾಮ ಏನಾಗಬೇಕು ನೋಡೋದ್ರ ಮೇಲೆ, ಅದರ ಪೂರ್ತಿ ಚಿತ್ರ ಅವ್ರ ಕಣ್ಮುಂದೆ ಬಂದಿರುತ್ತೆ ಅಂತ ಕಾಣುತ್ತೆ ಅಲ್ವಾ? ಎಷ್ಟು ಚೆನ್ನಾಗಿ ಗ್ರಹಿಸಿರ್ತಾರೆ ನೋಡಿ. ಅಷ್ಟೊಂದು ನಮಗೆ ಅಯ್ಯೋ ಇವ್ರು ಕೊಡುವಷ್ಟು ಮ್ಯೂಸಿಕ್ಕಿಗೆ ನಾವು ಮಾಡಲಿಲ್ವಲ್ಲ, ನಾವು ಇನ್ನೂ ಮಾಡಬೇಕು ಅಂತ ಅನಿಸ್ತಾ ಇರತ್ತೆ. ಓಕೆ, ಇನ್ಸ್ಪೈರಿಂಗ್ ಆಗಿರ್ತಾರೆ. ಅವರು ಹೇಳಿದ್ದಾರೆ ನಾನು ಕೊಡಬೇಕು ಅಂತ ಇರುವ ಮ್ಯೂಸಿಕ್ಗೆ ಅಷ್ಟೊಂದು ಒಳ್ಳೆ ವಿಷುವಲ್ಸ್ ನನಗೆ ಸಿಗ್ತಾ ಇಲ್ಲಪ್ಪ ಇಷ್ಟು ಕಾಲದಿಂದ ಅಂತ. ನನ್ನ ಮನಸ್ಸಲ್ಲಿ ತುಂಬ ದೊಡ್ಡ ಮ್ಯೂಸಿಕಲ್ ಐಡಿಯಾಸ್ ಇದೆ, ಅದನ್ನ ಮ್ಯಾಚ್ ಮಾಡುವಂಗೆ ವಿಷುವಲ್ಸ್ ಬರ್ತಾ ಇಲ್ಲ ನನಗೆ. ಸೊ ನಾವು ಇನ್ನೂ ತುಂಬ ಅಡ್ವಾನ್ಸ್ ಆಗಿರಬೇಕು ಅವ್ರ ಜೊತೆ, ಅವ್ರದ್ದು ಮ್ಯಾಚ್ ಮಾಡಬೇಕು ಅಂದರೆ ಅಂತ. ಅವರಿಂದ ಏನಾದರೂ ಪಡ್ಕೋಬೇಕಾದ್ರೆ ಯು ಶುಡ್ ರೈಸ್ ಟು ದಟ್ ಲೆವೆಲ್ ಅಂತ. ಸೊ ಅವ್ರ ಪಾಪ ನಮ್ಮ ಲೆವೆಲ್ಗೆ ಇಳಿದು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ, ನೀವು ಹೇಳ್ದಂಗೆ ಅವರು 1000 ಫಿಲ್ಮ್ಗಳು ಕೊಟ್ಟಿದ್ದಾರೆ, ಇನ್ನೂ ಅವ್ರಿಗೆ ಆ ದಾಹ ತೀರಿಲ್ಲ, ಇನ್ನೂ ತೃಪ್ತಿ ಆಗಿಲ್ಲ ಅಂದರೆ ಏನಿರ್ಬೇಕು ಅವರ ವಿಷನ್. ಕರೆಕ್ಟ್. ಸೊ ಅವ್ರದ್ದು ಸ್ಟ್ಯಾಂಡರ್ಡ್ಸ್ ತುಂಬ ಹೈ. ಅವರು ಹೇಳೋ ಫಿಲಿಮ್ಸು, ಅವರು ರೆಫರೆನ್ಸ್ ಇಟ್ಟಿರುವ ಫಿಲಿಮ್ಸು ಅದೆಲ್ಲ ನೋಡಿದರೆ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರಪ್ಪ, ಈ ಫಿಲಿಮ್ಸಿಂದ ನಾವು ಕಲ್ತ್ಕೋಬೇಕು ಅನಿಸುತ್ತೆ. ಸೊ ಅವ್ರದ್ದು ಎಕ್ಸ್ಪೋಷರ್ ಅಷ್ಟು ಚೆನ್ನಾಗಿದೆ. ಅವ್ರದ್ದು ಒಂದು ಸಬ್ಜೆಕ್ಟ್ ಒಳಗಡೆ ಎಷ್ಟು ಡೀಪಾಗಿ ಹೋಗ್ಬೋದು ಅಂತ ಕಲ್ತ್ಕೊಳ್ಳೋಕ್ಕೆ ಅವರು ತುಂಬ ಒಂದು ಉದಾಹರಣೆ. ಸೆಕೆಂಡ್ ನನಗೆ ತುಂಬ ಇನ್ಸ್ಪಿರೇಷನ್ ಆಗಿದ್ದು ರೇವತಿ ಅವರು. ಅವರು ಫಿಲ್ಮ್ ಟಾಪ್ ಆಕ್ಟ್ರೆಸ್, ಸೌತ್ ಇಂಡಿಯಾನಲ್ಲಿ ಟಾಪ್ ಆಕ್ಟ್ರೆಸ್ ಅಟ್ ಒನ್ ಟೈಮ್, ಎಲ್ಲ ನ್ಯಾಷನಲ್ ಅವಾರ್ಡ್ ವಿನ್ನರ್. ಅವರೇ ಒಂದು ಫಿಲಿಮ್ ಮೇಕರ್, ಫಿಲಿಮ್ ಮಾಡಿದ್ದಾರೆ, ವೆರಿ ರೆಸ್ಪೆಕ್ಟೆಡ್. ಅವರು ಈ ಫಿಲಿಮ್ ಬಗ್ಗೆ ಕೇಳಿಬಿಟ್ಟು ಅವ್ರ ಫ್ರೆಂಡ್ಗೆ ಹೇಳಿದರು, ಡೈರೆಕ್ಟ್ರನ್ನು ಬಂದು ನನ್ನನ್ನು ಭೇಟಿ ಆಗಕ್ಕೆ ಹೇಳು ಅಂತ. ಸೊ ಚೆನ್ನೈ ಹೋಗಿ ನಾನು ಭೇಟಿ ಆದೆ. ಅವ್ರು ಹೇಳಿದ್ದ ಮೊದಲ ಮಾತು, ನಾನು ಹೇಳಿದೆ ನಾನು ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಿಲ್ಲ ಮೇಡಮ್ ನನಗೆ ಅಂತ. ಅಯ್ಯೋ ನನಗೆ ಮಾರ್ಕೆಟಿಂಗ್ ಎಲ್ಲ ಮಾಡಬೇಡಪ್ಪ ನೀನು, ನಾನು ಆಲ್ರೆಡಿ ಸೋಲ್ಡು ನಿನ್ನ ಐಡಿಯಾಕ್ಕೆ, ನಾನು ಏನು ಮಾಡಬೇಕು ಅಂತ ಮಾತ್ರ ಹೇಳು, ನೀನು ಇದು ಮಾಡು ಅಂತ ಹೇಳಿದ್ರೆ ನಾನು ಅದು ಮಾಡಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ರು. ನನಗೆ ಶಾಕ್ ಆಯಿತು. ಏನಪ್ಪ, ಯಾಕಂದ್ರೆ ನನ್ನ ಇಮೇಜು ಅಷ್ಟು ದೊಡ್ಡದಲ್ಲ ನನ್ನ ಬಗ್ಗೆ. ಹೌದು. ಅವರು ಹೇಳಿದ್ರು ನನಗೆ ಸಂಸ್ಕೃತ ಕಲ್ತ್ಕೊಡು, ನಾನು ಸ್ಕೂಲಲ್ಲಿ ಓದಿದ್ದೀನಿ, ನಾನು ಮಾಡ್ತೀನಿ, ನನಗೆ ಮೇಜರ್ ನಾನು ನಿಮ್ಮ ಹತ್ರ ಕೇಳಿದೆನಲ್ಲ ಅಜ್ಜಿದು ವಾಯ್ಸ್ ನೀವೇ ಕೊಡಬೇಕು ಮೇಡಮ್ ಅಂತ, ಅದೇ ರೀತಿ ಅವ್ರ ಹತ್ರ ಕೇಳಿದೆ, ಪುಣ್ಯಕೋಟಿದು ವಾಯ್ಸ್ ಕೊಡ್ತೀರಾ, ನಮ್ಮ ಪ್ರಾಜೆಕ್ಟ್ಗೆ ಸ್ವಲ್ಪ ಇದಾಗತ್ತೆ ಅಂತ. ಕೊಡ್ತೀನಿ, ಏನು ಮಾಡಿದ್ಯಾ, ಹೆಂಗೆ ಮಾಡಿದ್ಯಾ ಅಂತೆಲ್ಲ ಡೀಟೇಲ್ಸ್ ಕೇಳಿದ್ರು. ಹಿಂಗೆ ಕಷ್ಟಪಡ್ತಾ ಇದೆಯಪ್ಪ ನೀನು ಅಂತ. ಯಾವಾಗ ಡೇಟ್ ಇಟ್ಕೊಂಡಿದ್ಯಾ ಅಂತ ಕೇಳಿದ್ರು. ಮೇಯಲ್ಲಿ ಡೇಟ್ ಇಟ್ಕೊಂಡಿದ್ದೀನಿ ರೆಕಾರ್ಡಿಂಗ್ಗೆ ಅಂತ. ಅಲ್ಲೇ ಮಾಡಿದ್ರ? ಇಲ್ಲ, ಬ್ಯಾಂಗ್ಳೂರಲ್ಲಿ. ಬೆಂಗಳೂರಿಗೆ ಕರ್ಕೊಂಡ್ಬಂದ್ರ ಅವ್ರನ್ನ? ಅವ್ರು ಬಂದ್ರು. ಅದೇ ಅವರೇ ಬಂದ್ರು. ಅವರು ಏರ್ಪೋರ್ಟ್ ಅಲ್ಲೇ ಮಾಡ್ಬೋದಾಗಿತ್ತಲ್ಲ? ಮಾಡ್ಬೋದಾಗಿತ್ತು. ನಾನು ಇಲ್ಲಿ ಸ್ಟುಡಿಯೋ ಬುಕ್ ಎಲ್ಲಿ ಬರಬೇಕು ಅಂತ ಹೇಳಿದ್ರು. ನೀವು ಇರ್ತೀರಾ ಅಂದ್ಬಿಟ್ಟು ಇಲ್ಲಿ ಇಟ್ಟಿದೆ, ಆದರೆ ನೀವು ಟ್ರಾವೆಲಿಂಗ್ ಆ ಡೇಟಲ್ಲಿ, ಸೊ ನೀವು ಇರಲಿಲ್ಲ ಊರಲ್ಲಿ. ಅವರು ಆನ್ ಹರ್ ಓನ್
ಮನೀಶಿಕೆ ನಾನು ಹೇಳಿದೆ ಅಟ್ಲೀಸ್ಟ್ ನಾನು ಫ್ಲೈಟ್ ಇದು ಕೊಡ್ತೀನಿ ಬೇಡ ಅಂತ ಹೇಳಿದ್ರು. ಪಾಪ. ಬಂದು ನಮ್ಮ ಜೊತೆ ಆಟೋಲ್ಲಿ ಕೂತ್ಕೊಂಡು ಇಲ್ಲಿ ಬಂದರು. ಸೊ ಅಷ್ಟು ಸಿಂಪಲ್ ಅಂತ ಹೇಳೋಕ್ಕೆ ಬಂದು ವಾಯ್ಸ್ ರೆಕಾರ್ಡಿಂಗ್ ಮಾಡಿದ್ರು, ವಾಪಸ್ ಹೋದರು. ನನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಕ್ಕೆ ಹಣನೂ ಕೊಟ್ಟು ಹೋದರು. ಅಯ್ಯೋ, ಇದು ಹಣ ಇಟ್ಕೋ, ನನ್ನ ಮಗಳದ್ದು ಹೆಸರು ಆಗ್ಬಿಡು ಪ್ರೊಡ್ಯೂಸರಲ್ಲಿ, ಇನ್ನು ಮುಗಿಸು ಪ್ರಾಜೆಕ್ಟ್ ಅನ್ನು ಅಂತ. ಸೊ ನನಗೆ ಒಂದು ವಿಷಯ ಗೊತ್ತಾಯಿತು, 1000 ಜನ ಇದ್ರೆ ಯಾವುದು ಒಂದು ಜನ ರೀತಿ ಇನ್ನೊಂದು ಜನ ಇರಲ್ಲ. ಸೊ ಇವರೆಲ್ಲ ಹಿಂಗೆ, ಅವರೆಲ್ಲ ಇರ್ತಾರೆ. ಸೊ ಆ ಒಳ್ಳೆಯವರನ್ನು ಹುಡುಕೋದು ನಮ್ಮ ಕೆಲಸ. ಹೌದು, ಅವ್ರು ಹುಡುಕ್ತಾ ಇರಬೇಕು, ಸಿಗ್ತಾರೆ ಯಾವಾಗಲೂ ಒಂದ್ಸತಿ ಸಿಕ್ಕಾಕೋತಾರೆ. ಸೊ ಈಗಲೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಈಗಲೂ ಏನ್ ಬೇಕಾದ್ರೂ ಫೋನ್ ಮಾಡಿದ್ರೆ. ಈಗೇನ್ ಮಾಡ್ತಾ ಇದ್ದೀರಾ? ಅವ್ರ ಜೊತೆ ವಿಮೆನ್ ಐಕಾನ್ಸ್ ಆಫ್ ಭಾರತ್ ಅಂತ ಆಜಾದಿ ಕಾ ಅಮೃತ ಮಹೋತ್ಸವದ ಭಾಗವಾಗಿ ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ನನ್ನ ಮಗಳಂದ್ರೆ ಅವರಿಗೆ ತುಂಬಾ ಇಷ್ಟ. ನನ್ನ ಮಗಳು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾಳೆ. ಸೊ ಶಿ ಈಸ್ ದ ಕ್ರಿಯೇಟಿವ್ ಪ್ರೊಡ್ಯೂಸರ್ ಫಾರ್ ದಟ್. ಸೊ ನಾನು ಪ್ರೊಡಕ್ಷನ್ ಡಿಸೈನ್ ಮಾಡ್ಕೊಡ್ತಾ ಇದ್ದೀನಿ. ಅನಿಮೇಷನ್ ಹೆಂಗ್ ಮಾಡಬೇಕು ಅಂತಲ್ಲ, ಅನಿಮೇಷನ್ ಅಲ್ಲಿ ಮಾಡ್ತಾ ಇದ್ದೀನಿ. ಸ್ಕ್ರಿಪ್ಟ್ ಅನುರಾಗ್ ಬಕ್ಷಿ ಅಂತ ಒಬ್ರು ಬರೀತಾ ಇದ್ದಾರೆ ಲಕ್ನೋವಿಂದ. ಅಂದ್ರೆ ಎಲ್ಲ ಸ್ಟೇಟ್ಗಳದ್ದು ಸೇರ್ಕೊಂಡು, ಎಲ್ಲ ಸ್ಟೇಟ್ಗಳು, ನಾರ್ತ್ ಈಸ್ಟ್ ಅಲ್ಲಿ ಎಲ್ಲ ಫೀಲ್ಡ್ಗಳಿಂದಾನು, MS ಸುಬ್ಬಲಕ್ಷ್ಮಿ, ಅಹಲ್ಯಾಬಾಯಿ ಹೋಲ್ಕರ್, ಆರ್ಟ್ಸ್, ಅವ್ವಯ್ಯಾರ್, ಎಲ್ಲ ಸೇರಿ ಬೇಕಷ್ಟು ಜನ ಇದ್ದಾರೆ. ಸೊ 20 ಐಕಾನ್ಸ್ ಇದು ಅದಕ್ಕೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನು ನೀವು ನೋಡ್ತಾ ಇದ್ದೀರಾ? ಅದನ್ನು ಈಗ ಮಾಡ್ತಾ ಇದ್ದೀನಿ. ಈಗ ನನ್ನ ಸದ್ಯಕ್ಕೆ AI ಫಾರ್ ಭಾರತ್, ಆರ್ಟಿಫಿಷಿಯಲ್ ಫಾರ್ ಭಾರತ್ ಅಂತ ಒಂದು ಪ್ರಾಜೆಕ್ಟ್ ಇದೆ. ಗವರ್ಮೆಂಟ್ ಮಿನಿಸ್ಟ್ರಿ ಆಫ್ ಟೆಕ್ನಾಲಜಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಹೌದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಫಾರ್ ಭಾರತ್. ಓಕೆ. ಸೊ ನಮ್ಮ ಒಫಿಷಿಯಲ್ ಲ್ಯಾಂಗ್ವೇಜಸ್ 22 ಲ್ಯಾಂಗ್ವೇಜಸ್ಗೆ ಒಂದು ಟ್ರಾನ್ಸ್ಲೇಷನ್ ಫ್ರೇಮ್ ವರ್ಕ್ ಮಾಡೋದು, ಟೆಕ್ಸ್ಟ್ ಟು ಸ್ಪೀಚ್, ಸ್ಪೀಚ್ ಟು ಟೆಕ್ಸ್ಟ್. ಅದು ಆಗಿತ್ತಲ್ವಾ? ಅಥವಾ ಅದು ಗೂಗಲ್ ಅವರು ಮಾಡಿದ್ದಾರೆ, ಮೈಕ್ರೋಸಾಫ್ಟ್ ಅವರು ಮಾಡಿದ್ದಾರೆ. ಆದರೆ ಬೇಸಿಕ್ಲಿ ನಮ್ಮ ಇಂಡಿಯಾಗೆ ಒಂದು ಫ್ರೇಮ್ ವರ್ಕ್ ಇಲ್ಲ. ಪ್ರೈವೇಟ್ ಕಂಪನೀಸ್ ಅವ್ರ ಕೆಲಸಕ್ಕಾಗಿ ಫ್ರೇಮ್ ವರ್ಕ್ ಮಾಡ್ಕೊಂಡಿದ್ದಾರೆ. ಆದರೆ ಈಗ ನಮಗೆ ಬೇಕು ಅಂದ್ರೆ ಅವರನ್ನು ಆಶ್ರಯ ಮಾಡಬೇಕಾಗತ್ತೆ. ಈಗ UPI ತರ, UPI ಅನ್ನೋದು ನಮ್ದೇ ಟೆಕ್ನಾಲಜಿ, ಪೇಮೆಂಟ್ ಟೆಕ್ನಾಲಜಿ. ಅದನ್ನ ಮುಂಚೆ ನಾವು ಹೊರಗಡೆ ಇರುವ ಟೆಕ್ನಾಲಜಿನ ಆಶ್ರಯ ಮಾಡ್ತಾ ಇದ್ದೀವಿ. ಸರಿ, ಇದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್. ಇದಕ್ಕೆ ಆಮೇಲೆ ಬರೋಣ. ಫಸ್ಟ್ ಪುಣ್ಯಕೋಟಿ ಪ್ರಾಜೆಕ್ಟನ್ನು ಮುಗಿಸಿ, ಅಂದರೆ ಇದನ್ನು ಮಾಡಿದ್ರಿ ನೀವು ಎಷ್ಟು ವರ್ಷ ತೊಗೊಂಡ್ರಿ? 5-6 ವರ್ಷ ಅಲ್ವಾ? ಹೌದು, 5-6 ವರ್ಷ ತೊಗೊಂಡು ಮುಗಿಸಿದ್ರಿ. ಇಳೆಯರಾಜ ಮೊದಲೇ ಹೇಳ್ದಂಗೆ ನಿಮಗೆ ಮ್ಯೂಸಿಕ್ಕು ಮಾಡಿಕೊಟ್ರು. ಆಮೇಲೆ ಅದನ್ನು ಮಾರ್ಕೆಟಿಂಗ್ ಹೇಗೆ ಮಾಡಿದ್ರಿ? ಇವಾಗ ಏನು ಯಾವ ಸ್ಥಿತಿಲಿದೆ? ಎಷ್ಟು ಜನ ನೋಡಿದ್ದಾರೆ? ನಮ್ಮಲ್ಲಿ ಇದು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ, ಅದರಲ್ಲೂ ನಮ್ಮ ಸ್ಟೇಟ್ಗಳಲ್ಲಿ ಸಂಸ್ಕೃತಕ್ಕೆ ಯಾವ ವಿಧವಾದಂಥ ಪ್ರೋತ್ಸಾಹನೂ ಇಲ್ಲ. ಅದು ಎಷ್ಟೇ ಶ್ರೇಷ್ಠವಾದದ್ದು ಇರ್ಬೋದು, ರತ್ನವೇ ಆಗಿರ್ಬೋದು, ಅದನ್ನು ಕಲ್ಲು ಅಂತ ನೋಡ್ತಾರೆ ಜನ ಅಫಿಷಿಯಲಿ ಸರ್ಕಾರಗಳಿಂದ. ಸೊ ನೀವು ಹೇಳ್ದಂಗೆ ಕ್ರೌಡ್ ಫಂಡಿಂಗು ಸಾಮಾನ್ಯ ಜನರಿಂದನೇ ದುಡ್ಡು ತೊಗೊಂಡು ಅವರ ಇಂಟ್ರೆಸ್ಟಿಂದ ಏನು ಹೆಲ್ಪ್ ಮಾಡಿದ್ರು ಅದನ್ನು ಮಾಡಿದ್ರಿ. ಈಗ ಇಳೆಯರಾಜನೇ ಪಾಪ ತಾವಾಗೇ ಮಾಡಿಕೊಟ್ರು ನಿಮಗೆ ಅಂತ ಹೇಳಿದ್ರಿ. ಆದರೂ ಕೂಡ ನಿಮಗೆ ಖರ್ಚಾಗೇ ಆಗುತ್ತೆ, ಅವರ ಅಸಿಸ್ಟೆಂಟ್ಸ್ಗೆಲ್ಲ ಕೊಟ್ಟರು. ಈಗ ಈ ಸಿನಿಮಾ ಆದಮೇಲೆ ನಾನು ನೋಡಿದ್ದೀನಿ, ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಫಿಲ್ಮ್ಸ್ ಐ ಹ್ಯಾವ್ ಎವರ್ ಸೀನ್. ಅಷ್ಟು ಚೆನ್ನಾಗಿ ಬಂದಿದೆ ಅದು. ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತಲ್ಲ, ನಿಮ್ಮ ಶ್ರಮ ಅದು, ನಿಮ್ಮ ಆ ಪರಿಕಲ್ಪನೆ ಇದೆಯಲ್ಲ, ಅದು ಅತ್ಯಂತ ಅಪರೂಪದ ಒಂದು ಪ್ರಾಡಕ್ಟ್ ಅಂತ ಹೇಳಿದ್ರೆ ಅದು. ಇಲ್ಲಿ ಕೂಡ ಕರ್ನಾಟಕದಲ್ಲಿ ಸಂಸ್ಕೃತ ಭಾರತಿ ಇದೆ, ಯಾರಿಗೂ ಹೆಚ್ಚಿಗೆ ಗೊತ್ತಿಲ್ಲ. ಆಮೇಲೆ ಇನ್ ಜನರಲ್ ಭಾಳ ಬೇಸರದಿಂದ ಹೇಳಬೇಕು ಅಂದರೆ ತುಂಬ ಜನಕ್ಕೆ ಆಸಕ್ತಿ ಇಲ್ಲ ಇಂಥ ವಿಚಾರಗಳಲ್ಲಿ. ಈಗ ನೃತ್ಯ ಮಾಡ್ತಾರೆ, ಸಂಗೀತ ಹೇಳ್ತಾರೆ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಅಪರೂಪದ ನಾಟಕ ಮಾಡ್ತಾರೆ. ಆದರೆ ಇಷ್ಟು ಅಪೂರ್ವವಾದಂಥ ಕೆಲಸ ಮಾಡಿದ್ದಾರೆ. ಅವರನ್ನು ಗುರುತಿಸ್ಬೇಕು, ಅವರನ್ನು ನೋಡಬೇಕು, ಅವ್ರಿಗೊಂದು ಒಳ್ಳೆ ಮಾತು ಹೇಳಬೇಕು ಅನ್ನೋ ಒಂದು ಫೀಲು ತುಂಬ ಕಮ್ಮಿ ಇದೆ ಅಂತ ಅನಿಸುತ್ತೆ. ಅದು ಕರ್ನಾಟಕದಲ್ಲೂ ಹಾಗೆ, ಇನ್ನು ಬೇರೆ ಕಡೆ ಅಂತೂ ಇಲ್ಲವೇ ಇಲ್ಲ ನೀವೇ ಹೇಳ್ದಂಗೆ. ಇಂಥ ಸಂದರ್ಭದಲ್ಲಿ ನೀವು ಹೇಗೆ ಅದನ್ನು ಮಾರ್ಕೆಟ್ ಮಾಡಿದ್ರಿ? ಈಗ ಎಲ್ಲೆಲ್ಲಿ ಓಡ್ತಾ ಇದೆ ಅದು, ಅದ್ರ ಬಗ್ಗೆ ಹೇಳಿ. ಯಾರಾದರೂ ಆಸಕ್ತರಿದ್ದರೆ ಅಲ್ಲಿಗೆ ಹೋಗಿ ನೋಡಲಿ. ಆಯಿತು. ಇದು ಮುಗಿಸ್ಕೊಂಡು ನಾವು ಒಂದು ಟ್ರೈಲರ್ ರಿಲೀಸ್ ಮಾಡಿದ್ದೀವಿ. ಒಂದು 3-4 ದಿನದಲ್ಲೇ 2 ಲಕ್ಷ 3 ಲಕ್ಷ ಜನ ನೋಡಿದ್ರು. ಅದು ವೈರಲ್ ಆಯಿತು. ಯಾರೋ ಒಬ್ಬರು ಕುವೈಟಲ್ಲಿ ಪಾಪ ಇನ್ಫೋಸಿಸಲ್ಲಿ ಕೆಲಸ ಮಾಡೋ ಒಬ್ಬ ಈ ಮೂವಿ ತೆಗಿತಾ ಇದ್ದಾನೆ, ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳಿ ಅವ್ರ ಮನೆದು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದಾರೆ. ಅವ್ರು ಬೇರೊಬ್ಬರ ವಾಟ್ಸಪ್ ಮನೆ ಗ್ರೂಪಲ್ಲಿ ಹಾಕಿದ್ದಾರೆ. ಹಂಗಂಗೆ ಲಕ್ಷಾಂತರ ಜನ ನೋಡಿದರು ಅದನ್ನು. ಹಂಗಾಗಿ ನೆಟ್ಫ್ಲಿಕ್ಸ್ಗೆ ಅದನ್ನು ನಾವು
ಕಳಿಸಿದ್ದೀವಿ, ನೆಟ್ಫ್ಲಿಕ್ಸ್ಗೆ ಕಳಿಸಿ ನಾವು ಈ ಥರ ಮೂವಿ ಮಾಡಿದ್ದೀವಿ. ಆವಾಗ ರೀಜನಲ್ ಕಂಟೆಂಟ್ ತಗೊಳ್ತಾ ಇದ್ರು. ತುಂಬ ಜನರ ಹತ್ರ ಕೇಳಿದ್ದೆ. ಕೆಲವೊಬ್ರು ಸರ್ ಸಂಸ್ಕೃತ ನಮ್ಮ OTT ಪ್ಲಾಟ್ಫಾರ್ಮಲ್ಲಿ ಸಂಸ್ಕೃತ ಅಂತ ಒಂದು ಇದೇ ಇಲ್ಲ, ಅದಕ್ಕೆ ಹೆಂಗೆ ಕಾಂಟ್ರಾಕ್ಟ್ ಬರೆಯೋದು ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ಸೊ ನಮಗೆ ನಾವು ಒಂದು ಕಾಂಟೆಂಟ್ ಅಕ್ವೈರ್ ಮಾಡಬೇಕು ಅಂದರೆ ಅದು ನಮಗೆ ಒಂದು ಲಿಸ್ಟ್ ಆಫ್ ಲ್ಯಾಂಗ್ವೇಜ್ ಇರುತ್ತೆ, ಅದನ್ನ ಒಳಗಡೆ ಬಂದರೆ ತಗೊಳ್ತೀವಿ ದೇ ನೆವರ್ ಗೋ. ಅದನ್ನು ಆ ಭಾಷೆಯನ್ನು ಹಿಂದಿಯಿಂದ ಸಂಸ್ಕೃತ ಹೆಂಗೆ ಮಾಡೋದು ಅಂತ ಅವ್ರಿಗೆ ಗೊತ್ತಿಲ್ಲ ಅದು. ಸೊ ಆ ರೀತಿ ತುಂಬ ಕಷ್ಟವಾಗಿತ್ತು ಮಾರ್ಕೆಟಿಂಗ್ ಅನ್ನೋದು. ನೆಟ್ಫ್ಲಿಕ್ಸ್ ಅವರು ತಗೊಂಡ್ರು, ರೀಜನಲ್ ಫಿಲಿಮ್ಸ್ ಕ್ಯಾಟಗರಿಯಲ್ಲಿ ಹಾಕ್ತೀವಿ ವರ್ಲ್ಡ್ ಗ್ಲೋಬಲಿ. 2 ವರ್ಷ ನೆಟ್ಫ್ಲಿಕ್ಸಲ್ಲಿ ಇತ್ತು. ನೆಟ್ಫ್ಲಿಕ್ಸ್ ಅನ್ನೋದೇನೋ ಈ ತರ ಪ್ರಾಡಕ್ಟ್ಸ್ ಅನ್ನು ತಗೊಂಡು ಅವರು ಇದು ಮಾಡೋದಾ? ಹೌದು, OTT ಪ್ಲಾಟ್ಫಾರ್ಮ್ ಅಂತ ಹೇಳ್ತಾರೆ. ಸೊ ಈಗ ಅಮೆಝಾನ್ ಪ್ರೈಮು, ನೆಟ್ಫ್ಲಿಕ್ಸು, ಸನ್ ನೆಕ್ಸ್ಟ್, ಈಗ ತುಂಬ ಚಾನೆಲ್ಸ್ ಇರುವಂಗೆ ಅವರು ಡಿಜಿಟಲಿ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನಿಮಗೆ ಇದ್ರೆ ನೀವು ಪುಣ್ಯಕೋಟಿ ಅಂತ ಸರ್ಚ್ ಮಾಡಿದ್ರೆ ಸಿಗತ್ತೆ. ಆದ್ರೆ ಅದು ಕಾಂಟ್ರಾಕ್ಟ್ ಆಗೋಯ್ತು, ಈಗ ಇಲ್ಲ. ಈಗ ನೆಟ್ಫ್ಲಿಕ್ಸ್ ಅಲ್ಲಿ ಇಲ್ಲ. ಈಗ ಬುಕ್ ಮೈ ಶೋ ಸ್ಟ್ರೀಮ್ ಅಂತ, ಬುಕ್ ಮೈ ಶೋ ಅವರು ಲಾಕ್ಡೌನ್ ಟೈಮಲ್ಲಿ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಮಾಡಿದ್ರು. ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ನಮ್ಮ ಕಾಂಟೆಂಟ್ ಅನ್ನು. ಈಗಲೂ ಪೂರ್ತಿ ಇಂಡಿಯಾದಲ್ಲಿ ಇಫ್ ಯು ಗೋ ಯು ಕ್ಯಾನ್ ಸಿ ದ ಮೂವಿ. ನನಗೇನು 49-69 ರುಪೀಸೋ ಒಂದು ಟಿಕೆಟ್, ಯು ಕ್ಯಾನ್ ಬೈ ಇಟ್ ಅಂಡ್ ಇಟ್ಸ್ ಅ ಪರ್ಮನೆಂಟ್. ಈಗ ಇನ್ನೊಂದು ಕೇಳಬೇಕು, ಈಗ ಇವರೆಲ್ಲ ತೋರಿಸ್ತಾರಲ್ಲ ಡಿಜಿಟಲ್ ಮಾಧ್ಯಮದ ಮೂಲಕ, ನಿಮಗೇನಾದರೂ ಬರುತ್ತಾ ಅದರಿಂದ? ಇಲ್ಲ, ಜಾಸ್ತಿ ಅಂದ್ರೆ ನೀವು ಸೇಲ್ ಮಾಡಿಬಿಟ್ಟಿರ್ತೀರಾ ಫಿಲ್ಮ್? ಅವ್ರಿಗೆ ಕೊಟ್ಟಿರ್ತೀವಿ ರೆವೆನ್ಯೂ ಶೇರಿಂಗ್ ಬೇಸಿಸ್. ಈಗ 1,00,000 ಜನ ನೋಡಿದ್ರೆ ನಮಗೆ ಏನಾದ್ರು ಪ್ರಯೋಜನ ಬರುತ್ತೆ. ಆದ್ರೆ ಈಗ ನೀವು ಹೇಳಿದಂಗೆ ತುಂಬಾ ಅಪರೂಪವಾಗಿ ಯಾರಾದ್ರೂ ಒಬ್ರು ನೋಡ್ತಾರೆ ಅಷ್ಟೇ. ಓಕೆ, ಸೊ ದ ನೆಟ್ ಸೇಲ್ಸ್ ಇಸ್ ವೆರಿ ಲೆಸ್. ರೆಕಗ್ನಿಷನ್ ಅಂತೂ ಬಿಡಿ, ರೆಕಗ್ನಿಷನ್ ಅಂತೂ ಇಲ್ಲ. ಬಟ್ ನಾನು ಪುಣ್ಯಕೋಟಿಯನ್ನು ಮಾಡಿದ್ದೀನಿ ಅನ್ನೋದಕ್ಕಿಂತ ಪುಣ್ಯಕೋಟಿ ನನ್ನನ್ನು ಮಾಡಿದೆ ಅಂತ ಹೇಳಬೇಕು. ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ಹೌದು, ಜನರೆಲ್ಲರೂ ಇದು ಹೆಸರು ಸ್ಟೋರ್ ಮಾಡುವಾಗ ರವಿಶಂಕರ್ ಪುಣ್ಯಕೋಟಿ ಅಂತ ಬರ್ಕೊಂಡು ಸೇವ್ ಮಾಡ್ತಾ ಇದ್ದಾರೆ. ಅದೊಂದು ಸಂತೋಷ ನನಗೆ. ಒಂದು ಸ್ವಲ್ಪ ಜನ ನೋಡಿದ್ದಾರೆ, ಸ್ವಲ್ಪ ಜನಕ್ಕೆ ಗೊತ್ತಿದೆ. ಇಂಟರ್ನ್ಯಾಷನಲ್ ಫಿಲಿಮ್ ಫೆಸ್ಟಿವಲ್ಸಲ್ಲಿ ಹೋಗಿದೆ, ಇಂಡಿಯಾದಲ್ಲೂ ಫಿಲಿಮ್ ಫೆಸ್ಟಿವಲ್ಸಲ್ಲಿ. ನೀವು ಹೇಳಿದಂಗೆ ಇಟ್ ಈಸ್ ನಾಟ್ ಓನ್ಲಿ the only Sanskrit feature film, it is one of the best animated feature films from India ಅಂತ ಹೇಳ್ಬೋದು. ಈಗ ಅನಿಮೇಷನ್ ಲೋಕದಲ್ಲಿ ಎಲ್ಲ ಸ್ಟುಡಿಯೋಸಲ್ಲೂ, ಇಂಡಿಯಾದಲ್ಲಿರೋ ಒಂದು 200 ಸ್ಟುಡಿಯೋಸ್ ಇದೆ ದೊಡ್ಡ ಸೀರಿಯಲ್. ಎಲ್ಲರಿಗೂ ಈ ಥರ ಒಂದು ಮೂವಿ ಇದೆ ಅಂತ ಎವ್ರಿಬಡಿ ನೋಸ್ ಅಬೌಟ್ ದ ಮೂವಿ. ಯಾಕಂದರೆ ಅವರು ನನ್ನ ಹತ್ರ ಬಂದು ಹೇಳಿದ್ದಾರೆ, ಇಷ್ಟು ದೊಡ್ಡ ಸ್ಟುಡಿಯೋ ಇಟ್ಕೊಂಡಿದ್ದೀವಿ, ನಮಗೆ ಇಷ್ಟು ದೊಡ್ಡ ರಿಸ್ಕ್ ತಗೊಳ್ಳೋ ಮನಸ್ಸು ಬಂದಿಲ್ಲ, ನೀವು ಹೆಂಗಪ್ಪ ತಗೊಂಡ್ರಿ, ಏನು ಇಲ್ಲ ಸ್ಟುಡಿಯೋ ಇಲ್ಲ, ಹಿಂಗೆ ತಗೊಂಡಿದ್ದೀರಾ ಅಂತ. ಸೊ ಅದರಿಂದ ಒಂದು ರೆಕಗ್ನಿಷನ್ ಇದೆ, ಅದರಿಂದ ಇರುವ ಏನು ಹೇಳೋದು ಒಂದು ರೆಪ್ಯುಟೇಷನ್ ಇದೆ. ಸೊ ಆದರೆ ತುಂಬ ರೆಕಗ್ನಿಷನ್ ಸಿಗ್ತಾ ನಮ್ಮ ಸಂಸ್ಕೃತಿಗೆ ನಮ್ಮ ಇದಕ್ಕೆ ನಮ್ಮ ಭಾರತ ದೇಶಕ್ಕೆ ಇದು ಹಿಂಗೆ ಅಂತ ರೆಕಗ್ನಿಷನ್ ಸಿಗ್ತಾ ಅಂತ ನನಗೆ ಗೊತ್ತಿಲ್ಲ. ಬಟ್ ಅದು ಎಕ್ಸ್ಪೆಕ್ಟು ಮಾಡಬಾರ್ದು ಅಂತ ನನ್ನ ವಿಚಾರ. ನನಗೂ ಅದೇ ಅನುಭವ. ನಾನು ಶಿವಸೂತ್ರ ಜಾಲ ಮಾಡಿದ್ನಲ್ಲ, ನಾನೇ ಕರೆದು ಕಾಲೇಜುಗಳಲ್ಲಿ ಸ್ಕೂಲುಗಳಲ್ಲಿ ಮಕ್ಕಳಿಗೆ ತೋರಿಸಿದ್ದಷ್ಟೇ. ಒಂದು ಬೇಸರದ ಸಂಗತಿ ಅಂದರೆ, ನೀವು ಹೇಳಿದ ಹಾಗೆ ಈವನ್ ಆ ಫೀಲ್ಡಲ್ಲಿ ಇರೋರಿಗೆ, ಈಗ ಫಾರ್ ಇನ್ಸ್ಟೆನ್ಸ್ ಸಂಸ್ಕೃತ ಟೀಚರ್ಸು ಇವರು, ಇದು ಅಪರೂಪದ ಕೆಲಸ. ಒಂದು ನಿಮ್ಮದು, ಇನ್ನೊಂದು ಪಾಣಿನಿ. ಫಾರ್ ಇನ್ಸ್ಟೆನ್ಸ್ ನಾನು ಪಾಣಿನಿನ ಇದುವರೆಗೂ ಯಾರೂ ಸ್ಟೇಜ್ ಮೇಲೆ ತಂದಿಲ್ಲ. ಅಂಥದ್ದು ಮಾಡಿದಾಗ ಅದು ಇಟ್ ಈಸ್ ಫಂಡಮೆಂಟಲ್ ಟು ಅವರ್ ಲ್ಯಾಂಗ್ವೇಜ್ ಅಲ್ವಾ, ಭಾಷೆಗಳ ಬಗ್ಗೆ. ಮಹೇಶ್ವರ ಸೂತ್ರ ಹೆಚ್ಚಿಗೆ ಜನ ಅದರಲ್ಲಿ ಆಸಕ್ತಿ ವಹಿಸಲಿಲ್ಲ, ಗೊತ್ತಿದ್ರೂ ಕೂಡ ಇನ್ನೊಬ್ರಿಗೆ ಹೇಳಲಿಲ್ಲ ಅನ್ನೋದು ನನಗೂ ಒಂದು ಸ್ವಲ್ಪ ಅಸಮಾಧಾನ ಇದೆ. ಆದರೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ರೆಕಗ್ನಿಷನ್ ಅಷ್ಟು ಬಿಡಿ, ಅದು ದೂರದ ವಿಚಾರ. ಆದರೆ ನೋಡಿದವ್ರು ಮಾತ್ರ ಎಲ್ಲರೂ ನೋಡಬೇಕು, ಒಂದ್ಸತಿನ ನೋಡಬೇಕು. ಹೌದು, ಹಣ ಬರೋದು, ಹಣ ಬರದೇ ಇರೋದು, ರೆಕಗ್ನಿಷನ್ ಸಿಗೋದು ಎಲ್ಲ ಸೆಕೆಂಡ್ರಿ ನನಗೆ. ಆದರೆ ಎವ್ರಿ ಚೈಲ್ಡ್ ಶುಡ್ ಹ್ಯಾವ್ ಅಟ್ ಲೀಸ್ಟ್ ಸೀನ್ ದಿಸ್ ಮೂವಿ ಒನ್ಸ್. ಶೋಲೆ ಒಂದ್ಸತಿ ನೋಡಿರ್ತಾರೆ ಅಂತ ಅಂತೀವಲ್ಲ ನಮ್ಮ ಜನರೇಷನಲ್ಲಿ, ಆ ರೀತಿ ನೆಕ್ಸ್ಟ್ ಜನರೇಷನ್ ಎಂಟರ್ಟೈನಿಂಗ್. अस्माकं चिरकालिकः स्वप्नोऽयं सफलो जातः।
ಚಿಂತನಂ ಸ್ನೇಹಃ ದ್ವೇಷಃ ಇತ್ಯಾದಯಃ ದೃಷ್ಟಿಗೋಚರಾಃ ಕಿಲ. ಶೃಣು, ಅತ್ರ ಸರ್ವೇಪಿ ಪುಣ್ಯಕೋಟಿ ಭಕ್ತಗಣ ಸದಸ್ಯಾಃ ನನು. हे भवतां शालातः निर्गमनं तत्र केनापि दृष्टं वा? अहम् अस्मि पुण्यकोटिः. ಆಮೇಲೆ ನೀವು ನಮ್ಮ ಶಂಕರ ರಾಜಾರಾಮ್ ಹೌದು. ಅವ್ರ ಹಾಡುಗಳು ಬರೆದ್ರಲ್ಲ, ಅವ್ರ ಬಗ್ಗೆ ಹೇಳಿ ಒಂದು ಸ್ವಲ್ಪ. ಸೊ ಹಿ ಈಸ್ ಒನ್ ಆಫ್ ಅವರ್ ವೆರಿ ನೋಟೆಡ್ ಸಂಸ್ಕೃತ್ ಸ್ಕಾಲರ್ಸ್. ಅವಧಾನಿ ನಿಮಿಷ ಕವಿ ಅವರು. ಇಟ್ ಈಸ್ ಅದೇ ನಾನು ಹೇಳ್ತಾ ಇರೋದು, ತುಂಬ ಒಳ್ಳೆ ಹ್ಯಾಪಿ ಆಕ್ಸಿಡೆಂಟ್ಸ್. ಒಬ್ಬರು ಯಾರೋ ನನಗೆ ಮೇಲ್ ಬರೆದ್ರು, ಇಮೇಲ್, ಈ ಥರ ಮೂವಿ ಮಾಡ್ತಾ ಇದ್ದೀರಿ ಅಂತ ನನಗೆ ಗೊತ್ತಾಯಿತು, ಹಾಡಕ್ಕೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಿದ್ದೀರಾ ಅಂತ. ಯಾರನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ, ಹಾಡು ಬೇಕಾ ಅಂತ ಕೇಳಿ ಬರೆದಿದ್ರು. ಯಾಕಮ್ಮ ನೀವು ಬರೀತೀರಾ ಅಂತ ಕೇಳಿ ಹೇಳಿದೆ. ಇಲ್ಲ ನಮಗೆ ಪರಿಚಯ ಇರೋರೊಬ್ರು ಇದ್ದಾರೆ, ಅವರು ಸಂಸ್ಕೃತ ಕವಿ, ನಾನು ಅವರಿಗೆ ಬೇಕಾದರೆ ಹೇಳ್ತೀನಿ ಅಂತ. ಹಾಡು ಬರೆಯೋದಕ್ಕೆ. ಓಕೆ. ಸೊ 4 ಹಾಡುಗಳಿದೆ. ಒಂದು ಹಾಡಿನ ಸ್ಟ್ರಕ್ಚರ್ ಹಿಂಗಿದೆ, ನನಗೆ ಪಲ್ಲವಿ ಹಿಂಗ್ ಬೇಕು, ಶರಣಂ ಹಿಂಗ್ ಬೇಕು, ಈ ಕಾಂಟೆಂಟ್ ಹಿಂಗ್ ಬೇಕು ಅಂತ ಆಗಿ ಬರೆದು ಕೊಟ್ಟೆ ನಾನು. ಹಿಂಗ್ ಬರತ್ತೆ ವಿಶ್ವಲ್ಸ್ ಅಂತೆಲ್ಲ ಒಂದು ಇಮೇಲ್ ಬರೆದು ಕಳಿಸ್ಬಿಟ್ಟು, ಗ್ಯಾಸಲ್ಲಿ ಏನೋ ಇಟ್ಟಿದ್ದೆ, ಗ್ಯಾಸ್ ಎಲ್ಲ ಕೆಳಗಡೆ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಬಂದಾಗ ಮೇಲ್ ಬಂದಿದೆ, ಹಾಡಿದೆ. ನನಗೆ ಪೂರ್ತಿ ರಿಕ್ವೈರ್ಮೆಂಟ್ ಹಾಡು ಬರೆದು ಕಳಿಸಿದ್ದಾರೆ ಇನ್ಸ್ಟಂಟ್ ಆಗಿ. ಒಂದು 5 ನಿಮಿಷ ಇಲ್ಲ. ಅವಧಾನಿ ಅದು ಕರೆಕ್ಟ್, ಅದೇ ಯಾವ ಛಂದಸ್ಸಲ್ಲಿ ಬೇಕು ಅಂತೆಲ್ಲ ಬರೆದಿದೆ, ಎಲ್ಲ ಹಂಗೆ ಬರೆದು ಕಳಿಸಿದ್ದಾರೆ. ಯಾರಪ್ಪ ಅಂತ ಹೇಳಿದ್ರೆ, ಇಲ್ಲ ಈಸ್ ಇಂಟ್ರೋವರ್ಟೆಡ್ ಪರ್ಸನ್, ಜಾಸ್ತಿ ಮಾತಾಡಲ್ಲ ಅವರು, ಆದರೆ ನಮ್ಮ ಫ್ರೆಂಡು ನಿಮ್ಮ ಮೇಲೆ ಅವಳಿಗೆ ಕಳಿಸಿದೆ, ಅವ್ರು ಬರೆದು ಕಳಿಸ್ಬಿಟ್ರು ಅಂತ ಬರೆದಿದ್ರು ಇವರು. ಸರಿ ಅಂತ ನಾನು ಹೋಗಿ ಅವರನ್ನು ಭೇಟಿಯಾದೆ. ಆಯಿತು, ನೀವು ಯಾವಾಗ ಹೋಗ್ತಿರೋ ಮಾಡ್ತೀನಿ ಅಂತ. ರಾಜಾ ಸಾರ್ ಹತ್ರ ನಾವು ಹಾಡು ಬರ್ಕೊಂಡು ಹೋದ್ವಿ ಇಲ್ಲಿಂದ. ಸೊ ಸಾರ್ ನೋಡ್ಬಿಟ್ಟು ಹೇಳಿದ್ರು, ಇಲ್ಲ ನಾನು ನೋಡ್ತೀನಿ, ಆ ವಿಶ್ವಲ್ಗೆ ನನಗೆ ಏನು ಟ್ಯೂನ್ ಮನಸ್ಸಿಗೆ ಬರ್ತಾ ಇದೆಯೋ ಅದನ್ನು ನಾನು ಟ್ಯೂನ್ ಮಾಡ್ತೀನಿ, ಅದಕ್ಕೆ ನನಗೆ ಹಾಡಬೇಕು ಅಂತ ಹೇಳಿದ್ರು. ಸೊ ಸಿನಿಮಾದಲ್ಲಿ ಹಾಗೆ ಮಾಡ್ತಾರಲ್ಲ, ಗೀತ ರಚನೆ ಅನ್ನೋದು ಇವ್ರು ಮಾಡೋ ಟ್ಯೂನ್ ಪ್ರಕಾರ ವರ್ಡಿಂಗ್ಸ್ ಇರಬೇಕು. ಕರೆಕ್ಟ್. ಸೊ ಆ ಒಂದೊಂದು ವಿಶ್ವಲ್ಗೂ ಅದು ಟ್ಯೂನ್ ಹಂಗೆ ನೋಡ್ಕೊಂಡೆ ಟ್ಯೂನ್ ಹಾಕ್ತಾ ಇದ್ದಾರೆ ಅವರು. ಅದು ಕರೆಕ್ಟಾಗಿ ಮ್ಯಾಚ್ ಮಾಡೋ ಹಂಗೆ ಟ್ಯೂನ್ ಹಾಕ್ತಾ ಇದ್ದಾರೆ ಅವರು. ಸೊ ಟ್ಯೂನು ನಾನು ಹಂಗೆ ಕಳಿಸಿದೆ ಅವರಿಗೆ. ಫೋನ್ ಮಾಡಿ ಶಂಕರ್ ರಾಜಾರಾಮನ್ಗೆ ಹೇಳಿದೆ, ಡಾಕ್ಟರ್ ಈ ಥರ ಒಂದು ಟ್ಯೂನ್ ಕಳಿಸಿದ್ದೀನಿ ಅಂತ. ಹಾಂ ಸರಿ, ನಾನೀಗ ಬಸ್ ಹತ್ತಾ ಇದ್ದೀನಿ, ಆಫೀಸ್ ಹೋಗ್ತಾ ಇದ್ದೀನಿ, ಬಸ್ಸಲ್ಲಿ ಬರೀತೀನಿ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ರು. ಫೋನ್ ಆಫೀಸ್ ಇಳಿಯುವಷ್ಟಿಗೆ ಹಾಡು ಬರೆದು ಕಳಿಸ್ಬಿಟ್ರು. ಸೊ ಸರಿಯಾದವರು ಸಿಕ್ಕಾಕೊಂಡ್ರು ನಿಮಗೆ. ನನಗೆ ಅಂತೂ ತುಂಬ ಇದು. ಸೊ ನನಗೆ ಏನು ಡಾಕ್ಟರ್ ಪ್ಲೆಸೆಂಟ್ ಸರ್ಪ್ರೈಸ್ ಅಂದರೆ ಇದೆಲ್ಲ ನನಗೆ ಹೆಂಗೆ ಅದು ಕರೆಕ್ಟಾಗಿ ಮ್ಯಾಚ್ ಆಯಿತು ಅಂತ ಗೊತ್ತಿಲ್ಲ. ನಮ್ಮ ಆಫೀಸಲ್ಲಿ ಕೆಲಸ ಮಾಡುವ ಡಾಕ್ಟರ್ ರಂಗರಾಜನ್ ಅಂತ ಇದ್ದಾರೆ, ಅವ್ರು ನನ್ನ ಜೊತೆ ಬಂದಿದ್ರು. ಅವ್ರಿಗೂ ಸಂಸ್ಕೃತ ಗೊತ್ತು, ಅವರು IT ಯಲ್ಲಿ ಕೆಲಸ ಮಾಡೋರು. ಅವರು ಶಂಕರದ್ದು ಫ್ರೆಂಡು. ಅವರಿಗೆ ಹೇಳುವರು ಇವರು ಫೋನಲ್ಲಿ, ಬರ್ಕೋಪ ರಂಗ ಅಂತ ಹೇಳ್ಬಿಟ್ಟು ಇವ್ರು ಹಾಡು ಹೇಳುವರು ಟ್ಯೂನ್ಗೆ. ಇವ್ರು ಬರ್ಕೊಂಡು ರಾಜಾ ಅವಧಾನಿನೂ ಕೂಡ ಹೌದು ಕವಿತೆ ಹೌದು ಕೊಟ್ಬಿಟ್ರು. ಈ ಮ್ಯೂಸಿಕ್ ಎಲ್ಲ ಮಾಡ್ತಾ ಇದ್ದಾರೆ. ನನಗಂತೂ ಅತ್ಯಂತ ಸಂತೋಷ. ಒಂದು ಹಾಡು ಮಾತ್ರ ಉಳಿದಿತ್ತು, ಅದು ರಂಗ ಸಾರನೇ ಬರ್ಕೊಟ್ಬಿಟ್ರು ಟ್ಯೂನ್ ಕೇಳ್ಬಿಟ್ಟು. ಸೊ ನಾವು ಬೇರೆ ಭಾಷೆಗಳಲ್ಲಿ ಈ ಟ್ಯೂನ್ ಕೇಳ್ಬಿಟ್ಟು ಹಾಡು ಬರೆದಿದ್ರೆ ಅವರನ್ನು ತುಂಬಾ ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ಸಂಸ್ಕೃತದಲ್ಲಿ ಹಂಗೆ ಮಾಡೋರು ಸಾಕಷ್ಟು ಜನ ಇದ್ದಾರೆ, ಯಾರಿಗೂ ಗೊತ್ತಿಲ್ಲ. ಸೊ ನಾನು ಡಾಕ್ಟರ್ ಶಂಕರ್ ರಾಜಾರಾಮನ್ ನೋಡುವಾಗ, ನಿಮ್ಮನ್ನು ನೋಡುವಾಗಲ್ಲ, ನನ್ನ ತುಂಬ ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸು. ಅನುಪಮ ಹೊಸಕರೆ ನಮಗೆ ಈ ಪಪ್ಪೆಟ್ ಆರ್ಟ್ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ರು. ನಮ್ಮ ಮೂವಿಯಲ್ಲಿ ಉಪಯೋಗ ಮಾಡಿದ್ದೀವಿ ಆ ಪಪ್ಪೆಟ್ ಆರ್ಟನ್ನೆಲ್ಲ. ಸೊ ಎಷ್ಟೋ ತುಂಬ ಪದ್ಮಶ್ರೀ ಸಿಕ್ಕಿತ್ತು, ಎಷ್ಟೋ ದೊಡ್ಡ ಜನಗಳ ಸಂಪರ್ಕ ಸಿಕ್ತು. ಸೊ ನೀವು ಹೇಳಿದಂಗೆ ತುಂಬ ಜನ ಇದ್ದಾರೆ, ವೆರಿ ಕ್ರಿಯೇಟಿವ್, ವೆರಿ ಟ್ಯಾಲೆಂಟೆಡ್, ಅಟ್ ದ ಸೇಮ್ ಟೈಮ್ ಹಾರ್ಡ್ ವರ್ಕಿಂಗ್. ಅದು ಏನೋ ಸಮಥಿಂಗ್ ಈಸ್ ನಾಟ್ ಕ್ಲಿಕ್ಕಿಂಗ್, ಅದು ಎಲ್ಲೋ ಒಂದು ಕಡೆ ಮಿಸ್ ಆಗ್ತಾ ಇದೆ. ಇವರೆಲ್ಲರನ್ನೂ ಒಟ್ಟಿಗೆ ಹಾಕಿ ಏನೋ ಒಂದು ತುಂಬ ದೊಡ್ಡದಿದೆ ನಮ್ಮ ದೇಶದಲ್ಲಿ ಅಂತ ಪ್ರೊಜೆಕ್ಟ್ ಮಾಡೋಕ್ಕೆ, ಶೋಕೇಸ್ ಮಾಡೋಕ್ಕೆ ಯಾರೂ ಇಲ್ಲ. ಸರ್ಕಾರ ಇಲ್ಲ, ಬೇರೆಯವರಿಲ್ಲ. ನಾವು ನಮ್ಮ ಕೆಪಾಸಿಟಿ ಸ್ವಲ್ಪ ಮಾಡ್ತಾ ಇದ್ದೀವಿ.
ಒಂದು ಆಸೆ ಇದೆ ನನಗೂ, ಇದೆಲ್ಲ ಒಟ್ಟಿಗೆ ಬಂದು ನಿಜವಾಗ್ಲೂ ಅದ್ಭುತವಾದದ್ದಿದೆ ಇದು, ಜನ ನೋಡಲಿ ಅಂತ Correct. ಅಪೇಕ್ಷೆ ಇದೆ. ಗೊತ್ತಿಲ್ಲ ಹೇಗಾಗುತ್ತೆ ಅಂತ. ಅದು ನೀವು ಹೇಳಿದಂಗೆ ಒಟ್ಟಿಗೆ ಸೇರ್ಕೊಂಡು ಬರಬೇಕು, ನರೇಟಿವನ್ನು ಬಿಲ್ಡ್ ಮಾಡಬೇಕು ಅಂದರೆ ಒಟ್ಟಿಗೆ ಸೇರ್ಕೊಂಡು ಬರಬೇಕು. ಸೊ ನನ್ನ ಆಸೆ ಅಂದರೆ ಎನಿ ಇಂಟರ್ನ್ಯಾಷನಲ್ ಪ್ರಾಡಕ್ಟನ್ನು ಕಂಪೀಟ್ ಮಾಡುವ ಥರ ಕೆಲಸಗಳು ನಮಗೆ ಮಾಡೋಕ್ಕಾಗತ್ತೆ. ಈಗ ನಮ್ಮ ಸ್ವಾಮಿನಾರಾಯಣ್ ಮಂದಿರ ಇದೆ ಇಲ್ಲಿ ಗಾಂಧಿನಗರ, ಗುಜರಾತಲ್ಲಿ ಇದೆ, ಡೆಲ್ಲಿಯಲ್ಲಿ, ಲಂಡನ್ನಲ್ಲಿದೆ. ಅಲ್ಲಿ ಹೋಗಿ ಅವ್ರದ್ದು ಕೆಲಸ ನೋಡಿದ್ರೆ, ನಾಗ್ಪುರಲ್ಲಿದೆ, ಐ ವಿಸಿಟೆಡ್ ರೀಸೆಂಟ್ಲಿ. ಅವರು ಏನು ಒಂದು ಜಾಯಿಂಟ್ ಇಲ್ಲ, ಒಂದು ಸಿಮೆಂಟ್ ಇಲ್ಲ, ಒಂದು ಸ್ಟೀಲ್ ಇಲ್ಲ. ಫ್ಯಾಮಿಲೀಸ್, ದ ನಂಬರ್ ಆಫ್ ಫ್ಯಾಮಿಲೀಸ್ ಹೂ ಕ್ಯಾನ್ ಡೂ ದಟ್ ವರ್ಕ್ ವಾಸ್ ವೆರಿ ಲೆಸ್. ಈಗ ರಾಮ ಮಂದಿರ ಬಂದಿದೆ, ಅವರೇ ಮಾಡಿದ್ದು, ಅವ್ರದ್ದೇ ಸಂಕಲ್ಪ ಅದು. ಸ್ವಾಮಿನಾರಾಯಣ್ ಮಂದಿರ ಅದು ಹೆಡ್ ಹೇಳಿದರು, ಆ 6,000 ಫ್ಯಾಮಿಲೀಸನ್ನು ಅವರು ಉದ್ಧಾರ ಮಾಡಿದ್ದಾರೆ. ಈ ಕೆಲಸ ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಜೀವನನೇ ಇವರು ಬೆಳಗ್ತಾ ಇದ್ದಾರೆ. ಸೊ ಇದು ಈ ಮಂದಿರ ಮಾಡೋಕ್ಕೆ 10 ವರ್ಷ ಆಗತ್ತೆ ಸರ್ ಅಂತ. ಸೊ ನನ್ನ ಹತ್ರ 10 ವರ್ಷ ಇಲ್ಲಪ್ಪ, ಇದು ಮಾಡೋರು ಎಷ್ಟಿದ್ದಾರೆ ಅಂತ ಕೇಳಿದಾಗ ತುಂಬ ಸ್ವಲ್ಪನೇ ಜನ ಇರೋದು. ಎಷ್ಟು ಫ್ಯಾಮಿಲೀಸ್ ಈ ಕೆಲಸಗಳು ಮಾಡ್ತಾ ಇದ್ದಾರೋ ಅವ್ರ ಫ್ಯಾಮಿಲೀಸ್ ಪೂರ್ತಿ ನಾವು ನೋಡ್ಕೊಳ್ತೀವಿ, ಅವ್ರು ಬೇರೆ ಕೆಲಸ ಮಾಡಬೇಡ ನೋಡಿ ಅಂತ ಕಮ್ಯುನಿಟಿಯನ್ನು ಅವರು ಬೆಳೆಸಿದ್ದಾರೆ. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಒಬ್ರು ಇರ್ಬೇಕ್ರಿ. ಕರೆಕ್ಟ್. ಆರ್ಟ್ಸ್ಗೆ ಬೇಕು ಆರ್ಟ್ಗೆ ಪೇಟ್ರನೇಜ್ ಬೇಕು. ಸೊ ನಾವು ಸಪೋರ್ಟ್ ಮಾಡ್ತಾ ಇರುವ ಆರ್ಟ್ಸ್ ಇದೆ ಅಲ್ಲ, ಹೆಂಗಂದರೆ, ಸೊ ನಾನು ಎಕ್ಸಾಂಪಲ್ ಹೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ನಾನು ಇನ್ನೂ ಈ ಅಪಾಲಜೆಟಿಕ್ ಹಿಂದೂ ಅಂತಾರಲ್ಲ ಆ ರೀತಿ. ಸೊ ನಮ್ಮ ಮಗಳ ಸ್ಕೂಲಲ್ಲಿ ಹೇಳಿದ್ರೆ, ನಮ್ಮ ಕಲ್ಚರ್ ಬಗ್ಗೆ ತಪ್ಪಾಗಿ ಬರೆದ್ರೇ ನಿನಗೆ ಮಾರ್ಕ್ ಸಿಗೋದು ಅಂತ ಹೇಳಿದ್ರಂತೆ. ನಾವು ಪ್ಯಾಟ್ರಿಯಾರ್ಕಲ್ ಸೊಸೈಟಿ, ನಮ್ಮ ವಿಮೆನ್ಗೆ ಇಂಪಾರ್ಟೆನ್ಸ್ ಇಲ್ಲ, ತುಂಬ ಕಾಸ್ಟಿಸಮ್ ಇದೆ, ಹಿಂಗೆ ಬರಿಬೇಕು, ನಿನಗೆ ಇಲ್ಲ ಅಂತ ನೀನು ಬರೆದ್ರೆ ಎಲ್ಲ ಓಕೆ ಅಂತ ಬರೆದ್ರೆ ನಿನಗೆ ಮಾರ್ಕ್ ಸಿಗಲ್ಲ ಅಂತ ಹೇಳಿದ್ರಂತೆ. ಸೊ ನಮ್ಮ ಎಜುಕೇಶನ್ ಇಂದಾನೇ ಹಂಗಿದೆ. ಓಕೆ, ನೆಗೆಟಿವ್. ಸೊ ನಮ್ದು ನೆಗೆಟಿವ್ಸ್ ಅನ್ನು ಹೈಲೈಟ್ ಮಾಡೋ ಥರ ನಮ್ಮ ಆರ್ಟ್ಸು ಹಂಗೆ ಸೊಸೈಟಿಯಲ್ಲಿರುವ ತಪ್ಪನ್ನೆಲ್ಲ ಹೈಲೈಟ್ ಮಾಡೋದಕ್ಕೆ ತುಂಬ ಸಪೋರ್ಟ್ ಸಿಗತ್ತೆ. ಓಕೆ, ನಾನು ಇದೇ ನಮ್ಮ ಸೊಸೈಟಿಯಲ್ಲಿ ಏನೋ ತಪ್ಪಿದೆ ಅಂತ ಒಂದು ಮೂವಿ ತೆಗೆದ್ರೆ ನನಗೆ ಸಾಕಷ್ಟು ಸಪೋರ್ಟ್ ಸಿಗತ್ತೆ. ಸೊ ಅದೇ ಏನಾದರೂ ಒಂದು ದೊಡ್ಡ ಕ್ರೈಮ್ ಆದರೆ ಇಮ್ಮಿಡಿಯೇಟ್ಲಿ ಇಟ್ ವಿಲ್ ಬಿ ಫಿಲ್ಮ್. ಕರೆಕ್ಟ್. ಸೊ ಪೀಪಲ್ ವಿಲ್ ಬಿ ಇಂಟ್ರೆಸ್ಟ್. ದಂಡಪಾಳ್ಯ ಅಂತ ಒಂದು ದೊಡ್ಡ ಕ್ರಿಮಿನಲ್ ಗ್ರೂಪ್ ಇತ್ತು, ಹಾರೆಂಡಸ್ ವರ್ಕ್ ಡೂಯಿಂಗ್, ಅವ್ರ ಬಗ್ಗೆ ಇಮ್ಮಿಡಿಯೇಟ್ಲಿ ಫಿಲ್ಮ್ ಬಂತು. ಇಟ್ ಬಿಕೇಮ್ ಎ ಸಕ್ಸಸ್. ಕರೆಕ್ಟ್. ಅದು ನ್ಯಾಚುರಲ್ ಟೆಂಡೆನ್ಸಿ. ಸೊ ವಿ ಆರ್ ಫೈಟಿಂಗ್ ಎ ಬಿಗ್ ಬ್ಯಾಟಲ್. ಸೊ ಇವಾಗ ಒಂದೆರಡು ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮ ಸಿನಿಮಾ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ, ಬುಕ್ ಮೈ ಶೋ, ಅದನ್ನು ಆಮೇಲೆ ಹಾಕೋಣ. ಇವಾಗ ಏನು ಮಾಡ್ತಾ ಇದ್ದೀರಿ ಹೇಳಿ. ಸೊ ಅದರದ್ದು ತುಂಬ ದೊಡ್ಡ ಕತೆ ಇನ್ನೂ ಮುಗಿದಿಲ್ಲ. ಅದಕ್ಕೆ ನನಗನ್ಸುತ್ತೆ ಸಿಗಬೇಕಾಗಿರುವಂಥ ಒಂದು ರೆಕಗ್ನಿಷನ್ನು ಅಂತಲ್ಲ, ಒಂದು ಪಾಪ್ಯುಲರ್ ಆಗಬೇಕು, ಜನ ನೋಡಲಿ. ರೆಕಗ್ನಿಷನ್ ಏನಾದರೂ ಹಾಕ್ಕೊಳ್ಳಿ, ಜನ ನೋಡಬಹುದಾದಂಥ ಒಂದು ಅಪರೂಪದ ಚಿತ್ರ ಜನ ನೋಡಬೇಕು ಅಂತ ನನಗನ್ಸುತ್ತೆ. ಅದು ಇನ್ನೂ ಹೆಚ್ಚಿಗೆ ಆಗ್ತಾ ಇಲ್ಲ. ಇದುವರೆಗೂ ಎಷ್ಟು ಜನ ನೋಡಿರ್ಬೋದು ರವಿಶಂಕರ್? ಎಷ್ಟು ಸಾವಿರ ಜನ? ನೀವು ಸಾವಿರಗಳಲ್ಲೇ ಹೇಳ್ಬೋದು. ಒಂದು ನನ್ನ ಅನುಮಾನ ಅಂದರೆ 1,00,000 ಜನ ನೋಡಿರ್ತಾರೆ ಅಂತ ನನ್ನ ಅನುಮಾನ. ಓಕೆ, ಸರಿ. ತುಂಬ ಜನ ಫ್ರೀ ಆಗಿ ಹಾಕಿ ಅಂತ ಹೇಳಿದರು, ಆದರೆ 100 ಜನರ ಕೆಲಸ, ಅದಕ್ಕೆ ಅವರಿಗೆ ಒಂದು ರಿವಾರ್ಡ್ ಕೊಡಬೇಕು ಅಂತ ನನಗೆ ಆಸೆ. ಅದಕ್ಕೆ ಅದು ಮಾತ್ರ ಅಲ್ಲ, ಸಂಸ್ಕೃತದಾನೇ ಫ್ರೀಯಾಗಿ ಹಾಕಿ ಅಂತ ತುಂಬ ಜನ ಫೋನ್ ಮಾಡಿ ಹೇಳಿದರು. ನನಗೆ ತುಂಬ ಕಷ್ಟ ಆಯಿತು ಮನಸ್ಸಿಗೆ. ಯಾಕಂದರೆ ಸಂಸ್ಕೃತಕ್ಕೆ ಬೆಲೆ ಇಲ್ಲ ಅನ್ನೋ ರೀತಿ. ಅಂದರೆ ಯಾರೂ ನೋಡೋಲ್ಲ, ನಾವು ನೋಡ್ತೀವಿ, ಫ್ರೀ ಹಾಕಿ. ಅದು ಆಟಿಟ್ಯೂಡ್ ಇದೆ ನೋಡಿ, ಆಟಿಟ್ಯೂಡ್. ಅದು ತುಂಬ ಏನು, ಸಂಸ್ಕೃತ ಎನ್ನುವುದು ಧರ್ಮ ಕಾರ್ಯ, ಅದನ್ನು ಫ್ರೀಯಾಗಿ ಮಾಡಬೇಕು. ಅನಿಮೇಷನ್ ಫಿಲ್ಮ್ ಧರ್ಮ ಕಾರ್ಯ, ಟೇಕ್ ಮನಿ ಅಂತ ಅನ್ನೋ ರೀತಿ. ಇನ್ನೂ ತುಂಬ ಜನ ಟ್ವಿಟರಲ್ಲಿ ಹೇಳಿದರು, ಸಂಸ್ಕೃತಕ್ಕೆ ಈಗ ಎಲ್ಲ ಕಡೆನೂ ಇಂಪಾರ್ಟೆನ್ಸ್ ಕೊಡ್ತಾ ಇದೆ, ಅದರಿಂದ 4 ಹಣ ಮಾಡಬೇಕು ಅಂತ ನೀವು ಮಾಡಿದ್ದೀರಾ ಅಂತಲ್ಲ. ಹೌದಾ? ಸೊ ಅವಂತೆಲ್ಲ ಬರೆದ್ರು, ನನಗೆ ಕ್ರಿಟಿಸಿಸಮ್ ತುಂಬಾ ಸಿಕ್ತು. ಓಕೆ, ಅವಾಗ ನಾನು ಅನ್ಕೊಂಡಿದ್ದೆ, ಸೊ ಎಲ್ಲ ಸೊಸೈಟಿಯಲ್ಲೂ ಇರ್ತಾರೆ, ಅದು ತುಂಬಾ ಜನ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಕರೆಕ್ಟ್. ಸೊ ನಾನು ಅದೇ ಎಲ್ಲರಿಗೂ ರಿಪ್ಲೈ ಮಾಡ್ತಾ ಇದ್ದೆ. ಸೊ ನಾವಾಗಿ ನಮ್ಮ ಕಲ್ಚರನ್ನು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂದ್ರೂ ಕೂಡ ನಮ್ಮ ಒಳಗಡೆನೆ ಸಾಕಷ್ಟು ಇಂಟರ್ನಲ್ ಫಾಲ್ಟ್ ಲೈನ್ಸ್ ತುಂಬಾನೇ ಇದೆ. ನಾವು ಒಟ್ಟಿಗೆ ಬರೋದು ತುಂಬಾನೇ ಕಷ್ಟ ಅಂತ ನನಗೆ ಇದೆಲ್ಲ ಅನುಭವ.
ಇದೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದಕ್ಕೆಲ್ಲ ಮೇಲೆ ಬರಬೇಕು. ಕ್ರಿಟಿಸಿಸಮು ಇದು ಎಲ್ಲ ಬಂದೇನೆ ಇರುತ್ತೆ. ಆದರೆ ನಾವು ಮಾಡಬೇಕಾಗಿರೋ ಕೆಲಸ ಮಾಡ್ತಾನೆ ಇರಬೇಕು. ಈಗ ಏನು ಮಾಡ್ತಿದ್ದೀರಿ? ಈಗ ಹೇಳಿದ್ರಿ ಒಂದು ಪ್ರಾಜೆಕ್ಟ್ ಇನ್ನೊಂದು ಭಾಷೆಗೆ ಸಂಬಂಧಪಟ್ಟ ಹಾಗೆ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಭಾರತ್ ಅಂತ ಕಾರ್ಪೊರೇಟ್ ಲೈಫ್ ಬಿಟ್ಟಿದ್ದೀನಿ ನಾನು. ಈಗ ಅಕಾಡೆಮಿಕ್ಸ್ ಜೊತೆ ಕೆಲಸ, IIT ಚೆನ್ನೈ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಏನು ಮಾಡಬೇಕು ಅಂತ ಹೊರಟಿದ್ದೀರಿ? ಈ ಪ್ರಾಜೆಕ್ಟ್ದು ಉದ್ದೇಶ ಅನ್ನೋದು ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಫ್ರೇಮ್ವರ್ಕ್. ಅಂದರೆ ಈಗ ನಾಳೆ ನೀವು ಏನಾದರೂ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಬೇಕು ಅಂತ ಇದ್ದರೆ ಅದು ಎನಿ ಇಂಡಿಯನ್ ಲ್ಯಾಂಗ್ವೇಜಸ್ಸಲ್ಲಿ ಇದನ್ನ ಜೊತೆ ಕನೆಕ್ಟ್ ಮಾಡಿಬಿಟ್ರೆ ದಟ್ ವೆಬ್ಸೈಟ್ ವಿಲ್ ಅಪಿಯರ್ ಇನ್ ದಟ್ ಲ್ಯಾಂಗ್ವೇಜ್. ನೀವು ಏನು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ತಾ ಇದ್ದೀರೋ ಅದು ಆ ಲ್ಯಾಂಗ್ವೇಜಲ್ಲಿ ಅಪಿಯರ್ ಆಗತ್ತೆ. ಈಗ ಒಂದು ಗೌರ್ಮೆಂಟ್ ಆರ್ಡರ್ ಬರ್ತಾ ಇದೆ, ಅದು ಯಾವ ಭಾಷೆಯಲ್ಲಿ ಇರಲಿ. ಈಗ ಒಂದು ಫಾರ್ಮ್ ಕೊಡ್ತಾರೆ ಬ್ಯಾಂಕಲ್ಲಿ ಹೋದಾಗ, ಆ ಫಾರ್ಮ್ ಇಂಗ್ಲೀಷಲ್ಲಿ ಇರುತ್ತೆ, ಹಿಂದಿಯಲ್ಲಿ ಇರುತ್ತೆ, ಮೋಸ್ಟ್ಲಿ ಹಿಂದಿಯಲ್ಲಿ ಇರುತ್ತೆ. ನಾವು ಕೇರಳದಲ್ಲಿ ಬಂದಾಗ ಒಂದು ಆಟೋ ಡ್ರೈವರ್ ಕೈಯಲ್ಲಿ ಸಿಕ್ಕಿದ್ರೆ ಅವರಿಗೆ ಆ ಫಾರ್ಮ್ ಹೆಂಗೆ ಬರೆಯೋದು ಅಂತ ಗೊತ್ತಿರಲಿಲ್ಲ. ಸೊ ಜನಕ್ಕೆ ಭಾಷೆ ಗೊತ್ತಿರಲ್ಲ, ಬೇರೆ ಭಾಷೆ. ಕರೆಕ್ಟ್. ಸೊ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಆಟೋಮ್ಯಾಟಿಕ್ ಆಗಿ ಟ್ರಾನ್ಸ್ಲೇಷನ್ ಮಾಡೋದು. ಆ ರೀತಿ ಮಿಷನ್ಗೆ ಇಂಟೆಲಿಜೆನ್ಸ್. ಸೊ ಇಟ್ ವಿಲ್ ರೆಕಗ್ನೈಸ್ ದ ಸೆಂಟೆನ್ಸ್, ಇಟ್ ವಿಲ್ ಟ್ರಾನ್ಸ್ಲೇಟ್ ದ ಸೆಂಟೆನ್ಸ್, ಇಟ್ ವಿಲ್ ಬಿ ಏಬಲ್ ಟು ಕನ್ವರ್ಟ್ ಸೌಂಡ್. ಇದಕ್ಕೂ ನೀವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂತ ಹೇಳ್ತೀರಾ? ಇದಕ್ಕೂ ಕೆಳಗಡೆ ಒಂದು ಸಾಫ್ಟ್ವೇರ್ ಅಂಡರ್ಲೈಯಿಂಗ್ 2-3 ಲೇಯರ್ಸ್ ಇರುತ್ತೆ. ಒಂದು ಟೆಕ್ನಾಲಜಿ. ಸೊ ಹಿಂಗಿಂಗ್ ಸೌಂಡ್ ಇದ್ರೆ ಇದಿದು ಸೌಂಡ್ ಅಂತ ರೆಕಗ್ನೈಸ್ ಮಾಡೋ ಒಂದು ಇಂಜಿನ್ ಇರುತ್ತೆ, ಅದು ಸಾಫ್ಟ್ವೇರ್ ಸೈಡ್. ಅದನ್ನ ಮೇಲೆ ಇದು ಹೆಂಗಾಗತ್ತೆ ಅಂದರೆ ಎಷ್ಟು ಸತಿ ಆ ಸೌಂಡ್ ಕೇಳುತ್ತೋ ಅಷ್ಟು ಅದು ರಿಫೈನ್ ಮಾಡ್ತಾನೇ ಇರುತ್ತೆ. 10 ಸತಿ ಹಿಂಗೆ ಹೇಳಿದರೆ ಹಿಂಗಪ್ಪ, 11 ಸತಿ ಹೇಳಿದ್ರೆ ಇದು ಕರೆಕ್ಟ್ ಇರ್ಬೋದು ಅಂತ. ಸೊ ಅದು ಸ್ವಂತವಾಗಿ ಕಲ್ತ್ಕೊಳ್ಳತ್ತೆ ಈ ಲ್ಯಾಂಗ್ವೇಜಸ್. ಆರ್ಟಿಫಿಷಿಯಲ್ ಆಗಿ ಇಟ್ ವಿಲ್ ಡೆವಲಪ್. ಭಾರತಿ, ಪಾರತಿ, ಭಾರತಿ ಅಂತ ಕೇಳಿದ್ರೆ ಇದೆಲ್ಲ ಒಂದೇ ಶಬ್ದ, ಕಮ್ಮಿ ಪಿಚ್ಚಲ್ಲಿ ಕೇಳ್ತಾ ಇದೆ. ಫಾ ಕರೆಕ್ಟಾಗಿ ಹೇಳ್ತಾ ಇಲ್ಲ. ತಮಿಳವ್ರು ಹೇಳಿದಾಗ ಹಿಂಗೆ ಹೇಳ್ತಾರೆ, ಬೆಂಗಾಲೀಸ್ ಹೇಳಿದರೆ ಹಿಂಗೆ ಹೇಳ್ತಾರೆ. ಸೊ ಇದು ಸೌಂಡ್ ವೇರಿಯೇಷನ್ಸ್ ಎಲ್ಲ ಮ್ಯಾಚ್ ಮಾಡಿ ಯಾರು ಯಾವ ಕಡೆಯಿಂದ ಇಂಡಿಯಾದಲ್ಲಿ ಮಾತಾಡಿದ್ರು ಫೋನಲ್ಲಿ, ಅದು ಏನು ಮಾತಾಡ್ತಾ ಇದ್ದಾರೆ, ಅದನ್ನು ಹೆಂಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಆ ಎಂಜಿನ್ ರೆಕಗ್ನೈಸ್ ಮಾಡುತ್ತೆ. ಅದಕ್ಕೆ ರೆಕಗ್ನೈಸ್ ಮಾಡೋಕ್ಕೆ ಎಷ್ಟು ಡೇಟಾ ಬೇಕೋ, ಎಷ್ಟು ಸತಿ ಹೇಳಬೇಕೋ ಆ ಡೇಟಾನು ಫೀಡ್ ಮಾಡ್ತಾ ಇರಬೇಕು. ಅದಕ್ಕೆ 1 ಲಕ್ಷ ಸೆಂಟೆನ್ಸಸ್ ಅದು ಕೇಳಿದರೆ ಅಪ್ರಾಕ್ಸಿಮೇಟ್ಲಿ ನೀವು ಇದೇ ಮಾತಾಡ್ತಾ ಇದ್ದೀರಾ ಅಂತ ಅದು ರೆಕಗ್ನೈಸ್ ಮಾಡುತ್ತೆ. ಅದನ್ನು ರೆಕಗ್ನೈಸ್ ಮಾಡಿಸೋ ಕೆಲಸ ನಮ್ಮದು. ಆ ಲಿಂಗ್ವಿಸ್ಟಿಕ್ಸ್ ಲೇಯರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ಅಂದರೆ ಇವಾಗ ಎಲ್ಲ ಭಾಷೆಗಳವ್ರದ್ದು ತಗೋಬೇಕಲ್ವಾ? ಹೌದು. ಈಗ ನೀವು ಆಗಲೇ 22 ಭಾಷೆ ಅಂತ ಹೇಳಿದ್ರೆ ರೆಕಗ್ನೈಸ್ಡ್ ಲ್ಯಾಂಗ್ವೇಜಸ್. ಈ ಸಂಸ್ಕೃತನೂ ಸೇರಿದೆಯಾ ಇದರಲ್ಲಿ? ಅದು ನಾನು ಸೇರ್ಕೊಂಡಿದ್ದೆ ಸಂಸ್ಕೃತಕ್ಕಾಗಿ. ಈಗ 22 ಲ್ಯಾಂಗ್ವೇಜಸ್ದು ಡೆಲಿವರಿ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡಿದ್ದೀನಿ. ಎಷ್ಟು ದಿವಸ ಆಗ್ಬಹುದು ಇದೆಲ್ಲ ಕೆಲಸ ಪೂರ್ತಿ ಆಗೋಕೆ? 1 ಲಕ್ಷ ಅಚೀವ್ ಮಾಡಿದ್ದೀವಿ ನಾವು. ಈಗ ಜಸ್ಟ್ ನಾವು ಒಂದು 12-13 ಲ್ಯಾಂಗ್ವೇಜಸ್ ಅಲ್ಲಿ 1 ಲಕ್ಷ ದಾಟಿದ್ದೀವಿ. ಈಗ ವಿತ್ ಇನ್ ಅ ಫ್ಯೂ ವೀಕ್ಸ್ ದಾಟ್ಬಿಡ್ತೀವಿ. ಫಸ್ಟ್ ರೌಂಡ್ ಆಫ್ ಫ್ರೇಮ್ವರ್ಕ್ ಬಂದಿದೆ. ಗೌರ್ಮೆಂಟ್ ಭಾಷಿಣಿ ಅಂತ ಅದಕ್ಕೆ ಆ ಪ್ರಾಜೆಕ್ಟ್ಗೆ ಹೆಸರಿಟ್ಟಿದ್ದಾರೆ. ಭಾಷಿಣಿ ಚೆನ್ನಾಗಿದೆ. ಸೊ ಈಗ ಅದನ್ನು ತುಂಬ ಇಂಪ್ಲಿಮೆಂಟೇಷನ್ಸ್ ಇರುತ್ತೆ ಡಿಫೆನ್ಸಲ್ಲಿ, ಬ್ಯಾಂಕಿಂಗಲ್ಲಿ, ಗೌರ್ಮೆಂಟಲ್ಲಿ, ಜುಡಿಷಿಯಲ್ ಸಿಸ್ಟಮಲ್ಲಿ. ಈಗ ಕೋರ್ಟಲ್ಲಿ ಏನಾದರೂ ಆರ್ಡರ್ ಬಂದರೆ, ಜಡ್ಜ್ಮೆಂಟ್ ಬಂದರೆ, ಸೊ ಗುಜರಾತಿಯಲ್ಲಿ ಬಂದರೆ ಗುಜರಾತಿಯಲ್ಲಿ ಬರುತ್ತೆ. ಇಮಿಡಿಯೇಟ್ಲಿ ದಟ್ ಸೇಮ್ ಆರ್ಡರ್ ಕ್ಯಾನ್ ಬಿ ಅವೈಲಬಲ್ ಇನ್ ಆಲ್ ದ 22 ಲ್ಯಾಂಗ್ವೇಜಸ್. ಈಗ ಚೆನ್ನೈಯಲ್ಲಿ ಏನಾದರೂ ರೆಫರೆನ್ಸ್ ಬೇಕಂದರೆ ಗುಜರಾತಿಂದ ಬಂದ ಆರ್ಡರನ್ನು ನೀವು ತಗೊಂಡ್ರೆ ನಿಮ್ಮ ಭಾಷೆಯಲ್ಲಿ ಬಂದ್ಬಿಡುತ್ತೆ. ಎಷ್ಟು ಉಪಕಾರ ಆಗುತ್ತೆ ಜನಗಳಿಗೆ. ಬ್ಯಾಂಕಿಂಗ್ಗೆ ಉಪಕಾರ ಆಗತ್ತೆ, ತುಂಬಾ ಅಪ್ಲಿಕೇಶನ್ಸ್ ಇರುತ್ತೆ. ಎಜುಕೇಷನಲ್ಲಿ ತುಂಬಾ ಉಪಕಾರ ಆಗತ್ತೆ. ಟೆಕ್ಸ್ಟ್ ಬುಕ್ ಅನ್ನು ಒಂದು ಸತಿ ಇದು ಮಾಡಿಬಿಟ್ರೆ ನಿಮ್ಮ ಭಾಷೆಯಲ್ಲಿ, ಈಗ ಫಸ್ಟ್ ಏನೋ ಬಯಾಲಜಿದು ಟೆಕ್ಸ್ಟ್ ಬುಕ್ ತಗೊಂಡ್ರೆ ಸೆಕೆಂಡ್ ಲೆಸನ್ ಅನ್ನು ನನಗೆ ಕನ್ನಡದಲ್ಲಿ ಹೇಳ್ಕೊಡು ಅಂತ ನಾವು ಕಂಪ್ಯೂಟರ್ಗೆ ಹೇಳಿದ್ರೆ ಅದು ಇಂಗ್ಲಿಷ್ ಟೆಕ್ಸ್ಟ್ ಅನ್ನು ಓದ್ಬಿಟ್ಟು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಹೇಳ್ಕೊಡತ್ತೆ. ಸೊ ಬಹಳ ಉಪಯೋಗ ಅಪ್ಲಿಕೇಶನ್ ವಿದ್ಯಾರ್ಥಿಗಳಿಗೆ, ಸಾಮಾನ್ಯ ಜನಕ್ಕೆ, ಪ್ರೊಫೆಷನಲ್ ಬೇರೆ ಬೇರೆ ಕೆಲಸಗಳು ಮಾಡೋರಿಗೆ, ಕೋರ್ಟ್ ಕಚೇರಿಗಳಲ್ಲಿ ಎಲ್ಲ ಕಡೆ ಉಪಯೋಗ. ಅಫಿಷಿಯಲ್ ಎಷ್ಟು ಬಹಳ ದೊಡ್ಡ ಕೆಲಸ. ಅಂದ್ರೆ ಎಷ್ಟು ಏನ್ ಟಾರ್ಗೆಟ್ ಇಟ್ಕೊಂಡಿದ್ದಾರೆ? ಟೈಮ್ ಟಾರ್ಗೆಟ್, ಐ ಮೀನ್
ವಿತಿನ್ 2-3 years ವಿಲ್ ಬಿ ಆಸ್ ಗುಡ್. ಆ್ಯಂಡ್ ಈ ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಈ ಮೈಕ್ರೋಸಾಫ್ಟ್ ಗೂಗಲ್ ಅವರೆಲ್ಲ ಮಾಡಿದ್ದಾರೆ, ಬಟ್ ನಮ್ಮದು ಇಂಜಿನ್ ಅವ್ರಿಗಿಂತ ಚೆನ್ನಾಗಿರತ್ತೆ ಅಂತ ಒಂದು ಈಗ ಫಸ್ಟ್ ಫೀಡ್ಬ್ಯಾಕ್ ಸಿಗ್ತಾ ಇದೆ. ಇದೆಲ್ಲ ಕೇಳ್ತಾ ಇದ್ರೆ ರವಿಶಂಕರ್, ನನ್ಗನ್ಸುತ್ತೆ ಈ ಬ್ರಿಡ್ಜ್ ಇದೆಯಲ್ಲ ಸೌತ್ ನಾರ್ತ್, ಇದು ಸ್ವಲ್ಪ ಈ ಇದಿದೆಯಲ್ಲ ಗ್ಯಾಪ್, ಅದು ಬ್ರಿಡ್ಜ್ ಆಗ್ಬೋದಾ ಅಂತ. ಈಗ ನೋಡಿ ಮೋದಿಯವರು ಮಾತಾಡ್ತಾರೆ, ತುಂಬ ಚೆನ್ನಾಗಿ ಹಿಂದಿ ತಿಳ್ಕೊಳ್ಳೋರೆಲ್ಲ ಬಹಳ ಖುಷಿ ಪಡ್ತಾರೆ, ಆದರೆ ಸೌತ್ ಇಂಡಿಯನ್ಸ್ಗೆ ಅಷ್ಟು ಗೊತ್ತಾಗಲ್ಲ, ಎಂಜಾಯ್ ಮಾಡೋಕ್ಕೆ ಆಗೋದಿಲ್ಲ. ಈಗ ಅದು ನಮೀಗ ಕನ್ನಡದವರು ಕನ್ನಡದಲ್ಲೇ ಸಿಗ್ಬೋದಾ? ಕರೆಕ್ಟ್. ಈಗ ಯಾರಾದರೂ ಇದೊಂದು ಒಂದು ರಿಯಲ್ ಅಪ್ಲಿಕೇಶನ್ ಆಯಿತು. ಕಾಶಿ ತಮಿಳ್ ಸಂಗಮಂ ಅಂತ ಒಂದು ಪ್ರೋಗ್ರಾಮ್ ಇತ್ತು. ಅಲ್ಲಿ ತಮಿಳುನಾಡಿಂದ ವಾರಣಾಸಿಗೆ ಹೋದ್ರು. ಅಲ್ಲಿ ಕಾಶಿಯಲ್ಲಿ ಮೋಡಿ ಅವರು ಮಾತಾಡಿದ್ದು ಆಡಿಯನ್ಸ್ಗೆ ಕಿವಿಯಲ್ಲಿ ಇಯರ್ಫೋನ್ ಹಾಕಿದಾಗ ತಮಿಳಲ್ಲಿ ಬರ್ತಾ ಇತ್ತು. ಅವ್ರು ಅಲ್ಲಿ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು, ಆದ್ರೆ ಇವ್ರಿಗೆ ಕೇಳಿಸೋದು ತಮಿಳಲ್ಲಿ. ಇದ್ರ ಪ್ರಕಾರ ಯೂಸಿಂಗ್ ದಿಸ್ ಟೆಕ್ನಾಲಜಿ, ಈಗ ಭಾಷಿಣಿ ಟೆಕ್ನಾಲಜಿ ಯೂಸ್ ಮಾಡಿ ಇದು ಟ್ರಾನ್ಸ್ಲೇಟ್ ಮಾಡ್ತಾ ಇದೆ. ಈಗ ಅವರು ಈಗ ಕರ್ನಾಟಕದಲ್ಲಿ ಬಂದ್ರೆ ಮಾತಾಡಿದರೆ ನಿಮ್ಮ ಹತ್ರ ಇಯರ್ಫೋನ್ ಆ ಅಪ್ಲಿಕೇಶನ್ ಇದ್ರೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ಕಿವಿಯಲ್ಲಿ ಹಾಕೊಂಡ್ರೆ ಅವ್ರು ಹೇಳುವುದು ನಿಮಗೆ ಕನ್ನಡದಲ್ಲಿ ಕೇಳಿಸುತ್ತೆ. ಈಗ ಆ ಥರ ಎಷ್ಟು ಭಾಷೆಗಳಿಗೆ ಆಗಿದೆ? 22 ಲ್ಯಾಂಗ್ವೇಜಸ್ಗೂ ಆಗಿದೆ. ಬೋಡೋ, ಸಂಟಾಳಿ, ಕಾಶ್ಮೀರಿ, ಉರ್ದು, ಕೊಂಕಣಿ. ಈಗ ನಮ್ಮ ಶೆಡ್ಯೂಲ್ ಅಲ್ಲಿ ಇರುವ 22 ಲ್ಯಾಂಗ್ವೇಜಸ್, ಮೈತೈ, ಮಣಿಪುರಿ ಲ್ಯಾಂಗ್ವೇಜ್, ಈ ತರ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ ಇದು ಡೆವಲಪ್ ಆಗ್ತಾ ಇದೆ. ಹಾಗಾದ್ರೆ ಈ ಕಮಿಂಗ್ ಜನರಲ್ ಎಲೆಕ್ಷನ್ಸ್ ಅಲ್ಲಿ ಉಪಯೋಗಿಸಬಹುದಾ ಅದನ್ನ? ಟಾರ್ಗೆಟ್ ಇರಬಹುದು. ಅದೊಂದು ಫಸ್ಟ್ ವರ್ಷನ್ಸ್ ಎಲ್ಲ ಪ್ರೋಟೋಟೈಪ್ಸ್ ಎಲ್ಲ ಯೂಸ್ ಮಾಡಕ್ಕೆ ಸಾಧ್ಯತೆ ಇದೆ. ಅಲ್ಲ, ನೀವು ತಮಿಳಲ್ಲಿ ಕೇಳಿಸಿದ್ರೆ ಆಲ್ರೆಡಿ ಇಂಪ್ಲಿಮೆಂಟೇಷನ್ ಇದೆ ಕಾಶಿ ಸಂಗಮ. ಸೊ ವಿ ಆರ್ ಎ ಇಂಪೇಷಂಟ್ ನೇಷನ್ ಅಲ್ವಾ? ನಮಗೆ ಜಲ್ದಿ ಬೇಕು, ನಮಗೆ ಇನ್ನೂ ಜಲ್ದಿ ಬೇಕು ಅಂತ ಇದೆ. ಸಾಕಷ್ಟು ಕೆಲಸಗಳಿದೆ, ಸಾಕಷ್ಟು ಲಿಮಿಟೇಷನ್ಸು ಇದೆ. ಅಲ್ಲ, ನಾವು ಶುರು ಮಾಡೋದು ಲೇಟು, ಆದ್ರೆ ಪ್ರಾಡಕ್ಟ್ ಬೇಗ ಬೇಕು. ಪ್ರಾಡಕ್ಟ್ ಬೇಗ ಬೇಕು. ನಮ್ಮ ಹತ್ರ ಬೆಸ್ಟ್ ತರ ಡೀಪ್ ಪಾಕೆಟ್ಸ್ ಇಲ್ಲ, ಕ್ಯಾಪಿಟಲ್ ಇಲ್ಲ. 500 years ಆಗಿ ನಮ್ಮ ಕ್ಯಾಪಿಟಲ್ ಆ ಕಡೆ ತಗೊಂಡು ಹೋಗ್ಬಿಟ್ರು. ಅವ್ರ ಕ್ಯಾಪಿಟಲ್ ಕೊಟ್ರೇನೆ ನಮಗೆ ಈಗ ಕೆಲಸ ಆಗತ್ತೆ ಅನ್ನುವ ರೀತಿ. ಆದರೆ ಇಷ್ಟು ಕನ್ಸ್ಟ್ರೈಂಟ್ಸ್ ಒಳಗಡೆ ಇಷ್ಟು ಚೆನ್ನಾಗಿ ಕೆಲಸ ಮಾಡೋ ಪ್ರಾಜೆಕ್ಟ್ ನನಗಂತೂ ಒಂದು ಐ ಓಪನರ್. ನಾನು ವರ್ಕ್ ಮಾಡಿರೋದೆಲ್ಲ ವೆಸ್ಟರ್ನ್. ಆಕ್ಚುಲಿ ಯಾರು ತಗೊಂಡಿರೋದು? ಚೆನ್ನೈಯಲ್ಲಿ ಚೆನ್ನೈ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ದೇ ಆರ್ ಈವನ್ ಡೆವಲಪಿಂಗ್ ಆಂಡ್ರಾಯ್ಡ್ ರೀತಿನೇ ನಮ್ ಇಂಡಿಯಾಗಾಗಿ ಒಂದು ಆಪರೇಟಿಂಗ್ ಸಿಸ್ಟಮ್, ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್. ಅಲ್ಲ, ಅವ್ರದ್ದೇ ಪ್ರಾಜೆಕ್ಟ್ ಅಥವಾ ಸಂಬಡಿ ಹ್ಯಾಸ್ ಗಿವನ್ ಎ ಕಾಂಟ್ರಾಕ್ಟ್? ಈಗ ಅದೊಂದು ಸಾಫ್ಟ್ವೇರ್ ಸೈಡು ನಮ್ಮ UPI ಡೆವಲಪ್ ಮಾಡಿದ ಏಕ್ ಸ್ಟೆಪ್ ಅಂತ ಒಂದು ಕಂಪನಿ ಇದೆ. ನಂದನ್ ನೀಲ್ಕೆನಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಟೆಕ್ನಾಲಜಿ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವ್ರದ್ದು ನಂದನ್ ನೀಲ್ಕೆನಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅವರು ಫಂಡಿಂಗ್ ಕೊಡ್ತಾ ಇದ್ದಾರೆ. ಮಿನಿಸ್ಟ್ರಿ ಆಫ್ ಟೆಕ್ನಾಲಜಿ ಫಂಡಿಂಗ್ ಕೊಡ್ತಾ ಇದ್ದಾರೆ. ಆ ರೀತಿ ಎಲ್ಲ ಕಡೆನೂ ಫಂಡಿಂಗ್ ಸಿಗ್ತಾ ಇದೆ. ಆ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡೋದು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಟ್ IIT ಚೆನ್ನೈ. ಅವರಿಗೆ ಒಂದು ಪ್ರಾಜೆಕ್ಟ್ ಆಗಿ ಬಂದಿದೆ. ನಾವೆಲ್ಲ ಅದಕ್ಕೆ ಆ ಪ್ರಾಜೆಕ್ಟ್ ಅಸೋಸಿಯೇಟ್ಸ್ ಆಗಿ ಕೆಲಸ ಮಾಡ್ಕೊಂಡು. ಸೊ ನಿಮಗೆ ಇಷ್ಟವಾದ ಕೆಲಸ ಮಾಡ್ತಾ ಇದ್ದೀರಾ. ಸೊ ಇನ್ನು ಮುಂದೆ ಪುಣ್ಯಕೋಟಿ ಅಂತ ಚಿಕ್ಕದು ದೊಡ್ಡದು ಫಿಲ್ಮ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು ನಿಮ್ಮಿಂದ? ನನಗೆ ತುಂಬಾನೇ ಆಸೆ ಇದೆ. ನನ್ನ ಡ್ರೀಮ್ ಅನ್ನೋದು ತುಂಬಾನೇ ಶೇರ್ ಮಾಡಿದ್ದೀನಿ. ಇಂಡಿಯಾದಿಂದ ಒಂದು ಅನಿಮೇಷನ್ ಫಿಲಿಂ ಸಂಸ್ಕೃತದಲ್ಲಿ ಆಸ್ಕರ್ಗೆ ಹೋಗಬೇಕು ಅಂತ ನನ್ನ ಆಸೆ. ಹೌದಾ? ನಿಮ್ಮ ಆಸೆ ಈಡೇರಲಿ ಅಂತ ನಾನು ಕೂಡ ಹೃದಯಪೂರ್ವಕವಾಗಿ ಆಶಿಸ್ತೇನಪ್ಪ. ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ ಕೆಲಸನ. ಈಗಲೂ ಕೂಡ ಅದೇ ಫೀಲ್ಡಲ್ಲಿದ್ದು ಮುಂದೆ ಮುಂದೆ ಹೋಗ್ತಾ ಇದ್ದೀರಾ. ಹಾಗೆ ನಿಮ್ಮ ಮಗಳನ್ನು ಕೂಡ ಇದೇ ಫೀಲ್ಡಲ್ಲಿ ಇಳಿಸಿದ್ದೀರಾ ಅಲ್ವೇ? ಅವಳೇನು ಮಾಡ್ತಾ ಇದ್ದಾಳೆ? ಅವಳು ಈಗ ಬಿಕಾಸ್ ಐ ನೋ ಹರ್, ಐ ಆಮ್ ಆಸ್ಕಿಂಗ್. ಒಟ್ಟಿನಲ್ಲಿ ನಿಮಗೆ ಕುಟುಂಬದ ಒಂದು ಸಮರ್ಥನೆ ತುಂಬಾ ಚೆನ್ನಾಗಿದೆ, ಸಪೋರ್ಟ್ ಇದೆ ಅಂತ ಹೇಳ್ಬೋದು. ನಮ್ಮ ಮಗಳಿಗೆ ಸ್ವಲ್ಪ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದೆ, ಭಾಷೆ ಮೇಲೆ, ಇದನ್ ಮೇಲೆ. ಅವಳು 6 to 7 ಲ್ಯಾಂಗ್ವೇಜಸ್ ಮಾತಾಡ್ತಾಳೆ. ಬೆಂಗಾಲಿ ಮಾತಾಡ್ತಾಳೆ, ಅವಳ ಫ್ರೆಂಡ್ಸ್ ಎಲ್ಲ ತೆಲುಗು ಮಾತಾಡ್ತಾಳೆ. ಅವ್ರ ಫ್ರೆಂಡ್ಸ್ ಏನ್ ಭಾಷೆ ಮಾತಾಡ್ತಾಳೆ, ಅವಳು ಒಂದು ಪಾಲಿಗ್ಲಾಟ್ ಅಂತ ಹೇಳ್ಬಹುದು. ತುಂಬಾ ಜಲ್ದಿ ಒಂದು ಲ್ಯಾಂಗ್ವೇಜ್ ಅನ್ನು ಪಿಕಪ್ ಮಾಡ್ಕೊಳ್ತಾಳೆ. ಅದನ್ನ ಸ್ಟ್ರಕ್ಚರ್ ಎಲ್ಲ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಓ ಅಪ್ಪ, ಇದು ತಮಿಳು ಮಲಯಾಳಂ ತರ ಇದೆಯಲ್ಲ, ತಮಿಳು ಇದು ಈ ತರ ಇದೆಯಲ್ಲ ಅಂತೆಲ್ಲ ಆ ಕನೆಕ್ಷನ್ಸ್ ಬೇಗ ಮಾಡ್ಕೊಂಡು ಈ ಫೀಲ್ಡ್ ಅಲ್ಲೇ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಈ ಫೀಲ್ಡ್ ಅಲ್ಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಭಾರತ್ ಅಲ್ಲೇ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ತರ ಡೇಟಾ ಲೀಡ್ ಅಂತ ಕೆಲಸ ಮಾಡ್ತಾ ಇದ್ದಾಳೆ. ಕನ್ನಡ, ಮಲಯಾಳಂ ಮತ್ತು ಸಂಸ್ಕೃತ ಇದನ್ 3 ಭಾಷೆಗಳ ಡೇಟಾ ಚೆನ್ನಾಗಿ ಬರುತ್ತೆ. ಹೌದು.
3 ಭಾಷೆಗಳದ್ದು ಡೇಟಾ ಕಲೆಕ್ಟ್ ಮಾಡಿ ಈ ಪ್ರಾಜೆಕ್ಟ್ಗೆ ಕೊಡೋ ಕೆಲಸ ಮಾಡ್ತಾ ಇದ್ದಾಳೆ. ಅದು ಬಿಟ್ಟದೆ ಈ ವಿಮೆನ್ ಐಕಾನ್ಸ್ ಇನ್ನು ಚಿಕ್ಕವಳಲ್ವಾ ಅವಳು? 22 ವಯಸ್ಸಾಗಿದೆ. ಆಲ್ರೆಡಿ ಶಿ ಹಸ್ ಬಿಕಮ್ ಪ್ರಾಜೆಕ್ಟ್ ಮ್ಯಾನೇಜರ್. ಹೌದು. ಸೊ ನೈಸ್. ಸೊ ನಿಮ್ಮಂಥ ಟ್ಯಾಲೆಂಟೆಡ್ ಅಪ್ಪನ ಮಗಳು, ಅವಳು ಕೂಡ ಅಷ್ಟೇ ಮುಂದುವರಿತಾಳೆ ಅಂತ. ಹಾಗೆ ನಿಮ್ಮ ಶ್ರೀಮತಿಯವರು ಏನು ಮಾಡ್ತಾರೆ ರವಿಶಂಕರ್? ಅವರು ದೂರದರ್ಶನಲ್ಲಿ ಕೆಲಸ ಮಾಡ್ತಾ ಇದ್ರು. ಮಗಳೆಲ್ಲ ಹುಟ್ಟಿದ ಮೇಲೆ ಆ ಕೆಲಸ ಬಿಟ್ರು ಜವಾಬ್ದಾರಿ. ಆಮೇಲೆ ಟ್ರಾನ್ಸ್ಫರ್ ಜಾಬು. ನಾನು ಹೈದರಾಬಾದಲ್ಲಿದ್ದೆ, ಬಾಂಬೆಯಲ್ಲಿದ್ದೆ, ಇಲ್ಲಿ ಬಂದೆ. ಆವಾಗ ಟ್ರಾನ್ಸ್ಫರ್ ಸಿಗಲಿಲ್ಲ, ಆವಾಗ ಕೆಲಸ ಬಿಟ್ರು. ಆಮೇಲೆ ಮ್ಯೂಸಿಕ್ ಕಲ್ತ್ಕೊಂಡಿದ್ದಾಳೆ. ಅವರ ಅಮ್ಮ ಕರ್ನಾಟಕ ಮ್ಯೂಸಿಕ್, ಹಾಡುಗಳು ಬರೆಯೋದು ದೇವರ ಮೇಲೆ. ಎಲ್ಲ ನವರಾತ್ರಿಗೂ ಶಿ ವಿಲ್ ವೆನ್ ಎವರ್ ಶಿ ಪ್ಲೇಸ್ ಟು ದೇವಿ ಮಾತಾ, ಶಿ ವಿಲ್ ಗೆಟ್ ಅ ಸಾಂಗ್ ಅಂಡ್ ಶಿ ವಿಲ್ ರೈಟ್ ದಟ್ ಎವ್ರಿ ನವರಾತ್ರಿ. ಅದನ್ನು ಅವರಿಗೆ ಟ್ಯೂನ್ ಜೊತೆನೆ ಅದು ಬರೋದು, ಅದೇ ತರ ಬರೆದಿಟ್ಟಿರ್ತಾರೆ. ಎಲ್ಲ ತುಂಬಾ ಜ್ಞಾನ ಇತ್ತು. ಅದರಿಂದ ಇವಳಿಗೆ ಮ್ಯೂಸಿಕ್ ಮೇಲೆ ತುಂಬಾ ಒಂದು ಆಸಕ್ತಿ ಇತ್ತು. ಸೊ ಮ್ಯೂಸಿಕ್ ಟೀಚರ್ ಆಗಿದ್ದಾರೆ. ನಾದಮ್ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ ಒಂದು ಮ್ಯೂಸಿಕ್ ಬೆಂಗಳೂರಲ್ಲೇ ಇಟ್ಕೊಂಡಿದ್ದಾರೆ. ಇನ್ನೊಬ್ಳು ಮಗಳಿದ್ದಾಳಲ್ವಾ? ಮಗನಿದ್ದಾನೆ. ಮಗ ಏನ್ ಮಾಡ್ತಿದ್ದಾನೆ? 12th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಅವನಿಗೂ ಇದ್ರಲ್ಲೆಲ್ಲ ಇದೆಯಾ? ಅವನು ಮೋಸ್ಟ್ಲಿ ತುಂಬಾ ಇಂಟ್ರೋವರ್ಟೆಡ್, ಸ್ವಲ್ಪ ನಂತರ ಅವನು ಜಾಸ್ತಿ ಹೊರಗಡೆ ಏನು ಮಾತಾಡೋದಿಲ್ಲ. ಐಡಿಯಾ ಇದೆ, ಎಲ್ಲದಲ್ಲೂ ಇಂಟ್ರೆಸ್ಟ್ ಇದೆ, ಆದ್ರೆ ಹೊರಗಡೆ ಜಾಸ್ತಿ ತೋರಿಸ್ಕೊಳ್ಳೋದು. ಅವನು ದೊಡ್ಡವನಾಗಿ ನಿಮಗೂ ಸಪೋರ್ಟ್ ಮಾಡಿ, ನಿಮ್ಮ ಆಸೆ ಇದೆಯಲ್ಲ, ದೊಡ್ಡ ಆಸೆ, ಅದು ಪೂರೈಸಲಿ ಅಂತ ನಾನು ಕೂಡ ಅಪೇಕ್ಷೆ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರವಿಶಂಕರ್. ನೀವು ಬಹಳ ದೂರದಲ್ಲಿದ್ದೀರಾ ಈ ಜಾಗಕ್ಕೆ, ನಮ್ಮ ಸ್ಟುಡಿಯೋಯಿಂದ ಹೇಳಿದ ತಕ್ಷಣ ನೀವು ಬಂದ್ರಿ. ಯುವರ್ ಕೋಆಪರೇಷನ್ ಈಸ್ ಮೋಸ್ಟ್ ವೆಲ್ಕಮ್. ನನಗೆ ಬಹಳ ಸಂತೋಷ ಆಯಿತು ನೀವು ಬಂದು ಮಾತಾಡಿದ್ದು. ಕೃತಜ್ಞತೆಗೆ ಏನೂ ಇದು ಇಲ್ಲ. ದೇರ್ ಇಸ್ ನೋ ಲಿಮಿಟ್ ಫಾರ್ ಯುವರ್ ಸಪೋರ್ಟ್ ಫಾರ್ ದಿಸ್ ಪ್ರಾಜೆಕ್ಟ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್. ಶಿ ಈಸ್ ಒನ್ ಆಫ್ ದ, ವೆನ್ ಐ ವಾಸ್ ಸಫರಿಂಗ್ ಫಾರ್ ಫಂಡ್ಸ್, ಶಿ ಗೇವ್ ಮಿ ಮನಿ ಆ್ಯಂಡ್ ಹೆಲ್ಪ್ ಮಿ ಫಾರ್ ದ ಪ್ರಾಜೆಕ್ಟ್. ನಾನು ಹೇಳಿದೆ ಆರ್ಟಿಸ್ಟ್ಗೆ ಡೈರೆಕ್ಟಾಗಿ ಕೊಟ್ಬಿಡಿ ಅಂತ. ಯಾಕೆ? ನಿಮ್ಮ ಮೇಲೆ ನನಗೆ ನಂಬಿಕೆ ಇಲ್ವಾ? ನಿಮಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಹಣ ಕೊಟ್ಟವರು. ನಾನು ಮರೆಯೋಕ್ಕಾಗೋದಿಲ್ಲ. ದಟ್ ವಾಸ್ ಎ ಸ್ಮಾಲ್ ಲೋನ್. ಆಫ್ ಕೋರ್ಸ್ ಯು ಹ್ಯಾವ್ ರೀಪೇಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಇವಾಗ ಬಂದು ನಮ್ಮ ಲೀಲಾಜಲ ಜೊತೆ ನಿಮ್ಮ ರಿಚ್ ಎಕ್ಸ್ಪೀರಿಯನ್ಸ್ ಇದು ದಿಸ್ ಈಸ್ ಸಮಥಿಂಗ್ ಯುನೀಕ್. ಎಲ್ಲರಿಗೂ ಇದಿರೋದಿಲ್ಲ. ನಿಮಗೆ ಅಪರೂಪದ ಒಂದು ವಿಚಾರಗಳೆಲ್ಲ ನನ್ನಿಂದ ಆಯ್ತು, ನಾನೇನು ಮಾಡಿಲ್ಲ. ಅದು ಸರಿಯೇ, ನಾವು ಎಷ್ಟರ ಮಟ್ಟಿಗೆ ಅಲ್ವಾ, ಟ್ರಾಲ್ ನಿಮಿತ್ತ ಮಾತ್ರ. ನಾವು ಯಾರು ಕೂಡ ನಮಗೆ ಅಂತ ಯು ಕಾಂಟ್ ಟೇಕ್ ದಟ್ ಆಥರ್ಶಿಪ್. ವಿ ಆರ್ ಓನ್ಲಿ ಏಜೆಂಟ್ಸ್, ಟೂಲ್ಸ್ ಟು ಗೆಟ್ ಸಮಥಿಂಗ್ ಡನ್. ಅದು ಎಲ್ಲರಿಗೂ ಗೊತ್ತಿದೆ. ಅದರಲ್ಲೂ ಭಾರತೀಯರಿಗೆ ಸ್ವಲ್ಪ ಭಾರತೀಯ ನಮ್ಮ ತತ್ವಶಾಸ್ತ್ರದ ಒಂದು ಹಿನ್ನೆಲೆ ಇರೋರಿಗೆ ಎಲ್ಲರಿಗೂ ಇದು ಗೊತ್ತಿದೆ. ನಾವು ಖಂಡಿತ ಅಲ್ಲ, ನಾಹಂಕರೋಮಿ. ಸರಿಯಾಗಿದೆ. ತುಂಬ ಸಂತೋಷ ಆಯಿತು ನೀವು ಬಂದು ನಿಮ್ಮ ಎಲ್ಲ ಅನುಭವವನ್ನೆಲ್ಲ ನಮ್ಮನ್ನು ಹಂಚ್ಕೊಂಡಿದ್ದಕ್ಕೆ. ನಮ್ಮ ವೀಕ್ಷಕರಿಗೆ ಇಟ್ ಇಸ್ ಎ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಟು ವಾಚ್ ದಿಸ್ ಅಂತ ಅಂದ್ಕೊಂಡು ನಿಮಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತೀನಿ ರವಿಶಂಕರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.